ಹಲೋ ಫ್ರೆಂಡ್ಸ್, ಹೇಗಿದ್ರೆ ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಾವು ನೋಡಿದ್ರೆ ಒಂದು 5 ಕ್ವಶನ್ ಕೇಳಿದ್ದಾರೆ ಪ್ರಿವಿಯಸ್ ಕ್ವಶನ್. ಅದಕ್ಕಿಂತ ಮುಂಚೆ ನೋಡಿದ್ರೆ ಒಂದು 3-4 ಕ್ವಶನ್ ಕೇಳ್ತಾ ಹೋಗ್ತಾ ಇದ್ದಾರೆ. ಸೊ ಇನಾರ್ಗಾನಿಕ್ ಚಾಪ್ಟರ್ ಆಗಿರೋದ್ರಿಂದ ಸೆಕೆಂಡ್ PUC ಆಗಿರೋದ್ರಿಂದ ವೇಟೇಜ್ ಜಾಸ್ತಿ ಇದೆ. ನೀವು ಇದ್ರಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೀವು ಅನ್ಕೊಂತಿರ್ಬೋದು ಎಕ್ಸೆಪ್ಷನ್ಗಳಿದ್ದಾವೆ, ಅದಿದ್ದಾವೆ, ಇದಿದ್ದಾವೆ. ಸೊ ಎಲ್ಲ ಹೇಳ್ತಾ ಹೋಗ್ತೀನಿ, ಎಲ್ಲೆಲ್ಲಿ ಓದಬೇಕು ಏನು ಅಂತ ನೀವು ಆರಾಮಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋದಾದರೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಇವಾಗ ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಾವು ನೋಡೋದಾದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಯಾವುದೇ ರೀತಿಯ ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಬೇಕು. ಓಕೆ, ಸಿಂಪಲ್ ಏನಿಲ್ಲ. 4s1 ನಮಗೆ ನೀವು ನೋಡೋದಾದರೆ ಇಲ್ಲಿಂದ ಬರ್ತೀನಿ, ಆರ್ಗನ್ 18. ಸೊ ಅದಾದಮೇಲೆ ನಮ್ಗೆ ಏನಾಗ್ತದೆ ಅಂದರೆ 4s ನಮಗೆ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ. ಓಕೆ, ಸೊ ನಮಗೆ ಅಟಾಮಿಕ್ ನಂಬರ್ ನಾವು ನೋಡೋದಾದರೆ ಸ್ಕ್ಯಾಂಡಿಯಂ ಡಿ ಎಲೆಕ್ಟ್ರಾನ್ಗಳಿದ್ದಾವಲ್ಲ, ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಅಂತ ನೋಡೋದಾದರೆ 21 ಅಟಾಮಿಕ್ ನಂಬರ್. ಸೊ ಇವಾಗ ನಾವು ನೋಡಿದ್ರೆ 18 ಏನಾಗುತ್ತೆ ಅಂದರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಸೊ ನೆಕ್ಸ್ಟ್ ಏನಾಗಬೇಕು, ಎಲೆಕ್ಟ್ರಾನ್ಗಳು ಫಿಲ್ ಆಗ್ತಾ ಹೋಗಬೇಕು. ಸೊ ಆರ್ಗನ್ ಆದಮೇಲೆ ನಮ್ಗೆ ಏನಾಗುತ್ತೆ ಅಂದರೆ 4s ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ. ಸೊ ಎಸ್ ಅಂದಾಗ ನಮ್ಗೆ ಎಷ್ಟು ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ? 2 ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ 4s 1 to 2 ಇದರಲ್ಲಿ 4s2 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, 18 ಇರೋದು ಆ್ಯಡ್ ಮಾಡಾದ್ಮೇಲೆ 20 ಆಯಿತು. ನೆಕ್ಸ್ಟ್ ಏನಾಗಬೇಕು, ಎಲೆಕ್ಟ್ರಾನ್ಗಳು ಡಿ ಅಲ್ಲಿ ಫಿಲ್ ಆಗಬೇಕು. ಸೊ 4s2 3d1 ಆಗುತ್ತವೆ. ಸೊ ಇವಾಗ ಏನಾಗುತ್ತೆ ಅಂದರೆ ಕಂಟಿನ್ಯೂಷನ್ ಆಗ್ತಾ ಹೋಗ್ತವೆ, ಎಲೆಕ್ಟ್ರಾನ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸ್ಕ್ಯಾಂಡಿಯಂ ಇದ್ದಾಗ 21, ಟೈಟೇನಿಯಂ ಇದ್ದಾಗ 22, ಅಂದರೆ ನಮ್ಗೆ ಏನಾಗುತ್ತೆ ಎಲೆಕ್ಟ್ರಾನ್ಗಳು ಜಾಸ್ತಿ ಆಗ್ತಿದ್ದಾವೆ. D1 ಅದಾದಮೇಲೆ ಏನಾಗುತ್ತೆ D2 ಆಗುತ್ತೆ. ಸೊ ಡಿ ಎಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡ್ಬೋದು? ನಾವು 10 ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡ್ಬೋದು. ಸೊ ನೀವು ನೋಡ್ತಾ ಬರ್ಬೋದು, ಇಲ್ಲಿಂದ 1ರಿಂದ ಸ್ಟಾರ್ಟ್ ಮಾಡಿದ್ದು 10 ತನಕ ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡ್ತಾ ಬಂದಿದ್ದೀವಿ. ಓಕೆ, ಕ್ಲಿಯರ್. ಸೊ ಇವಾಗ ನಾವು ನೋಡೋದಾದರೆ ಇಲ್ಲಿ 4s2 ಆಯಿತು. ಸೊ ಆರ್ಗನ್ 4s2 3d10. ಸೊ ಓಕೆ, ಈ 3d10 ಅಲ್ಲಿ ನಾವೇನು ಮಾಡಬೇಕು, ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ತಾ ಬರಬೇಕು. ಸೊ ಇವಾಗ ನಾವು ನೋಡೋದಾದರೆ ಸ್ಕ್ಯಾಂಡಿಯಂ ನಮ್ಗೆ ಏನಾಗುತ್ತೆ 4s2 3d1 ಆಗುತ್ತೆ. ನೆಕ್ಸ್ಟ್ 1 ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತಲ್ಲ, ಸೊ 4s2 3d2, 4s2 ನೆಕ್ಸ್ಟ್ ಏನಾಗುತ್ತೆ 3d3 ಆಗುತ್ತೆ. ನೆಕ್ಸ್ಟ್ 4s1 3d5 ಆಗಿದೆ. ಯಾಕೆ 3d5 ಆಯಿತು? ಒಂದು ಎಲೆಕ್ಟ್ರಾನ್ ಯಾಕೆ ಎಕ್ಸೈಟ್ ಆಯಿತು? ಸೊ ವೆರಿ ಇಂಪಾರ್ಟೆಂಟ್. ನಮಗೇನಾಗುತ್ತೆ ಅಂದರೆ D5 ಕಾನ್ಫಿಗರೇಷನ್ ಅಂದಾಗ 3d5 ಇದ್ದಾಗ ನಮಗೇನಾಗುತ್ತೆ ಅಂದರೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಒಂದು ಎಲೆಕ್ಟ್ರಾನ್ ಎಕ್ಸೈಟ್ ಆಗ್ತಿದೆ. ಇದೊಂದು ಎಕ್ಸೆಪ್ಷನ್. ಓಕೆ, ಸೊ ಯಾಕಂದರೆ ಇಲ್ಲಿ ಹಾಫ್ ಫೀಲ್ಡ್ ಸ್ಟೆಬಿಲೈಸ್ ಆಗ್ತಿದೆ, ಅಷ್ಟೇ ಸಿಂಪಲ್. ಸೊ ಇದನ್ನ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಮ್ಯಾಂಗ್ನೀಸ್ ಏನಾಗುತ್ತೆ, ಅದೇ ಆರ್ಡರ್. ಸೊ 4s2 3d5, ನೆಕ್ಸ್ಟ್ 6, ನೆಕ್ಸ್ಟ್ 7, ನೆಕ್ಸ್ಟ್ 8 ಇಲ್ಲಿ ಬಂದಾಗ ಇವಾಗ ಏನಾಗುತ್ತೆ ಅಂದರೆ 4s2 3d9 ಆಗೋದು. ಒಂದು ಎಲೆಕ್ಟ್ರಾನ್ನ ಎಕ್ಸೈಟ್ ಮಾಡಿದ್ರೆ 4s1 3d10 ಆಗುತ್ತೆ. 10 ಅನ್ನೋದೇನು ಮತ್ತೆ ಸ್ಟೆಬಿಲೈಸ್ ಕಾನ್ಫಿಗರೇಷನ್. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ 4s1 3d10 ಆಗುತ್ತೆ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ಇರೋದು ನಮಗೆ ಜಿಂಕ್. ಸೊ ಜಿಂಕಲ್ಲಿ ನಾವು ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್, ಜಿಂಕ್ ಕ್ಯಾಡ್ಮಿಯಂ ಮರ್ಕ್ಯೂರಿನ ನೆನ್ಪಿಟ್ಕೊಂಡಿರಿ. ಸೊ ಜಿಂಕ್ ಕ್ಯಾಡ್ಮಿಯಂ ಮರ್ಕ್ಯೂರಿ ನಾವು ನೋಡೋದಾದ್ರೆ 4s2 3d10 ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ. 4s2 3d10, 5s2 5d10, 4s2 3d10, ನೆಕ್ಸ್ಟು 5s2 4d10, ನೆಕ್ಸ್ಟು 6s2 5d10. ಸೊ ಈ ರೀತಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳು ಫಿಲ್ ಆಗ್ತಾ ಹೋಗ್ತಿದ್ದಾವೆ. ಈ ವೆರಿ ಇಂಪಾರ್ಟೆಂಟ್ ಏನು, ಎಲ್ಲ ಕಡೆ ನಮ್ಗೆ ಏನಾಗಿದೆ ಅಂದರೆ ಕಂಪ್ಲೀಟ್ಲಿ ಫಿಲ್ಡ್ ಆಗಿದ್ದಾವೆ, ಈವನ್ S ಆ್ಯಂಡ್ D ಬ್ಲಾಕ್ ಎಲಿಮೆಂಟ್ಸ್. ಓಕೆ, ಕ್ಲಿಯರ್. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಿಮ್ಗೆ ಬೇಕಾದರೆ ನಾವು ನೋಡ್ಬೋದು ಪೆಲೇಡಿಯಂ ಇದೆ. ಸೊ ಪೆಲೇಡಿಯಮಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ 5s0 4d10 ಆಗುತ್ತೆ. ಯಾಕಂದರೆ ನೀವು ನೋಡ್ಬೋದು D10 ಕಾನ್ಫಿಗರೇಷನ್ ಸ್ಟೇಬಿಲೈಸ್ ಆಗಿರುತ್ತೆ. ಸೊ ಇದು ಜನರಲ್ ಬರೆಯೋದಾದ್ರೆ ನಮ್ಗೆ ಏನಾಗುತ್ತೆ ಅಂದರೆ NS0 ND10 ಇದು ಯಾವುದೇ ಫಾಲೋ ಮಾಡಲ್ಲ ಎಕ್ಸೆಪ್ಟ್ ಪೆಲೇಡಿಯಂ. ಸೊ ಅದಕ್ಕೋಸ್ಕರ ಬರ್ದಿದ್ದೀನಿ ಪೆಲೇಡಿಯಮ್ದು. ಪೆಲೇಡಿಯಂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ಕಾಪರ್ ಇರ್ಬೋದು, ಇದ್ರ ಕಡೆ ಸಿಲ್ವರ್ ಇದೆ, ಏವ್ ಇದೆ, ಇವು ಮೂರನ್ನು ನೋಡಿ ಇಟ್ಕೊಂಡಿರಿ. ಸೊ ಇಲ್ಲೂ ಏನಾಗುತ್ತೆ ಅಂದರೆ ಸಿಂಪಲ್ 5s ಇವಾಗ 4s 3d ಆದಮೇಲೆ ನೆಕ್ಸ್ಟ್ ಏನಿರೋದೇನು 4 ಆದಮೇಲೆ ನಮ್ಗೆ ಏನಿರುತ್ತೆ 5 ಇರುತ್ತೆ. ಅದಾದಮೇಲೆ 3d ಇಲ್ಲಿದ್ರೆ ನಮ್ಗೇನಾಗುತ್ತೆ ಇಲ್ಲಿ 4d ಆಗುತ್ತೆ ಅಷ್ಟೇ. ಓಕೆ, ಸೊ ಇವಾಗ ನಾವು ನೋಡೋದಾದ್ರೆ ಕಾಪರ್ ನೆನ್ಪಿಟ್ಕೊಂಡ್ರೆ ಸಾಕು. ನಮ್ಗೇನಾಗುತ್ತೆ 4s1 3d10 ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಏನಿದೆ ಸಿಲ್ವರ್ ಇದೆ. ಸಿಲ್ವರ್ ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ 5s1 4d10, ನೆಕ್ಸ್ಟ್ ಏನಾಗುತ್ತೆ ಅಂದರೆ 6s1 5d10. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ನಾವು ನೋಡೋದಾದ್ರೆ ಅದೇ ಆರ್ಡರ್ನ ಇಲ್ಲಿ ಬರ್ದಿದ್ದೀನಿ, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಲ್ ಎಲಿಮೆಂಟ್ಸ್. ನಿಮ್ಗೆ ಬೇಕಾದ್ರೆ ಜಸ್ಟ್ ನೋಟ್ ಮಾಡ್ಕೊಂಡಿರಿ. ನೀವು ನೆನ್ಪಿಟ್ಕೋಬೇಕಾದ್ರೆ 3 4. ನೆಕ್ಸ್ಟ್ 3 4 ಆದಮೇಲೆ ನಮ್ಗೆ ಏನಾಗಬೇಕು, ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡಬೇಕು. 2 ಎಕ್ಸೆಪ್ಷನ್ಗಳಿದ್ದಾವೆ. ನೆಕ್ಸ್ಟ್ ಇವು ಕಂಪ್ಲೀಟ್ಲಿ ಫಿಲ್ಡ್ ಇದ್ದಾವೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಈ ಎಕ್ಸೆಪ್ಷನ್ ಇರೋದ್ರಿಂದ D10 ಕಾನ್ಫಿಗರೇಷನ್ ಸ್ಟೇಬಿಲೈಸ್ ಆಗಿರೋದ್ರಿಂದ ಈ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಶೋ ಮಾಡ್ತವೆ. ಓಕೆ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇದು ನಿಮ್ಗೆ ಬೇಕಾದ್ರೆ ನೋಟ್ ಮಾಡಿಟ್ಕೊಂಡಿರ್ಬೋದು, ಆರ್ಗನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್. ಸೊ ನೆಕ್ಸ್ಟ್ ಈ ಎಲಿಮೆಂಟ್ಸ್ಗಳು ಈ ಅಟಾಮಿಕ್ ನಂಬರ್ನ ಫಾಲೋ ಮಾಡ್ತವೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ in which of the following pairs both the elements do not have n-1 D10 NS2 configuration? Both the elements do not have. So D10 NS2 ಇರೋದು ಯಾವುದಕ್ಕೆ ನಮ್ಗೆ ಗೊತ್ತು, ಕಂಪ್ಲೀಟ್ಲಿ ಫಿಲ್ಡ್ ಯಾರಿಗಿರುತ್ತೆ, ಜಿಂಕ್ ಕ್ಯಾಡ್ಮಿಯಂ ಮರ್ಕ್ಯೂರಿಗೆ ಇರುತ್ತೆ. ಅದು ಇಲ್ದಿರೋದು ಯಾವುದಿದ್ದಾವೆ ಅಂತ ಕೇಳಿದ್ದಾರೆ. ಓಕೆ, ಸೊ ನಾವು ನೋಡೋದಾದ್ರೆ ಜಿಂಕ್ ಕ್ಯಾಡ್ಮಿಯಂ ಅಂತೂ ಆಗಲ್ಲ. ಇದರಲ್ಲಿ ಏನಿರುತ್ತೆ ನಮಗೆ ಕಂಪ್ಲೀಟ್ಲಿ ಫಿಲ್ಡ್ D10 ಮತ್ತು NS2 ಕಾನ್ಫಿಗರೇಷನ್ ಇರುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಕ್ಯಾಡ್ಮಿಯಂ ಮತ್ತು ಮರ್ಕ್ಯೂರಿ. ಸೊ ಜಿಂಕ್ ಕ್ಯಾಡ್ಮಿಯಂ ಮರ್ಕ್ಯೂರಿ 1 by 1 ಕೆಳಗಡೆ ಇದ್ದಾವೆ, ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಅದಕ್ಕೋಸ್ಕರ ಎರಡು ಫಾಲೋ ಮಾಡೋದ್ರಿಂದ ಎರಡು ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಇರೋದೇನು AG ಮತ್ತು CU. ಇದೇನು ನಮಗೆ 4s1 3d10. ಸೊ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಏನು ಕೇಳಿದಾರೆ ಅವರು NS2, ಇಲ್ಲಿರೋದೇನು 4s1.
1. ಸೊ ಈ ರೀತಿ ಇರೋದಾಗ ನಮ್ಗೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಲ್ಲ. ನೆಕ್ಸ್ಟ್ ನಾವು ನೋಡೋದಾದ್ರೂ 6s1, ನೆಕ್ಸ್ಟ್ ಏನಾಗುತ್ತೆ ಅಂದರೆ 5d10. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಈ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಬೇಕಾದ್ರೆ ನಾವು ನೋಡೋದಾದರೆ ಜಿಂಕ್ ಇದೆ. ಜಿಂಕಲ್ಲಿ ನಮಗೇನಾಗುತ್ತೆ ಅಂದರೆ ಅಗೇನ್ n-1 d10 ನೆಕ್ಸ್ಟ್ ns2 ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಬೋತ್ ಕೇಳಿದ್ದಾರೆ ಅವರು, ಇಲ್ಲಿ ಒಂದಿದೆ ಇಲ್ಲಿ ಒಂದಿಲ್ಲ. ಸೊ ಅದಕ್ಕೋಸ್ಕರ ಇದು ಕೂಡ ಆಗಲ್ಲ. ಉಳಿದಿರೋ ಆಪ್ಷನ್ ಯಾವುದು ಇದು. ಓಕೆ, ಸೊ ಅದಕ್ಕೋಸ್ಕರ ಈ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಹೇಳಿದಾನಲ್ಲ, ಸ್ಟಾರ್ಟಿಂಗ್ 3D ಸೀರೀಸ್ ನೆನ್ಪಿಟ್ಕೊಂಡಿರಿ, ಆಮೇಲೆ ಲಾಸ್ಟಲ್ಲಿ ಒಂದೆರಡು ಸೀರೀಸ್ ಇದಾವೆ, ಆಮೇಲೆ ಪೆಲೇಡಿಯಂ. ಸೊ ಇಷ್ಟು ಕರೆಕ್ಟಾಗಿ ನೋಡಿಟ್ಕೊಂಡಿರಿ. ಅದಾದಮೇಲೆ ನಿಮ್ಮ ಟೈಮ್ ಉಳಿದ್ರೆ ಉಳಿದಿರೋ ಸೀರೀಸ್ನು ಅಲ್ಲಿ ಬರ್ದಿಟ್ಟಿದ್ದೀನಲ್ಲ, ಸೊ ಜಸ್ಟ್ ಒಂದ್ಸಲ ನೋಡಿ ಇಟ್ಕೊಂಡಿರಿ. ಓಕೆ, ಸೊ ಕ್ಲಿಯರ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವುದೇ ರೀತಿಯ ಡೌಟ್ ಇಲ್ಲ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್. ಸೊ ಆಕ್ಸಿಡೇಷನ್ ಸ್ಟೇಟ್ ವೆರಿ ಇಂಪಾರ್ಟೆಂಟ್. ಮೆಟಲ್ ಐಟಮ್ಗಳು ಯಾಕೆ ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡ್ತವೆ? ಬಿಕಾಸ್ ಇಟ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡಿ ಸ್ಟೇಬಲೈಸ್ ಸ್ಟ್ರಕ್ಚರ್ನ ಆಕ್ಯುಪೈ ಮಾಡೋಕ್ಕೆ ಏನು ಮಾಡ್ತವೆ ಅಂದರೆ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸ್ತವೆ. ಸೊ ಒಂದು ಎಕ್ಸಾಂಪಲ್ ನೀವು ನೋಡ್ಬೋದು, D5 ಆಲ್ರೆಡಿ ನೋಡಿದ್ರಿ, D10 ಆಲ್ರೆಡಿ ನೋಡಿದ್ರಿ. ಯಾಕೆ D5 ಸ್ಟೇಬಿಲೈಸ್ ಆಗಿರುತ್ತೆ ಹಾಫ್ ಫೀಲ್ಡ್, D10 ಯಾಕೆ ಸ್ಟೇಬಿಲೈಸ್ ಆಗಿರುತ್ತೆ? ಸೊ ಓಕೆ D10. ನೆಕ್ಸ್ಟ್ D0 ನೀವು ನೋಡ್ಬೋದು, ಯಾಕೆ ಅಂದರೆ ಎಲೆಕ್ಟ್ರಾನ್ಗಳನ್ನೆಲ್ಲನೂ ಬಿಟ್ಕೊಟ್ರೆ D0 ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರುತ್ತೆ. ಸೊ ಅದೇ ರೀತಿ ನಾವು ನೋಡಿದ್ರೆ D3 ಇರುತ್ತೆ. D3 ನಮ್ಗೆ ಏನಿರುತ್ತೆ ಅಂದರೆ T2G. ಸೊ T2G ಹಾಫ್ ಫೀಲ್ಡ್ ಇರುತ್ತೆ. ಓಕೆ, ಸೊ ಇವಾಗ D3 ಕಾನ್ಫಿಗರೇಷನ್ ಇದು ಸ್ಟೇಬಿಲೈಸ್ ಕಾನ್ಫಿಗರೇಷನ್ ಅಂತ ನಾವು ಕರಿತೀವಿ. ಓಕೆ, ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಶೋ ಮಾಡ್ತವೆ. ಇವಾಗ ನಾವು ನೋಡೋದಾದ್ರೆ ಸ್ಕ್ಯಾಂಡಿಯಮ್ ನಾವು ನೋಡೋದಾದ್ರೆ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾಂಗ್ನೀಸ್ ತೊಗೊಂಡಿದ್ದೀನಿ. ಸೊ ಮ್ಯಾಂಗ್ನೀಸಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ 4s2 3d5. 25 ಅಂದರೆ ನಾವೇನು ಮಾಡಬೇಕು, 25 D5 ಆಗುತ್ತೆ. 26 ಇದ್ರೆ D6 ಆಗುತ್ತೆ. 27 ಇದ್ರೆ D7 ಆಗುತ್ತೆ. 29 ಇದ್ರೆ D10 ಆಗುತ್ತೆ. ಸೊ 24 ಇದ್ರೆ D5 ಆಗುತ್ತೆ. ಅದು ವೆರಿ ಇಂಪಾರ್ಟೆಂಟ್, ಕ್ರೋಮಿಯಂ ಮತ್ತು ಕಾಪರ್. ಓಕೆ, ಸೊ ಇವಾಗ ನಾವು ನೋಡಿದ್ರೆ 4s2 3d5 ಇದೆ. ಸೊ 4s2 3d5 ಅಂದಾಗ ನಮಗೇನಿರುತ್ತೆ ಅಂದರೆ ಎಲ್ಲವೂ +2 ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸ್ತವೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು. ಸೊ ನೀವು ನೋಡ್ಬೋದು ಡಿ ಎಲೆಕ್ಟ್ರಾನ್ಗಳನ್ನ ಎಲೆಕ್ಟ್ರಾನ್ಗಳನ್ನ ಎಲ್ಲಿಂದ ತೆಗಿಬೇಕು, 4s2 ಇಲ್ಲಿಂದ 2 ಎಲೆಕ್ಟ್ರಾನ್ಗಳನ್ನು ತೆಗಿಬೇಕು. ಉಳಿದಿರೋದೇನು D5 ಕಾನ್ಫಿಗರೇಷನ್. ಓಕೆ, ಸೊ ಇದೇನು Mn2+ ಇದ್ದಾಗ ನಮಗೇನಾಗುತ್ತೆ ಅಂದರೆ D5 ಕಾನ್ಫಿಗರೇಷನ್ನ ತೋರಿಸುತ್ತೆ. ಇವಾಗಿರೋದು ಎಲ್ಲವೂ +2 ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸ್ತವೆ. ಇವಾಗ ನೆಕ್ಸ್ಟ್ ಇರೋದಂದರೆ ಇನ್ನೂ ಸ್ಟೇಬಿಲೈಸ್ ಆಗೋಕ್ಕೆ ಟ್ರೈ ಮಾಡ್ತವೆ, ಇನ್ನೂ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡೋಕ್ಕೆ ಟ್ರೈ ಮಾಡ್ತವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇವಾಗ ನಾವು ನೋಡೋದಾದ್ರೆ D1 ಕಾನ್ಫಿಗರೇಷನ್ ಇದೆ. ಸೊ ಇದರಿಂದ ನಾನು ಏನು ಮಾಡ್ತೀನಿ, ಒಂದು ಎಲೆಕ್ಟ್ರಾನ್ ತೆಗಿತೀನಿ. ಆಲ್ರೆಡಿ ನಾನು ಏನು ಮಾಡಿದ್ದೀನಿ, 2 ಎಲೆಕ್ಟ್ರಾನ್ಗಳನ್ನ ರಿಮೂವ್ ಮಾಡಿದ್ದೀನಿ ಅಂತ ಇಲ್ಲಿ 2 ಎಲೆಕ್ಟ್ರಾನ್ಗಳನ್ನ ರಿಮೂವ್ ಮಾಡಿದ್ದೀನಿ ಅಂತ ಅರ್ಥ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಅದಾದಮೇಲೆ ನಾನು ಏನು ಬರ್ದಿದ್ದೀನಿ, ಈ ಆರ್ಡರ್ನ ಬರ್ದಿದ್ದೀನಿ. ಓಕೆ, ಕ್ಲಿಯರ್. ಸೊ ಈ ಆರ್ಡರ್ ಬರ್ದಿರೋದು ಯಾವಾಗ, 2 ಎಲೆಕ್ಟ್ರಾನ್ಗಳನ್ನ ರಿಮೂವ್ ಮಾಡಿದ್ಮೇಲೆ. ಸೊ ಇವಾಗ ನಾವು ನೋಡೋದಾದ್ರೆ D1 ಇದೆ, ಒಂದು ಎಲೆಕ್ಟ್ರಾನ್ ತೆಗೆದ್ರೆ ಇದೇನಾಗುತ್ತೆ D0 ಕಾನ್ಫಿಗರೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಸ್ಕ್ಯಾಂಡಿಯಂ +3 ಆಕ್ಸಿಡೇಷನ್ ಸ್ಟೇಟ್ನ ತೋರಿಸುತ್ತೆ. 3 ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡಿಬಿಟ್ರೆ ಸೊ ಅದೇನಾಗುತ್ತೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಓಕೆ, ಸೊ +2 ನಾರ್ಮಲಿ ಶೋ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ +4 ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ. ಯಾಕೆ, ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ D2 ಇದೆ, ಇಲ್ಲಾಂದರೆ ನಮಗೇನಿರೋದು 4s2 3d2 ಇರೋದು. 2 ಎಲೆಕ್ಟ್ರಾನ್ ಆಲ್ರೆಡಿ ತೆಗೆದುಬಿಟ್ಟಿದ್ದೀನಿ. ಸೊ ಅದಾದಮೇಲೆ ನಮಗೇನಿರೋದು D2 ಕಾನ್ಫಿಗರೇಷನ್ ಇರೋದು. ಇವಾಗ ಅಲ್ಲೂ 2 ಎಲೆಕ್ಟ್ರಾನ್ಗಳನ್ನು ತೆಗೆದ್ರೆ ನಮಗೇನಾಗುತ್ತೆ D0 ಆಗುತ್ತೆ. ಸೊ ಅದೇ ರೀತಿ ನಮಗೇನಾಗುತ್ತೆ 3 ಎಲೆಕ್ಟ್ರಾನ್ಗಳನ್ನು ತೆಗಿತೀನಿ D0 ಆಗುತ್ತೆ. ನೆಕ್ಸ್ಟ್ 4 ಎಲೆಕ್ಟ್ರಾನ್ಗಳನ್ನು ತೆಗಿತೀನಿ D0 ಆಗುತ್ತೆ. ನೆಕ್ಸ್ಟ್ 5 ಎಲೆಕ್ಟ್ರಾನ್ಗಳನ್ನು ತೆಗಿತೀನಿ ನಮಗೇನಾಗುತ್ತೆ D0 ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಈ ರೀತಿ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಕೂಡ ನಮಗೇನಾಗುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ತೋರಿಸ್ತವೆ. ಯಾಕೆ, D0 D3 D5 D10 ಏನಿದೆಲ್ಲ ವೆರಿ ಸ್ಟೇಬಿಲೈಸ್ ಕಾನ್ಫಿಗರೇಷನ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಸೊ ನಿಮ್ಮ ಬರ್ದಿಟ್ಕೊಳ್ಳೋದ್ರೆ ಬರ್ದಿಟ್ಕೋಬಹುದು, D0 D3 D5 D10 ಇದ್ರೆ ಸ್ಟೇಬಿಲೈಸ್ ಆಗಿರ್ತವೆ ಅಂತ. ನೆಕ್ಸ್ಟ್ ನಾವು ನೋಡೋದಾದ್ರೆ +2 ಆಕ್ಸಿಡೇಷನ್ ಸ್ಟೇಟ್ ಇದೆ, ಇಲ್ಲಿ +3 ಇದೆ. ಸೊ +3 ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ 2 ಎಲೆಕ್ಟ್ರಾನ್ಗಳನ್ನು ಆಲ್ರೆಡಿ ತೆಗೆದಿದ್ದೀವಿ, ಅದಾದ್ಮೇಲೆ ಏನಿದೆ D4 ಇದೆ. ಇವಾಗ ಇನ್ನೊಂದು ಎಲೆಕ್ಟ್ರಾನ್ ತೆಗೆದ್ರೆ ಇದೇನಾಗುತ್ತೆ D3 ಕಾನ್ಫಿಗರೇಷನ್ ಆಗುತ್ತೆ. ಸೊ D3 ಅಂದ್ರೆ ಏನು, T2G ಹಾಫ್ ಫೀಲ್ಡ್. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದು +3 ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇರೋದೇ ನಮಗೆ ಮ್ಯಾಂಗ್ನೀಸ್ ಇದೆ. ಮ್ಯಾಂಗ್ನೀಸ್ +2 ಆಕ್ಸಿಡೇಷನ್ ಸ್ಟೇಟ್. ಯಾಕೆ, 2 ಎಲೆಕ್ಟ್ರಾನ್ ತೆಗೆದ್ರೆ ನಮಗೇನು D5 ತುಂಬ ಸ್ಟೇಬಿಲೈಸ್ ಆಗಿರುತ್ತೆ. ಇವಾಗ 7 ಎಲೆಕ್ಟ್ರಾನ್ಗಳನ್ನು ತೆಗೆದ್ರೆ ನಮ್ಗೆ ಏನಾಗುತ್ತೆ D0 4s0 ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗಿದೆ D0 ಕಾನ್ಫಿಗರೇಷನ್ +7 ಕೂಡ ತೋರಿಸ್ತಾ ಇದೆ. ಓಕೆ, ಇದಾದ್ಮೇಲೆ ನಮ್ಗೆ ಏನಾಗುತ್ತೆ ಅಂದರೆ ಅಯನ್ ಇಂದ ಎಲೆಕ್ಟ್ರಾನ್ಗಳು ಪೇರ್ ಆಗ್ತಾ ಹೋಗ್ತವೆ. ಸೊ ಅದಕ್ಕೋಸ್ಕರ ನಾವು ನೋಡ್ಬೋದು ಕಮ್ಮಿ ಆಕ್ಸಿಡೇಷನ್ ಸ್ಟೇಟ್ಗಳನ್ನ ನೋಡ್ತಾ ಹೋಗ್ಬೋದು. ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಗಳು ಇರ್ತವೆ ಅಷ್ಟು ಎಲೆಕ್ಟ್ರಾನ್ಗಳನ್ನ ಈಸಿಲಿ ತೆಗಿಬೋದು. ಬಟ್ ಯಾವಾಗ ಪೇರಿಂಗ್ ಆಗ್ತಾ ಹೋಗುತ್ತೋ ಅವಾಗ ನಮ್ಗೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರೆದ್ರೆ 1 2 3 4 5 6. ಸೊ ಇವಾಗ ಏನಾಯಿತು, ಪೇರಿಂಗ್ ಆಗ್ತಾ ಹೋಗುತ್ತೆ, ಆಮೇಲೆ ಏನಾಗುತ್ತೆ ಪೇರಿಂಗ್ ಆಗ್ತಾ ಹೋಗ್ತವೆ. ಸೊ ಅದಕ್ಕೋಸ್ಕರ ಆಕ್ಸಿಡೇಷನ್ ಸ್ಟೇಟ್ಗಳು ಕಮ್ಮಿ ಆಗ್ತಾ ಹೋಗ್ತವೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಕ್ಲಿಯರ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ Fe ಇದೆ. ಸೊ Fe ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ +2 ಆಕ್ಸಿಡೇಷನ್ ಸ್ಟೇಟಲ್ಲಿ ನಮಗೆ D6 ಇರುತ್ತೆ. ಇವಾಗ ಒಂದು ಎಲೆಕ್ಟ್ರಾನ್ ತೆಗೆದ್ರೆ ಇದೇನಾಗುತ್ತೆ D5 ಕಾನ್ಫಿಗರೇಷನ್ ಆಗುತ್ತೆ. ಇದೇನಾಗುತ್ತೆ D5 ಕಾನ್ಫಿಗರೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ Fe +3 ಆಕ್ಸಿಡೇಷನ್ ಸ್ಟೇಟಲ್ಲಿ ಇರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನೆಕ್ಸ್ಟ್ ನಾವು ನೋಡಿದ್ರೆ ಕಾಬಾಲ್ಟ್ +3 ಅಲ್ಲಿ ಇರುತ್ತೆ. ಇಲ್ಲೇ ನಮ್ಗೆ ಏನಿರುತ್ತೆ ಅಂದರೆ D6 ಕಾನ್ಫಿಗರೇಷನ್ 4s2. ಇವಾಗ ನಮ್ಗೆ ಏನಾಗುತ್ತೆ ಅಂದರೆ D7 ಇದೆ ಅಲ್ಲ, ಒಂದು ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ D6. ನೀವು ಅನ್ಕೋಬಹುದು ಇನ್ನೊಂದು 2 ಎಲೆಕ್ಟ್ರಾನ್ ತೆಗೆದ್ರೆ ಇದು D4 +4 ಇದ್ರೆ D5 ಬರ್ಬೋದಲ್ಲ ಅಂತ. ಬಟ್ ನಮ್ಗೆ ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಪೇರಿಂಗ್ ಆಗ್ತಾ ಹೋಗ್ತವೆ. ಸೊ
ಎಲೆಕ್ಟ್ರಾನ್ಗಳನ್ನು ತೆಗಿಯೋಕ್ಕೆ ಕಷ್ಟ ಆಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ನಿಕ್ಕಲ್ ಇರುತ್ತೆ +2 ಆಕ್ಸಿಡೇಷನ್ ಸ್ಟೇಟು. D8 ಕಾನ್ಫಿಗರೇಷನ್ ಕೂಡ ತುಂಬ ಸ್ಟೇಬಿಲೈಸ್ ಆಗಿರುತ್ತೆ. ಓಕೆ, ಸೊ D8 ಅಲ್ಲಿ ನಮ್ಗೆ ಏನಿರುತ್ತೆ ಅಂದರೆ ಆಲ್ರೆಡಿ ಹಿಂಗಿರುತ್ತೆ 1 2 3 4 5 6 7 8. ಸೊ D2 ಇದು T2G ಫುಲ್ಲಿ ಫಿಲ್ಡ್, EG ಹಾಫ್ ಫಿಲ್ಡ್ ಇದೆ. ಓಕೆ, ಸೊ ಅದಕ್ಕೋಸ್ಕರ ಸ್ಟೇಬಿಲೈಸ್ ಆಗಿರುತ್ತೆ D8 ಕಾನ್ಫಿಗರೇಷನ್. ಓಕೆ, ಸೊ ಇದು ನೋಟ್ ಮಾಡ್ಕೊಳ್ಬೋದು. ಬಟ್ ಕಾಪರಲ್ಲಿ ನಾವು ನೋಡ್ಬೋದು +2 ಆಕ್ಸಿಡೇಷನ್ ಸ್ಟೇಟ್ ಸ್ಟೇಬಿಲೈಸ್ ಆಗಿದೆ. ಸೊ ನೀವು ಒಂದು ನೆನ್ಪಿಟ್ಕೊಂಡಿರಿ, ಇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ +2ಗಿಂತ ನಮಗೇನಾಗುತ್ತೆ ಅಂದರೆ ಒಂದೊಂದು ಕಂಡೀಷನಲ್ಲಿ ಮ್ಯಾಟ್ರ್ ಆಗುತ್ತೆ, ಯಾವ ಕಂಡೀಷನಲ್ಲಿ +2 ಯಾವ ಕಂಡೀಷನಲ್ಲಿ +1 ಅನ್ನೋದು ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ಜಸ್ಟ್ ನೋಟ್ ಮಾಡ್ಕೊಂಡಿರಿ. ಜಿಂಕ್ ಅಂತೂ +2 ಆಕ್ಸಿಡೇಷನ್ ಸ್ಟೇಟ್ನ ತೋರಿಸುತ್ತೆ, ಯಾಕೆ D10 ಕಾನ್ಫಿಗರೇಷನ್. ಸೊ D10 ಕಾನ್ಫಿಗರೇಷನ್ 2 ಎಲೆಕ್ಟ್ರಾನ್ ತೆಗೆದ್ರೆ ನಮ್ಗೆ ಏನಾಗುತ್ತೆ D10 ಕಾನ್ಫಿಗರೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೇನಾಗುತ್ತೆ ಅಂದರೆ ಸ್ಟೇಬಿಲೈಸ್ ಆಗಿರುತ್ತೆ. ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯೂರಿನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಲೂ ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಆಕ್ಸಿಡೇಷನ್ ಸ್ಟೇಟಲ್ಲೂ ಕಂಪ್ಲೀಟ್ಲಿ ಫಿಲ್ಡ್ ಇರ್ತವೆ. ನೆಕ್ಸ್ಟ್ ನಾರ್ಮಲ್ ಸ್ಟೇಟಲ್ಲಿ ನಾವು ನೋಡೋದಾದ್ರೂ 4s2 3d10 ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದನ್ನ ನಾವು ಕನ್ಸಿಡರ್ ಮಾಡಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಇವಾಗ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅದಕ್ಕೋಸ್ಕರ ಡೀಟೇಲ್ ಆಗಿ ಒಂದೊಂದು ಆಕ್ಸಿಡೇಷನ್ ಸ್ಟೇಟ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಈಸಿ ಅರ್ಥ ಆಗ್ಬೋದು ಅಂತ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಇವಾಗೆಲ್ಲ ಏನಿಲ್ಲ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟು ಅರ್ಥ ಮಾಡ್ಕೊಂಡ್ರಿ ಅಂತ ಇದು ನೋಟ್ ಮಾಡ್ಕೊಂಡಿರಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2 ಕ್ಲಿಯರ್ ಆಗಬೇಕು. ಸೊ 2 ಕ್ಲಿಯರ್ ಆಗಿಬಿಟ್ರೆ ನೀವು ಯಾವುದೇ ರೀತಿಯ ಕ್ವಶನ್ ಬಂದ್ರೂ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇವಾಗ ನೀವು ನೋಡೋದಾದ್ರೆ M2+ ಇಂದ Mಗೆ ಕನ್ವರ್ಟ್ ಆಗೋದಿಲ್ಲ, ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡಿದಿಲ್ಲ, ಅದಕ್ಕೇನಂತ ಕರಿತೀವಿ ನಾವು ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿರೋ ಮೀನಿಂಗ್ ನಾವು ನೋಡಿದ್ರೆ 2+ ಇಂದ Mಗೆ ಹೋಗ್ತಾ ಇದೆ ಅಂದರೆ ಮೀನಿಂಗ್ ಏನು, 2 ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡಿದೆ, ಮೆಟಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅನ್ನೋದು. ಓಕೆ, ಸೊ ಇವಾಗ ಅದರ ಮೇಲೆ ಒಂದು ಗ್ರಾಫ್ ಇದೆ. ಸೊ ಇವಾಗ ನಾವು ನೋಡೋದಾದರೆ ನಿಮ್ಗೆ ಗೊತ್ತು ಆಲ್ರೆಡಿ, ಇವಾಗ ಸ್ಕ್ಯಾಂಡಿಯಮಿಂದ ಅಲಾಂಗ್ ದ ಪೀರಿಯಡ್ ನಾವು ಹೋಗ್ತಾ ಇದ್ರೆ ಏನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಬಟ್ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಡಿಕ್ರೀಸ್ ಇದೆ, ಆಮೇಲೆ ಡಿಕ್ರೀಸ್ ಇದೆ, ಆಮೇಲೆ ಇನ್ಕ್ರೀಸ್ ಇದೆ, ಆಮೇಲೆ ಡಿಕ್ರೀಸ್ ಇದೆ. ಯಾಕೆ? ಸೊ ನೀವು ನೋಡ್ಬೋದು M2+ ಸ್ಟೇಟಲ್ಲಿ ನಾವು ಮಾಡ್ತಾ ಇರೋದು ಇದು. ಓಕೆ, ಸೊ ಈಗ M2+ ಇಂದ ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡಿ ಮೆಟಲಿಗೆ ಕನ್ವರ್ಟ್ ಆಗ್ತಿರೋ ಸ್ಟೇಟ್. ಸೊ ಇಲ್ಲಿ ನಾವು ನೋಡೋದಾದ್ರೆ ಆಲ್ರೆಡಿ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗಿದೆ ಎಲೆಕ್ಟ್ರಾನ್ಗಳು, ನಮಗೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪುಲ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಈ ಟೆಂಡೆನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಬಂದಾಗ ಮ್ಯಾಂಗ್ನೀಸ್ ಬಂದಾಗ ನಮಗೇನಿದೆ ಅಂದರೆ ಡಿಕ್ರೀಸ್ ಆಗಿದೆ. ಯಾಕೆ? ಸೊ ನೋಡ್ರಿ, M2+ ಅಂದಾಗ ನಮಗೇನಿರುತ್ತೆ ಮ್ಯಾಂಗ್ನೀಸು D5 ಕಾನ್ಫಿಗರೇಷನ್. ಸೊ D5 ಕಾನ್ಫಿಗರೇಷನ್ ಆಗಿರುತ್ತೆ, ಜಾಸ್ತಿ ಸ್ಟೇಬಿಲೈಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ, M2+ ಇರೋದು M ಆಗಿ ಕನ್ವರ್ಟ್ ಆಗೋಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ನಮಗೇನು ಇದು ಕಮ್ಮಿ ಆಗುತ್ತೆ, ಸಿಂಪಲ್. ಓಕೆ, ಸೊ D5 ಕಾನ್ಫಿಗರೇಷನ್ ಸ್ಟೇಬಿಲೈಸ್, ಅದೇ ಹೇಳಿದ್ದೀನಿ ನಿಮಗೆ. ಸೊ ಅದಕ್ಕೋಸ್ಕರ ನೆನ್ಪಿಟ್ಕೊಂಡಿರ್ಬೇಕು ನೀವು, D0 D3 D5 D10 ಸ್ಟೇಬಿಲೈಸ್ ಆಗಿರ್ತವೆ. ಸೊ D5 ಇರೋದು ನಮಗೆ ಎಲೆಕ್ಟ್ರಾನ್ ಗೇನ್ ಮಾಡಿ ಮತ್ತೆ D7 ಆಗೋಕ್ಕೆ, ಮತ್ತೆ ನಮ್ಗೆ ಏನಾಗುತ್ತೆ ಅಂದರೆ 4s2 3d10 ಆಗೋಕ್ಕೆ ಇಷ್ಟಪಡಲ್ಲ. ಸೊ 4s2 3d5 ಆಗೋಕ್ಕೆ ಇಷ್ಟಪಡಲ್ಲ. ಓಕೆ, ನೆಕ್ಸ್ಟ್ ನಾವು ನೋಡಿದ್ರೆ D8 ಕಾನ್ಫಿಗರೇಷನ್. ಸೊ D8 ಕಾನ್ಫಿಗರೇಷನ್ ನಮಗೇನಿರುತ್ತೆ ಅಂದರೆ ಹೈಡ್ರೇಷನ್ ಎನರ್ಜಿ ಇರುತ್ತೆ. ಸೊ ಚಾರ್ಜ್ ಜಾಸ್ತಿ ಆಗ್ತಿದೆ, ಸೈಜ್ ಕಮ್ಮಿ ಇದೆ, ನಮಗೇನಾಗುತ್ತೆ ಅಂದರೆ ವಾಟರ್ ಮಾಲಿಕ್ಯೂಲ್ಗಳು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತವೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಿರುತ್ತೆ ಅಂದರೆ ಹೈಡ್ರೇಷನ್ ಎನರ್ಜಿ ಜಾಸ್ತಿ ಇರೋದ್ರಿಂದ D8 ಕಾನ್ಫಿಗರೇಷನ್ ಒಂದು ಸ್ವಲ್ಪ ಕಮ್ಮಿ ಇದೆ. ಸೊ ಅದು ಇದೇ M2+ ಅಲ್ಲಿ ಇರೋಕ್ಕೆ ಟ್ರೈ ಮಾಡುತ್ತೆ. ಇದು ಕೂಡ M2+, ಯಾಕೆ D5 ಕಾನ್ಫಿಗರೇಷನ್. ಸೊ ಇದೇ ನಮ್ಗೆ ಏನಾಗಿರುತ್ತೆ ಅಂದರೆ ಹೈಡ್ರೇಷನ್ ಎನರ್ಜಿ. ಓಕೆ, ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ D10 ಕಮ್ಮಿ ಆಗಿದೆ. ಸೊ ಯಾಕೆ D10? ನೀವು ನೋಡೋದಾದ್ರೆ Zn2+ ಅಂದಾಗ ನಮ್ಗೆ ಏನಿರುತ್ತೆ, D10 ಕಾನ್ಫಿಗರೇಷನ್ ಇರುತ್ತೆ. D10 ಕಾನ್ಫಿಗರೇಷನ್ ಇರೋದು ಮತ್ತಿದು ಯಾಕೆ ಎಲೆಕ್ಟ್ರಾನ್ಗಳನ್ನು ತೊಗೊಂಡೋಗಿ ಮೆಟಲಿಗೆ ಮತ್ತೆ ಕನ್ವರ್ಟ್ ಆಗೋಕ್ಕೆ ಇಷ್ಟಪಡುತ್ತೆ. ಸೊ ಕನ್ವರ್ಟ್ ಆಗೋಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಏನಿರುತ್ತೆ, +2 ಆಕ್ಸಿಡೇಷನ್ ಸ್ಟೇಟಲ್ಲಿ ಇರುತ್ತೆ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಇನ್ಕ್ರೀಸ್ ಆಗಿಬಿಟ್ಟಿದೆ. ಸೊ ಇನ್ಕ್ರೀಸ್ ಆಗಿದೆ ಅಂದರೆ ನಮಗೇನಿದೆ, M2+ ಅಂದಾಗ ಕಾಪರ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು, Cu2+ ಅಂದಾಗ ನಮಗೇನಿರುತ್ತೆ ಅಂದರೆ 4s0 3d9 ಇರುತ್ತೆ. ಸೊ ಇವಾಗ ಒಂದು ಎಲೆಕ್ಟ್ರಾನ್ ಏನಾದರೂ ನಾನು ಗೇನ್ ಮಾಡಿದರೆ ನಮಗೇನಾಗುತ್ತೆ ಅಂದರೆ 4s0 3d10 ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗಿದೆ, ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆಗಿದೆ ಅಂದ್ರೆ ಮೀನಿಂಗ್ ಏನು, ಎಲೆಕ್ಟ್ರಾನ್ಗಳು ನಂಗೆ ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಎಕ್ಸೆಪ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ 4s0 3d10 ಆಗೋಕ್ಕೆ ಇಷ್ಟಪಡುತ್ತೆ. ಸೊ ಅದಕ್ಕೋಸ್ಕರ ನಮಗೇನಿದೆ ಅಂದರೆ ಮೆಟಲ್ 2+ ಇರೋದು ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡಿ ಮೆಟಲ್ ಆಗಿ ಕನ್ವರ್ಟ್ ಆಗೋ ಟೆಂಡೆನ್ಸಿ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಮಗೇನಿದೆ ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನಮ್ಗೆ ಇವಾಗ ಏನಾದರೂ ಪಾಸಿಟಿವ್ ನೆಗೆಟಿವ್ ವಾಲ್ ಇದ್ರು, ಪಾಸಿಟಿವ್ ಇದೆ ಅಂದರೆ ವ್ಯಾಲ್ಯೂ ಮೀನಿಂಗ್ ಏನು ಅಂದರೆ ಜಾಸ್ತಿ ಪಾಸಿಟಿವ್ ಹತ್ರ ಹೋಗ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ 0.34 ಇರುತ್ತೆ ಇದರದು. ಮೀನಿಂಗ್ ಏನು, ಪಾಸಿಟಿವ್ ಇದೆ ಅಂದರೆ M2+ ಎಲೆಕ್ಟ್ರಾನ್ ತಗೊಂಡು ಮೆಟಲ್ ಆಗೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ಅನ್ನೋದು ಮೀನಿಂಗ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ನೆಗೆಟಿವ್ ಇದೆ ಅಂದರೆ ಮೀನಿಂಗ್ ಏನು. ಸೊ ನೆಗೆಟಿವ್ ಇದೆ ಅಂದರೆ ಮೆಟಲು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ Zn2+ ಇದೆ ಅಲ್ಲ, ಸೊ ಇದೇನು ಮಾಡುತ್ತೆ ಅಂದರೆ ಇರೋದು M2 ಆಗಿ ಕನ್ವರ್ಟ್ ಆಗಿ 2 ಎಲೆಕ್ಟ್ರಾನ್ಗಳನ್ನು ಕೊಡೋಕ್ಕೆ ಇಷ್ಟಪಡ್ತಿದೆ. ಸೊ ಅನ್ನೋದು ಮೀನಿಂಗ್ ನೆಗೆಟಿವ್ ಆಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ 0 ಇದೆ. ಸೊ 0ಕ್ಕಿಂತ ಮೇಲೆ ಹೋಗಿದೆ ಅಂದರೆ ಏನು, ಎಲೆಕ್ಟ್ರಾನ್ಗಳನ್ನು ತಗೊಂಡು
ಇಷ್ಟಪಡುತ್ತೆ. ಸೊ 4s 3D9 ಇರೋದು 3D10 ಆಗಿ ಕನ್ವರ್ಟ್ ಆಗೋಕ್ಕೆ ಇಷ್ಟಪಡುತ್ತೆ ಅಂತ. ಬಟ್ ಇಲ್ಲಿ ಏನಾಗಿದೆ ಅಂದರೆ ನೆಗೆಟಿವ್ ಇದೆ. ನೆಗೆಟಿವ್ ಅನ್ನೋದು ಮೀನಿಂಗ್ ಏನು, ಎಲೆಕ್ಟ್ರಾನ್ಗಳನ್ನು ನಾನು ಕೊಡ್ತೀನಿ, ಸೊ ಅದರಿಂದ ನಾನು ಏನಾಗಿರ್ತೀನಿ, ಸ್ಟೆಬಿಲೈಸ್ ಆಗಿರ್ತೀನಿ ಅನ್ನೋದು ಮೀನಿಂಗ್. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೀವು ನೋಡಿದ್ರೆ ಇವಾಗ ಇಷ್ಟು ಅರ್ಥ ಆದಮೇಲೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇವಾಗ M3+ ಇರೋದು M2+ ಆಗಿ ಕನ್ವರ್ಟ್ ಆಗಬೇಕು. ಸೊ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. M3+ ಇರೋದು ಯಾವುದಿದೆ, ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ನೋಡ್ಬೋದು, +3 ಆಕ್ಸಿಡೇಷನ್ ಸ್ಟೇಟ್ ಇದೆ, Fe3+. Fe3+ ಅಂದರೆ ನಮಗೇನು, D5 ಕಾನ್ಫಿಗರೇಷನ್. ಇವಾಗ ಈ M3+ ಇರೋದು MT+ ಆಗಿ ಕನ್ವರ್ಟ್ ಆಗಿ ಇಷ್ಟಪಡುತ್ತಾ ಅಯ್ಯನ್ನು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಈ 3+ ಇರೋದು 2+ ಆಗಿ ಕನ್ವರ್ಟ್ ಆಗಬೇಕಂದ್ರೆ ಮೀನಿಂಗ್ ಏನು, D5 ಇರೋದು D6 ಆಗಿ ಕನ್ವರ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ M3+ ಇರೋದು M2+ ಆಗಿ ಕನ್ವರ್ಟ್ ಆಗೋಕ್ಕೆ ಇಷ್ಟಪಡಲ್ಲ ಯಾರು, ಅಯನ್. ಓಕೆನಾ, ಇಷ್ಟು. ಇವಾಗ ಅದೇ ನಮಗೆ ಬೇರೆ ಯಾವುದಾದ್ರು ಎಕ್ಸಾಂಪಲ್ ನಾವು ಕೊಡೋದಾದರೆ, ಹಾಂ M3+ ಇದೆ ಅಂತ ಅನ್ಕೊಳ್ಳೋಣ, Mn3+ ಇದೆ ಅಂತ ಅನ್ಕೊಳ್ಳೋಣ. ಸೊ Mn3+ ಇರೋದು ನಮಗೇನಾಗುತ್ತೆ, Mn2+ ಆಗಿ ಕನ್ವರ್ಟ್ ಆಗೋಕ್ಕೆ ಇಷ್ಟಪಡುತ್ತೆ. ಯಾಕೆ, ಸೊ ಇಲ್ಲಿ ನಾವು ನೋಡೋದಾದ್ರೆ ನಾವು ನೋಡ್ಬೋದು Mn3+ ಅಂದರೆ ನಮಗೇನಾಗುತ್ತೆ ಅಂದರೆ D4 ಕಾನ್ಫಿಗರೇಷನ್. ಇವಾಗ ಒಂದು ಎಲೆಕ್ಟ್ರಾನ್ಗೆ ಏನು ಮಾಡಿದ್ರೆ ನಮಗೇನಾಗುತ್ತೆ, D5 ಕಾನ್ಫಿಗರೇಷನ್ ಆಗುತ್ತೆ. ಸೊ ಎಲ್ಲ ಕಡೆ ನಮಗೇನಾಗುತ್ತೆ ಅಂದರೆ ಬೇಸ್ಡ್ ಆನ್ D0, D3, D5, D10. ಸೊ ಆ ರೀತಿ ಕಂಡೀಷನ್ ಬರೋ ಥರ ಇದ್ದರೆ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತವೆ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಶೋ ಮಾಡ್ತವೆ. ಅದೇ ರೀತಿ ನಮಗೇನಾದರೂ ಇವಾಗ D5, D8, D10 ಈ ರೀತಿ ಕಾನ್ಫಿಗರೇಷನ್ ಸ್ಟೇಬಿಲೈಸ್ ಆಗಿದ್ದರೆ ಅವು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡೋಕ್ಕೆ ಇಷ್ಟಪಡ್ತವೆ. ಸೊ ಡೊನೇಟ್ ಮಾಡಿ ಅವು ಸ್ಟೇಟಲ್ಲಿ ಇರೋಕ್ಕೆ ಟ್ರೈ ಮಾಡ್ತವೆ. ಇದೇನು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಓಕೆ, ಕ್ಲಿಯರ್. ಸೊ ಇಷ್ಟು ಕ್ಲಿಯರ್ ಆಗಿಬಿಟ್ರೆ ಮುಗೀತು. ಯಾವುದೇ ರೀತಿಯ ಕ್ವಶನ್ಗಳನ್ನು ಬಂದರೂ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಇಂಟ್ರಾಕ್ಷನ್ ಆಗಬೇಕು. ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಚೆನ್ನಾಗಿ ಇಂಟ್ರಾಕ್ಷನ್ ಇರಬೇಕು. ಮೆಲ್ಟಿಂಗ್ ಪಾಯಿಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ಯಾರ ಹತ್ರ ಜಾಸ್ತಿ ಅನ್ಪೇಡ್ ಎಲೆಕ್ಟ್ರಾನ್ಗಳಿರ್ತವೋ ಸೊ ಅವೇನು ಮಾಡ್ತವೆ ಅಂದರೆ ಜಾಸ್ತಿ ಮೆಟಾಲಿಕ್ ಬಾಂಡಿಂಗ್ನ ಶೋ ಮಾಡ್ತವೆ. ಸೊ ನೀವು ನೋಡ್ಬೋದು D5 ಒಂದು ಎಕ್ಸೆಪ್ಷನ್ ಕೇಸು, ಕಾಪರ್, Ag ಇವೆಲ್ಲ ಏನಾಗುತ್ತೆ ಅಂದರೆ 4D10 ಇರ್ತವೆ, ಒಂದೊಂದು ಅನ್ಪೇಡ್ ಎಲೆಕ್ಟ್ರಾನ್. ಸೊ ಹೋಗ್ತಾ ನೀವು ನೋಡೋದಾದ್ರೆ ಕ್ರೋಮಿಯಂ ಹತ್ರ 6 ಅನ್ಪೇಡ್ ಎಲೆಕ್ಟ್ರಾನ್ಗಳು ಇರ್ತವೆ, ಇದರ ಹತ್ರ 5 ಇರ್ತವೆ. ನೆಕ್ಸ್ಟ್ ನಾವು ನೋಡಿದ್ರೆ 4, 3, 2, 1 ಈ ರೀತಿ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗ್ತಾ ಹೋಗ್ತವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಸೊ ಇವಾಗ ಎಷ್ಟು ಅನ್ಪೇಡ್ ಎಲೆಕ್ಟ್ರಾನ್ಗಳು ಇರ್ತವೋ ಅಷ್ಟು ಚೆನ್ನಾಗಿ ಇಂಟ್ರಾಕ್ಷನ್ ಆಗ್ತವೆ. ಇವಾಗ ಯಾವುದಾದ್ರೂ ಮೆಲ್ಟಿಂಗ್ ಪಾಯಿಂಟ್ ಕೇಳಿದ್ರು ಅಂದರೆ ಯಾರ್ದು ಅನ್ಪೇಡ್ ಎಲೆಕ್ಟ್ರಾನ್ ಜಾಸ್ತಿ ಇದೆಯೋ ನೋಡ್ರಿ. ಸೊ ಯಾರ್ದು ಅನ್ಪೇಡ್ ಎಲೆಕ್ಟ್ರಾನ್ಗಳು ಜಾಸ್ತಿ ಇರ್ತವೋ ಅವು ಏನು ಮಾಡ್ತವೆ, ಚೆನ್ನಾಗಿ ಮೆಟಾಲಿಕ್ ಬಾಂಡಿಂಗ್ನ ಫಾರ್ಮೇಷನ್ ಮಾಡ್ತವೆ. ಸೊ ಅದೇ ರೀತಿ ನಾವು ನೋಡೋದಾದರೆ ಇಲ್ಲಿ ವೆನೇಡಿಯಮ್ 5 ಇರಬೇಕು. ನೆಕ್ಸ್ಟ್ 4 ಸ್ಕ್ಯಾಂಡಿಯಮ್, ಟೈಟೇನಿಯಂ, ವೆನೇಡಿಯಮ್. ಸೊ ವೆನೇಡಿಯಮ್ ಅಂದಾಗ 4s2 3d3 ಇರುತ್ತೆ. ಸೊ 3 ಎಲೆಕ್ಟ್ರಾನ್ಗಳಿರ್ತವೆ. ಓಕೆ, ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಡಿಪೆಂಡ್ ಆಗುತ್ತೆ. ಇವಾಗ ಕ್ರೋಮಿಯಂ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ನ ತೋರಿಸ್ತಾ ಇದೆ. ಸೊ ಅಂದರೆ ಏನೋ Cr+6 ಎಲ್ಲ ತೋರಿಸ್ತಾ ಇತ್ತು, ಅಂದರೆ ಏನೋ 6 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ ಅನ್ನೋದು ಮೀನಿಂಗ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಮಾಲಿಬ್ಡಿನಿಯಂ. ಸೊ ಇದ್ರ ಕಡೆ ಮೇಲ್ಗಡೆ ಇರೋದು ಇದು +6 ಆಕ್ಸಿಡೇಷನ್, ಅಂದರೆ ಏನು 6 ಎಲೆಕ್ಟ್ರಾನ್ಗಳನ್ನು ಇದು ಚೆನ್ನಾಗಿ ಡೊನೇಟ್ ಮಾಡುತ್ತೆ. ಇವಾಗ ಇದು ನೋಡೋದಾದ್ರೆ ಟಂಗ್ಸ್ಟನ್ ಇನ್ನೂ ಹೈ ಇದೆ, ಅಂದರೆ ಮೀನಿಂಗ್ ಏನು, ಇದು 3D ಸೀರೀಸ್, 4D ಸೀರೀಸ್, ಇದು 5D ಸೀರೀಸ್. 5D ಸೀರೀಸ್ ಇನ್ನೂ ಚೆನ್ನಾಗಿ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಿರುತ್ತೆ ಅಂದರೆ ಇದು ಮೇಲ್ಗಡೆ ಇದೆ. ಮೀನಿಂಗ್ ಏನಿಲ್ಲಿ, ಸೊ ಮೀನಿಂಗ್ ಏನು ಅಂದರೆ ಸೈಜ್ ದೊಡ್ಡ ಇದೆ. ಓಕೆನಾ, ಟಂಗ್ಸ್ಟನ್ ಇಷ್ಟು ದೊಡ್ಡದ ಸೈಜ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಎಲೆಕ್ಟ್ರಾನ್ಗಳು ತುಂಬ ದೂರದಲ್ಲಿದ್ದಾವೆ. ಸೊ ಏನು ಮಾಡುತ್ತೆ ಅಂದರೆ ಈಸಿಲಿ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡುತ್ತೆ. ಸೊ ಎಲೆಕ್ಟ್ರಾನ್ಗಳು ಆರಾಮಾಗಿ ಓಡಾಡ್ಕೊಂತಿರ್ತವೆ. ಸೊ ಅದಕ್ಕೋಸ್ಕರ ಏನಿದೆ, ಎಲೆಕ್ಟ್ರಾನ್ಗಳು ಅನ್ಪೇಡ್ ಎಲೆಕ್ಟ್ರಾನ್ಗಳು ಅವೈಲೇಬಲ್ ಇದ್ದಾವೆ ಅನ್ಕೊಂಡು ನಮ್ಗೆ ಏನಾಗುತ್ತೆ ಅಂದರೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಓಕೆ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಯಾವುದು, ಟಂಗ್ಸ್ಟನಿಗೆ. ಇಷ್ಟು ಮುಗಿದ್ರೆ ಮುಗೀತು. ಓಕೆ, ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು, ಅನ್ಪೇಡ್ ಎಲೆಕ್ಟ್ರಾನ್ಗಳು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೆನ್ಪಿಟ್ಕೋಬೇಕು. ಅನ್ಪೇಡ್ ಎಲೆಕ್ಟ್ರಾನ್ಗಳು ಯಾವ್ದು ಜಾಸ್ತಿ ಇರ್ತವೋ ಸೊ ಅವು ಏನು ಮಾಡ್ತವೆ ಅಂದರೆ ಮೆಟಾಲಿಕ್ ಬಾಂಡಿಂಗ್ನ ಜಾಸ್ತಿ ತೋರಿಸ್ತವೆ. ನೆಕ್ಸ್ಟ್ ಎಂಥಾಲ್ಪಿ ಆಫ್ ಅಟಾಮೇಷನ್. ಇವಾಗ ಬಾಂಡ್ ಸ್ಟ್ರಾಂಗ್ ಇದೆ ಅಂದರೆ ಆ ಬಾಂಡ್ನ ಬ್ರೇಕ್ ಮಾಡೋಕ್ಕೆ ಬೇಕಾಗಿರೋ ಎನರ್ಜಿನೇ ಏನು, ಎಂಥಾಲ್ಪಿ ಆಫ್ ಅಟಾಮೇಷನ್. ಇವಾಗ ಮೆಟಾಲಿಕ್ ಬಾಂಡಿಂಗ್ ಕ್ರೋಮಿಯಮ್ದು ಜಾಸ್ತಿ ಇದೆ, ಯಾಕೆ ಅನ್ಪೇಡ್ ಎಲೆಕ್ಟ್ರಾನ್ಗಳು ಜಾಸ್ತಿ ಇದ್ದಾವೆ. ಇವಾಗ ಇದ್ರದ್ದು ಬಾಂಡಿಂಗ್ ಜಾಸ್ತಿ ಇದೆ ಅಂದರೆ ಮೀನಿಂಗ್ ಏನು, ಆ ಬಾಂಡ್ನ ಬ್ರೇಕ್ ಮಾಡೋಕ್ಕೆ ನಂಗೆ ಏನು ಬೇಕು, ಜಾಸ್ತಿ ಎನರ್ಜಿನ ನಾನು ಹಾಕಬೇಕು. ಸೊ ಅದೇನು ಎಂಥಾಲ್ಪಿ ಆಫ್ ಅಟಾಮೈಸೇಷನ್. ಓಕೆ, ಇಷ್ಟು ಹೇಳಿದ್ರೆ ಕ್ಲಿಯರ್. ಸೊ ನಾವು ನೋಡೋದಾದ್ರೆ ಇವಾಗ ಕ್ರೋಮಿಯಮ್ದು, ವೆನೇಡಿಯಮ್ದು ಹೈ ಇಷ್ಟೇ ಇರುತ್ತೆ. ಸೊ ಅದೊಂದು ಎಕ್ಸೆಪ್ಷನ್ ಕೇಸ್. ಅದು ಬಿಟ್ಟರೆ ನಮ್ಗೆ ಏನಾಗುತ್ತೆ, ನೀವು ನೋಡ್ಬೋದು ಕ್ರೋಮಿಯಮ್ದು ಹೈ ಇರುತ್ತೆ. ಇವಾಗ Mn ಹತ್ರ 5 ಎಲೆಕ್ಟ್ರಾನ್ಗಳಿದೆ, ಬಟ್ ಇದು ಯಾಕೆ ಡೌನಲ್ಲಿದೆ, Mn ಆಲ್ರೆಡಿ ಸ್ಟೆಬಿಲೈಸ್ ಆಗಿರುತ್ತೆ. ಸೊ ಎಲೆಕ್ಟ್ರಾನ್ಗಳನ್ನು ಯಾಕೆ ತೊಗೊಳಕ್ಕೆ ಇಷ್ಟಪಡುತ್ತೆ, ಎಲೆಕ್ಟ್ರಾನ್ಗಳನ್ನು ತೊಗೊಳಕ್ಕೆ ಇಷ್ಟಪಡಲ್ಲ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಸೈಜಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಹೋಗ್ತಾ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗ್ತಾ ಹೋಗ್ತವೆ. ಸೊ ಅದೇ ರೀತಿ ಟ್ರೆಂಡ್ನ ಫಾಲೋ ಮಾಡಿದೆ. ಬಟ್ ಇಲ್ಲಿ ನಾವು ನೋಡೋದಾದ್ರೆ ಇದು 3D ಸೀರೀಸ್, ಇದು 4D, ಇದು 5D. ಓಕೆ, ಬಟ್ ಇಲ್ಲಿ ನಾವು 5D ನಾವು ನೋಡ್ತಾ ಹೋದ್ರೆ ನಮ್ಗೆ ಏನಾಗುತ್ತೆ ಅಂದರೆ 4F ಸೀರೀಸ್ ಬರುತ್ತೆ. 4F ಸೀರೀಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಶಿಲ್ಡಿಂಗ್ ಎಫೆಕ್ಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಶಿಲ್ಡಿಂಗ್ ಎಫೆಕ್ಟ್ ತುಂಬ ಕಮ್ಮಿ ಇರುತ್ತೆ. ಶಿಲ್ಡಿಂಗ್ ಎಫೆಕ್ಟ್ ಅಂದರೆ ಏನು, ನ್ಯೂಕ್ಲಿಯಸ್ ಇಲ್ಲಿ ಇರುತ್ತೆ, ಇಲ್ಲಿ ನಮ್ಗೆ ಒಂದು ಬ್ಯಾರಿಯರ್ ಥರ ಇರ್ತವೆ, ಯಾರು ಈ ಆರ್ಬಿಟಲ್ಸ್ಗಳು. ಓಕೆ, ಸೊ F ಆರ್ಬಿಟಲ್ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ ಅಂದರೆ D ಎಲೆಕ್ಟ್ರಾನ್ಗಳು ಇರ್ತವೆ. ಇವಾಗ ನಮ್ಗೆ ಏನಾಗುತ್ತೆ, ಈ ನ್ಯೂಕ್ಲಿಯಸ್ ಈ ಶಿಲ್ಡಿಂಗ್ ಎಫೆಕ್ಟ್ ಕಮ್ಮಿ ಇರೋದ್ರಿಂದ ನಮ್ಗೇನು ಮಾಡುತ್ತೆ ಅಂದರೆ ಇಲ್ಲಿರೋ ಎಲೆಕ್ಟ್ರಾನ್ಗಳನ್ನ ಈಸಿಲಿ ಪುಲ್ ಮಾಡಿಬಿಡುತ್ತೆ. ಸೊ ಶಿಲ್ಡಿಂಗ್ ಎಫೆಕ್ಟ್ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಒಂಥರ ಪ್ಲಾಸ್ಟಿಕ್ ಇದ್ದಂಗೆ. ಓಕೆ,
ಪ್ಲಾಸ್ಟಿಕ್ ಇದ್ದಂಗೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗ್ತಂದ್ರೆ ಈಸಿಲಿ ಕಾಣಿಸ್ತಾ ಇರುತ್ತೆ ಡಿ ಎಲೆಕ್ಟ್ರಾನ್ಗಳು ಪುಲ್ ಮಾಡಿಬಿಡುತ್ತೆ. ಸೊ ಅದರಿಂದ ನಮ್ಗೇನಾಗುತ್ತೆ ಅಂದರೆ ಶೀಲ್ಡಿಂಗ್ ಎಫೆಕ್ಟ್ ಕಮ್ಮಿ ಇರೋದ್ರಿಂದ ನಮಗೇನಾಗ್ತಂದರೆ ಜಿರ್ಕೋನಿಯಂ ಮತ್ತು ಹಾಫ್ನಿಯಂ ಸೈಜು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೊ ಈ ರೀತಿ ಕಾಂಟ್ರಾಕ್ಷನ್ ಆಗೋದನ್ನ ನಾವೇನಂತ ಕರಿತೀವಿ ಅಂದರೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದೇನು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟಲ್ಲಿ ಎಷ್ಟು ಅನ್ಪೇಡ್ ಎಲೆಕ್ಟ್ರಾನ್ಗಳಿರ್ತವೆ, ಎಷ್ಟು ಅನ್ಪೇಡ್ ಎಲೆಕ್ಟ್ರಾನ್ಗಳಿರ್ತವೆ ಅಷ್ಟು ಮೆಟಾಲಿಕ್ ಬಾಂಡಿಂಗ್ ಇರ್ತವೆ. ಸೊ ಎಂಥಾಲ್ಪಿ ಆಫ್ ಅಟಾಮಿನೇಷನ್ ಅಂದ್ರೇನು, ಆ ಎನರ್ಜಿನ ಬಾಂಡ್ನ ಬ್ರೇಕ್ ಮಾಡಬೇಕಾಗಿರೋ ಎನರ್ಜಿ. ಇವಾಗ ಜಾಸ್ತಿ ಸ್ಟ್ರಾಂಗ್ ಆಗಿದೆ ಮೆಟಾಲಿಕ್ ಬಾಂಡಿಂಗ್ ಅಂದರೆ ಜಾಸ್ತಿ ಎನರ್ಜಿ ನಾನು ಹಾಕಬೇಕು ಬ್ರೇಕ್ ಮಾಡೋಕ್ಕೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಕ್ಲಿಯರ್. ಓಕೆ, ನೆಕ್ಸ್ಟ್ ಸೈಜಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗ್ತಾ ಹೋಗ್ತವೆ. ಇಲ್ಲಿ ಏನಾಗುತ್ತೆ ಅಂದರೆ 5D ಸೀರೀಸಲ್ಲಿ ಹೋದಾಗ ನಮ್ಗೆ ಏನಾಗುತ್ತೆ ಅಂದರೆ 4f ಆರ್ಬಿಟಲ್ಸ್ ಇರ್ತವೆ. ಸೊ ಅಷ್ಟು ವೀಕ್ ಶೀಲ್ಡಿಂಗ್ ಎಫೆಕ್ಟ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನು ಚೆನ್ನಾಗಿ ಪುಲ್ ಮಾಡಿಬಿಡ್ತವೆ. ಪುಲ್ ಮಾಡಿಬಿಟ್ರೆ ನಮ್ಗೆ ಏನಾಗುತ್ತೆ ಸೈಜ್ ಡಿಕ್ರೀಸ್ ಆಗುತ್ತೆ, ಜಿರ್ಕೋನಿಯಂ ಮತ್ತು ಹಾಫ್ನಿಯಂ ಕಮ್ಮಿ ಇರುತ್ತೆ. ಅದಕ್ಕೇನಂತ ಕರಿತೀವಿ ಅಂದರೆ ನಾವು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಒಂದೊಂದೇ ಪಾಯಿಂಟ್ ಅನ್ಪೇಡ್ ಎಲೆಕ್ಟ್ರಾನ್, ನೆಕ್ಸ್ಟ್ ಸೈಜ್, ಜಿರ್ಕೋನಿಯಂ ಹಾಫ್ನಿಯಂ ಸೇಮ್ ಇರ್ತವೆ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಇಷ್ಟೇ ನೋಟ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಲ್ಟಿಂಗ್ ಪಾಯಿಂಟ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಓಕೆ, ಸೊ ವೆನಿಡಿಯಮ್ದು ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೇಳಿದರೆ. ಸೊ ಯಾರ್ದು ಚೆನ್ನಾಗಿದೆ, ಯಾರು ಜಾಸ್ತಿ ಇದೆ ಅಂತ. ಸೊ ಕ್ರೋಮಿಯಮಲ್ಲಿ ನಾವು ನೋಡೋದಾದರೆ ಎಷ್ಟು ಅನ್ಪೇಡ್ ಎಲೆಕ್ಟ್ರಾನ್ಗಳಿರ್ತವೆ, 6 ಅನ್ಪೇಡ್ ಎಲೆಕ್ಟ್ರಾನ್ಗಳಿರ್ತವೆ. ಸೊ ವೆನಿಡಿಯಮ್ದು ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದು ಆಗಲ್ಲ. ಓಕೆ, ನೆಕ್ಸ್ಟ್ ಇರೋದೇನು ಕ್ರೋಮಿಯಮ್ದು ಜಾಸ್ತಿ ಇರುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ಅಂತ ಕೇಳಿದರೆ ಕ್ರೋಮಿಯಮ್ದು ಏನಿರುತ್ತೆ ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ ಮ್ಯಾಂಗ್ನೀಸ್ದು. ಯಾಕೆ ಕ್ರೋಮಿಯಮ್ ಹತ್ರ 4s1 3d5 ಅಂದರೆ ನಮಗೇನಿರುತ್ತೆ 6 ಅನ್ಪೇಡ್ ಎಲೆಕ್ಟ್ರಾನ್ಗಳು ಇರ್ತವೆ. ಎಮ್ಎನ್ ಹತ್ರ ಎಷ್ಟಿರುತ್ತೆ 5 ಎಲೆಕ್ಟ್ರಾನ್ಗಳು ಇರ್ತವೆ. ಅದರಲ್ಲೂ ಮ್ಯಾಂಗ್ನೀಸ್ ಏನು ಮಾಡುತ್ತೆ ಅಂದರೆ ಮೆಟಾಲಿಕ್ ಬಾಂಡಿಂಗ್ನ ಶೋ ಮಾಡಲ್ಲ. ಯಾಕೆ, ಬಿಕಾಸ್ ಇದೇನಾಗಿರುತ್ತೆ ಅಂದರೆ ಆಲ್ರೆಡಿ D5 ಸ್ಟೇಬಲೈಸ್ಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಬಾಂಡಿಂಗ್ ಮಾಡೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಓಕೆ, ಸೊ ನೆಕ್ಸ್ಟು ಇದು ಏನಾಗುತ್ತೆ ಅಂದರೆ ರೈಟ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಎಮ್ಎನ್ಗಿಂತ ಜಾಸ್ತಿ ಎಫಿ ಜಾಸ್ತಿ ಇರುತ್ತೆ. ಎಮ್ಎನ್ ಅಂತೂ D5 ಕಾನ್ಫಿಗರೇಷನ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಇರೋದೇನು ಟೈಟೇನಿಯಮ್ ಗ್ರೇಟರ್ ದೆನ್ ವೆನಿಡಿಯಮ್. ಸೊ ವೆನಿಡಿಯಮ್ದು ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ ಟೈಟೇನಿಯಮ್. ಯಾಕೆ, ವೆನಿಡಿಯಮ್ ಹತ್ರ ಜಾಸ್ತಿ ಎಲೆಕ್ಟ್ರಾನ್ಗಳಿರ್ತವೆ, ಅನ್ಪೇಡ್ ಎಲೆಕ್ಟ್ರಾನ್ಸ್ ಇಲ್ಲಿ 3 ಇರ್ತವೆ, ಇಲ್ಲಿ 2 ಇರ್ತವೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ವೆನಿಡಿಯಮ್ ಕೂಡ ಆಗಲ್ಲ. ಸೊ ಕ್ರೋಮಿಯಂ ಗ್ರೇಟರ್ ದೆನ್ ಮ್ಯಾಂಗ್ನೀಸ್. ನಿಮ್ಗೇನು ಬೇಕಾಗಿರೋದಿಲ್ಲಿ ಜಸ್ಟ್ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅನ್ಪೇಡ್ ಎಲೆಕ್ಟ್ರಾನ್ಗಳು ಬೇಕು. ಸೊ ಅನ್ಪೇಡ್ ಎಲೆಕ್ಟ್ರಾನ್ಗಳು ಎಷ್ಟು ಜಾಸ್ತಿ ಇದಾವೋ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಮತ್ತೇನು ಹೇಳಿಲ್ಲ ನಿಮಗೆ ನಾನು 2023 ಕೇಳಿರೋ ಕ್ವಶನು. ಅನ್ಪೇಡ್ ಎಲೆಕ್ಟ್ರಾನ್ಗಳು ಎಲ್ಲಿ ಜಾಸ್ತಿ ಇರ್ತಾವೋ ಅಷ್ಟು ಚೆನ್ನಾಗಿ ಏನಾಗುತ್ತೆ ಅಂದರೆ ಮೆಟಾಲಿಕ್ ಬಾಂಡಿಂಗ್ ಆಗುತ್ತೆ. ಕ್ಲಿಯರ್? ಓಕೆ, ಸೊ ಅಷ್ಟೇ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸಲ್ಲೂ ಏನಿಲ್ಲ. ಇವಾಗ ಆಲ್ರೆಡಿ ನಿಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲ ಹೇಗೆ ಬರೆಯೋದು ಅಂತ ಗೊತ್ತಿದೆ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು, ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ನೆನ್ಪಿಟ್ಕೋಬೇಕು. ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ದಾಗ ನಮ್ಗೇನಾಗುತ್ತೆ ಅಂದರೆ ಇದಿಷ್ಟು ನೆನ್ಪಿಟ್ಕೊಂಡಿರಿ, UPE ಅಂತ ಬರ್ಕೊಂಡಿರಿ. ಓಕೆ, ಸೊ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ದಾಗ ನಮ್ಗೇನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಮೂಮೆಂಟ್ನ ಶೋ ಮಾಡುತ್ತೆ. ಇವಾಗ ಯಾರು ಶೋ ಮಾಡಲ್ಲ, D0 ಕಾನ್ಫಿಗರೇಷನ್ ಇದ್ರ ಹತ್ರ ನಮಗೇನಿರುತ್ತೆ ಅಂದರೆ ಅನ್ಪೇಡ್ ಎಲೆಕ್ಟ್ರಾನ್ಗಳು ಇರಲ್ಲ. ನೆಕ್ಸ್ಟ್ D10 ಕಾನ್ಫಿಗರೇಷನ್ ಇದ್ರ ಹತ್ರ ನಮಗೇನಿರುತ್ತೆ ಅಂದರೆ ಅನ್ಪೇಡ್ ಎಲೆಕ್ಟ್ರಾನ್ಗಳು ಇರಲ್ಲ. ಸೊ ಅದಕ್ಕೋಸ್ಕರ ನಮಗೇನಾಗ್ತದೆ ಅಂದರೆ ಇವು D0 ಕಾನ್ಫಿಗರೇಷನ್ D10 ಕಾನ್ಫಿಗರೇಷನ್ ನಮಗೇನು ಮಾಡ್ತಾವೆ ಅಂದರೆ ಮ್ಯಾಗ್ನೆಟಿಕ್ ಮೂಮೆಂಟ್ನ ತೋರಿಸಲ್ಲ. ಓಕೆ, ಸೊ ಇದು ಜಸ್ಟ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು. D0 ಅಂದರೆ ಅನ್ಪೇಡ್ ಎಲೆಕ್ಟ್ರಾನ್ಗಳೇ ಇರಲ್ಲ, D10 ಅಂದರೆ ಕಂಪ್ಲೀಟ್ಲಿ ಫಿಲ್ಡ್ ಇರ್ತವೆ, ಅನ್ಪೇಡ್ ಎಲೆಕ್ಟ್ರಾನ್ಗಳೇ ಇರಲ್ಲ. ಸೊ ನೀವು ನೋಡೋದಾದ್ರೂ ಸ್ಕ್ಯಾಂಡಿಯಮ್ 3+ ಅಂದ್ರೇನು D0 ಕಾನ್ಫಿಗರೇಷನ್, ಸ್ಕ್ಯಾಂಡಿಯಮ್ 2+ ಅಂದರೆ ನಮಗೇನಿತ್ತು D1 ಕಾನ್ಫಿಗರೇಷನ್. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸ್ಕ್ಯಾಂಡಿಯಮ್ 3+ ಅಂದ್ರೇನು D0 ಕಾನ್ಫಿಗರೇಷನ್ ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು 0 ಇರೋದ್ರಿಂದ ನಮ್ಮ ಮ್ಯಾಗ್ನೆಟಿಕ್ ಮೂಮೆಂಟ್ ನೋಡೋದಾದ್ರೆ ಇಲ್ಲೂ 0 ಇರುತ್ತೆ. ಓಕೆ, ಸೊ ಅದೇ ರೀತಿ ನಾವು ನೋಡಿದ್ರೆ D10 ಕಾನ್ಫಿಗರೇಷನ್, Zn2+ ಅಂದ್ರೇನು D10 ಕಾನ್ಫಿಗರೇಷನ್ ಆಲ್ರೆಡಿ ಗೊತ್ತಿದೆ. ಸೊ ಇವಾಗ ಏನಾಗುತ್ತೆ, ಅದಕ್ಕೋಸ್ಕರ ಅನ್ಪೇಡ್ ಎಲೆಕ್ಟ್ರಾನ್ಗಳಿಲ್ಲ ಅಂದರೆ ಮ್ಯಾಗ್ನೆಟಿಕ್ ಮೂಮೆಂಟ್ನ ಶೋ ಮಾಡಲ್ಲ. ಅದೇ ರೀತಿ ನಾವು ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಉಳಿದಿರೋದ್ರೆಲ್ಲ ನಿಮಗೆ ಆಕ್ಸಿಡೇಷನ್ ಸ್ಟೇಟು ಅವ್ರು ಕೊಟ್ಟಿರ್ತಾರೆ, ನೀವು ಫೈನ್ ಮಾಡಿರಿ ಅಂತ. ನೀವು ಅನ್ಪೇಡ್ ಎಲೆಕ್ಟ್ರಾನ್ಗಳು ಇದೆಯಾ ಅಲ್ಲ ನೋಡಬೇಕು. ಸೊ ಅನ್ಪೇಡ್ ಎಲೆಕ್ಟ್ರಾನ್ಗಳನ್ನ ನೋಡಿ ಅದಾದಮೇಲೆ ಮ್ಯಾಗ್ನೆಟಿಕ್ ಮೂಮೆಂಟ್ನ ಕಂಡುಹಿಡಿಯೋಕ್ಕೆ ನಾವೇನು ಮಾಡಬೇಕಂದ್ರೆ √n/n+2. ಸೊ ಓಕೆ, ಬೌರ್ ಮ್ಯಾಗ್ನೆಟನ್ ಆಗುತ್ತೆ. ಸೊ ಇದು ಫಾರ್ಮುಲಾ ಮ್ಯೂ, ಇದು ನೆನ್ಪಿಟ್ಕೋಬೇಕು. ಸೊ ಇದ್ರಲ್ಲಿ ನಾವು ಅನ್ಪೇಡ್ ಎಲೆಕ್ಟ್ರಾನ್ಗಳು ಎಷ್ಟಿದ್ದಾವೆ ಅದನ್ನ ಹಾಕಿ ಫಾಲೋ ಮಾಡಿದ್ರೆ ಸಾಕು. ಈ ರೂಲ್ನ ಇದು ಫಾರ್ಮುಲಾನ ಫಾಲೋ ಮಾಡಿದ್ರೆ ಆಯಿತು. ಸೊ ಇವಾಗ ಅದಕ್ಕಿಂತ ರೂಲ್ನ ಫಾಲೋ ಮಾಡೋ ಬದಲಿಗೆ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ 2 ಎಲೆಕ್ಟ್ರಾನ್ಗಳು ಇವಾಗ 1 ಇದ್ದರೆ 1.73 ಆಗುತ್ತೆ, 2 ಇದ್ದರೆ 2.84 ಆಗುತ್ತೆ, 3 ಇದ್ದರೆ 3.87 ಆಗುತ್ತೆ, 4 ಇದ್ದರೆ ಅದರ ಜಾಸ್ತಿ 4.90 ಆಗುತ್ತೆ, 5 ಇದ್ದರೆ 5.92 ಆಗುತ್ತೆ, 4 ಇದ್ದರೆ 4.90 ಆಗುತ್ತೆ. ನೀವು ನೋಡ್ತಾ ಬರ್ಬೋದು ಜಾಸ್ತಿ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ವು ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನಮ್ಗೆ ಏನಾಗ್ತಿದೆ ಅಂದರೆ ಕಮ್ಮಿ ಆಗ್ತಾ ಹೋಗ್ತಾ ಇದ್ದಾವೆ. ಯಾಕೆ, ಪೇರಿಂಗ್ ಆಗ್ತಾ ಹೋಗ್ತಿದೆ, ಅಷ್ಟೇ ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡ್ಬೋದು 3.87, 2.84, 1.73. ಓಕೆ, ಇಷ್ಟೇ. ಇವಾಗ ಇಲ್ಲೂ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ನೆನ್ಪಿಟ್ಕೋಬೇಕು, ಮುಗೀತು. ಇಲ್ಲಿರೋದೇನು ಫಾರ್ಮೇಷನ್ ಆಫ್ ಕಲರ್ಡ್ ಅಯಾನ್ಸ್. ಸೊ ಕಲರ್ಡ್ ಅಯಾನ್ಸಲ್ಲಿ ನಮಗೆ ನೆನ್ಪಿಟ್ಕೋಬೇಕು, ನಾವು ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳನ್ನೇ ನೆನ್ಪಿಟ್ಕೋಬೇಕು. ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದ್ರೆ ಮಾತ್ರ ನಮ್ಗೆ ಏನಾಗುತ್ತೆ ಅಂದರೆ ಕಲರ್ನ ಶೋ ಮಾಡುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡಿದ್ರೆ ಒಂದು ಅನ್ಪೇಡ್ ಎಲೆಕ್ಟ್ರಾನ್ಗಳಿದ್ದಾವೆ. ಇವಾಗ ಇಲ್ಲಿ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇಲ್ಲೇ ಇಲ್ಲ, D0. ಇಲ್ಲಿ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಕಾಣಿಸ್ತಾನೆ ಇಲ್ಲ, D10. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗ್ತದೆ ಇವೆರಡು ಕಲರ್ನ ಶೋ ಮಾಡಲ್ಲ. ನೀವು ನೋಡೋದಾದ್ರೆ ಸ್ಕ್ಯಾಂಡಿಯಮ್ 3+ D0 ಕಾನ್ಫಿಗರೇಷನ್ ಕಲರ್ಲೆಸ್, ಟೈಟೇನಿಯಮ್ 4+ D0 ಕಾನ್ಫಿಗರೇಷನ್ ಕಲರ್ಲೆಸ್. ನೆಕ್ಸ್ಟು Zn2+
ಕಲರ್ಲೆಸ್, ಯಾಕಂದರೆ D10 ಕಾನ್ಫಿಗರೇಷನ್ ಕಂಪ್ಲೀಟ್ಲಿ ಫಿಲ್ಡ್ ಇರ್ತವೆ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲೂ ನಮಗೆ ನೆನ್ಪಿಟ್ಕೋಬೇಕು ಅನ್ಪೇಡ್ ಎಲೆಕ್ಟ್ರಾನ್ಸ್, ಇಲ್ಲೂ ನೆನ್ಪಿಟ್ಕೋಬೇಕು ಅನ್ಪೇಡ್ ಎಲೆಕ್ಟ್ರಾನ್ಸ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಕಲರ್ ಡಿಪೆಂಡ್ ಆಗುತ್ತೆ ವಿಬ್ಗ್ಯಾವ್ ಮೇಲೆ. ಓಕೆ. ಸೊ ಯಾರು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ವಿಬ್ಗ್ಯಾರ್ ಇರುತ್ತಲ್ಲ, ಸೊ ಅದು ಬರೆದಿಟ್ಕೊಂಡಿರಿ. ಸೊ ಯಾವ್ದು ನಿಮ್ಗೆ ಅಬ್ಸರ್ವ್ ಕಲರ್ ಎಲ್ಲ ಕೇಳಲ್ಲ, ಯಾರು ತೋರಿಸ್ತಾರೆ ಅದನ್ನ ಜಸ್ಟ್ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಸಾಕು. ಓಕೆ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ in the following page the one in which both transition metals ions are colorless is. ಸೊ ಕಲರ್ಲೆಸ್ ಇರಬೇಕಂದ್ರೆ ನಮಗೇನಿರಬೇಕು D0 D10 ಕಾನ್ಫಿಗರೇಷನ್ ಇರಬೇಕು. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು ಆಕ್ಸಿಡೇಷನ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಓಕೆ. ಸೊ ನಾವು ನೋಡೋದಾದ್ರೆ ವೆನೇಡಿಯಂ 2+, ಟೈಟೇನಿಯಂ 3+. ಸೊ ವೆನೇಡಿಯಂ 2+ ಅಂದರೆ ನಮಗೇನಿರುತ್ತಂದ್ರೆ D2 ಕಾನ್ಫಿಗರೇಷನ್. ಸೊ ಅದಕ್ಕೋಸ್ಕರ ನಮಗಾಗಲ್ಲ, ಯಾವ್ದಾದ್ರು ಒಂದು ನೋಡ್ರಿ ಮುಗೀತು. ನೆಕ್ಸ್ಟ್ ನಾವು ನೋಡೋದು Zn2+, Mn2+. ಸೊ ಬೋತ್ ಅಂತ ಕೇಳಿದ್ದಾರೆ ಅವರು. ಫಾಲೋವಿಂಗ್ ಪೇಸ್ ದ ಅಯಾನ್ ಇನ್ ವಿಚ್ ಬೋತ್ ದ ಟ್ರಾನ್ಸಿಷನ್ ಮೆಟಲ್ಸ್. ಸೊ ಎರಡರಲ್ಲೂ ನಮಗೇನಾಗಬೇಕಂದ್ರೆ ಕಲರ್ಲೆಸ್ ಇರಬೇಕು. Zn2+ ಅಂದರೆ ನಮಗೇನಿರುತ್ತೆ D10 ಕಾನ್ಫಿಗರೇಷನ್. ಸೊ D10 ಕಾನ್ಫಿಗರೇಷನ್ದಾಗ ಕಲರ್ಲೆಸ್. ಓಕೆ. ನೆಕ್ಸ್ಟ್ ಇರುತ್ತೆ Mn2+ ಅಂದರೆ ನಮಗೇನು D5 ಕಾನ್ಫಿಗರೇಷನ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದು ಆಗಲ್ಲ. ನೆಕ್ಸ್ಟ್ ಸ್ಕ್ಯಾಂಡಿಯಂ 3+, Zn2+, ಇದೇನು D0 ಕಾನ್ಫಿಗರೇಷನ್, ಇದು D10 ಕಾನ್ಫಿಗರೇಷನ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇವೆರಡು ಕಲರ್ನ ತೋರಿಸಲ್ಲ. ಸೊ ಇದು D0 ಕಾನ್ಫಿಗರೇಷನ್, ಇದು D9 ಕಾನ್ಫಿಗರೇಷನ್. ಅಂದರೆ ಏನು, ಒಂದು ಎಲೆಕ್ಟ್ರಾನ್ ಇರುತ್ತೆ ಅನ್ಪೇಡ್ ಎಲೆಕ್ಟ್ರಾನ್, ಅದೇನಾಗುತ್ತೆ ಅಂದರೆ ಎಕ್ಸೈಟ್ ಆಗುತ್ತೆ. ಓಕೆ. ಕ್ಲಿಯರ್? ಸೊ ಸಿಂಪಲ್ ಆಗಿತ್ತು. ನೀವು ನೆನ್ಪಿಟ್ಕೋಬೇಕಾಗಿರೋದಂದ್ರೆ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಆಕ್ಸಿಡೇಷನ್ ಸ್ಟೇಟು ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಕ್ಕೆ ಗೊತ್ತಿದ್ರೆ ಮುಗೀತು. ಓಕೆ. ಕ್ಲಿಯರ್? ಸೊ ನೆಕ್ಸ್ಟ್ ಇರೋದೇನು ಇಲ್ಲಿ ದ ಮ್ಯಾಚ್ ದ ಫಾಲೋವಿಂಗ್. ಸೊ ಇವಾಗ Zn2+ ಇದೆ. Zn2+ ಅಂದರೆ ಏನು, D10 ಕಾನ್ಫಿಗರೇಷನ್. ಸೊ ಇವಾಗ D10 ಕಾನ್ಫಿಗರೇಷನ್ ಇದ್ರೆ ನಮಗೇನಾಗುತ್ತೆ ಅಂದರೆ ಕಲರ್ಲೆಸ್ ಇರುತ್ತೆ. ಓಕೆ. ಸೊ Zn2+ ಅಂದರೆ ನಾವು ನೋಡೋದಾದ್ರೆ D8 ಕಾನ್ಫಿಗರೇಷನ್ ಅಂತೂ ಆಗಲ್ಲ, ನಮ್ಮ ಹತ್ರ ಮ್ಯಾಗ್ನೆಟಿಕ್ ಮೊಮೆಂಟ್ಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಗಳೇ ಇಲ್ಲ. ಸೊ ಇವಾಗ ನಾವು ನೋಡೋದಾದ್ರೆ 1 ಯಾವುದಕ್ಕೆ ಬರುತ್ತೆ, ಸೊ 1 2 ಬರುತ್ತೆ. ಓಕೆ. ಇಲ್ಲಿ 2 ಆಪ್ಷನ್ ತೆಗೆದೆ, ಉಳಿದಿರೋದು 2. ಸೊ Cu2+ ಅಂದರೆ ನಮಗೇನಿರುತ್ತೆ ಅಂದರೆ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿರ್ತವೆ. D8 ಕಾನ್ಫಿಗರೇಷನ್ ಅಂತೂ ಆಗಲ್ಲ, D9 ಕಾನ್ಫಿಗರೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ನೋಡಿದ್ರೆ Cu2+ ಅಂದರೆ ನಮಗೇನಿರುತ್ತೆ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಗಳು. ನೀವು ಆರಾಮಾಗಿ ಮಾಡ್ಬೋದು. ನಾ ಹೇಳೋದಷ್ಟೇ, ಎಲ್ಲಿ ಕೇಳಿದ್ರು ಕರೆಕ್ಟಾಗಿ ಗೊತ್ತಿಲ್ಲ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಂದು ಕಡೆ ಬರೆದಿಟ್ಕೊಂಡಿರಿ, ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅವುಗಳದ್ದು ಬರೆದಿಟ್ಕೊಂಡಿರಿ. ಸೊ ಅವೆರಡನ್ನ ಕರೆಕ್ಟಾಗಿ ನೋಡಿಟ್ಕೊಂಡಿರಿ. ಈ ವಿಡಿಯೋ ನೀವು ಆರಾಮಾಗಿ ಅರ್ಥ ಮಾಡ್ಕೊತ ಹೋಗ್ತೀರಾ. ಸೊ ನೀವು ಮಾಡಿಲ್ಲ ಅಂದ್ರೂ ಒಂದ್ಸಲ ಇನ್ನೊಂದ್ಸಲ ಆಕ್ಸಿಡೇಷನ್ ಸ್ಟೇಟು ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಿಟ್ಕೊಂಡು ಆಮೇಲೆ ನೋಡಿರಿ, ನೀವು ಆರಾಮಾಗಿ ಕ್ವಿಕ್ಕಾಗಿ ಮಾಡ್ತೀರಾ. ಓಕೆ. ಸೊ ನೆಕ್ಸ್ಟ್ ಇರೋದೇನು, Cu2+ ಅಂದರೆ ನಮ್ಗೆ ಏನಿರುತ್ತೆ ಒಂದು ಅನ್ಪೇಡ್ ಎಲೆಕ್ಟ್ರಾನ್ ಇರುತ್ತೆ. ಸೊ 1 ಇದ್ರೆ ನಮಗೇನಾಗುತ್ತೆ 1.7 1.89 ರೇಂಜಿಗೆ ಇರುತ್ತೆ. ಓಕೆ. ಸೊ ಅದು ಇವಾಗ 2 ಇದ್ರೆ ನಮಗೇನಾಗುತ್ತೆ 3 ಆಗುತ್ತೆ. 2 ಇದ್ದರೆ ನಮಗೇನಾಗುತ್ತೆ 3 ಆಗುತ್ತೆ. ನೆಕ್ಸ್ಟು 3 ಇದ್ದಾಗ ನಮಗೇನಾಗುತ್ತೆ ಅಂದರೆ 1 ಆಗುತ್ತೆ, D8 ಕಾನ್ಫಿಗರೇಷನ್. ಓಕೆ. ಸೊ ಇಷ್ಟೇ ಸಿಂಪಲ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇ ರೀತಿ ಕ್ವಶನ್ ಬಂದರೂ ಕೇಳ್ಬೋದು. 2024 ಕೇಳಿರೋದು ಸಿಂಪಲ್ ಕ್ವಶನ್. ಓಕೆ. ಸಿಂಪಲ್ ಕ್ವಶನ್. ನಾನು ಜಾಸ್ತಿ ಟೈಮೇ ತೊಗೊಂಡಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲೇನು ಮಾಡ್ಬೇಕಂತ, ಇಲ್ಲಾಂದ್ರೆ ಇನ್ನೂ ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಇರೋದೇನು ಇವಾಗ ಇಲ್ಲಿ ಹ್ಯಾಲೈಡ್ಸ್ ಆಫ್ 3D ಸೆಟ್ಸ್. ಇಲ್ಲಿ ಏನು ಜಾಸ್ತಿ ನೆನ್ಪಿಟ್ಕೋಬೇಕಂತಿಲ್ಲ, ನಾ ಪಾಯಿಂಟ್ ಬರ್ದಿದ್ದೀನಿ, ಅದನ್ನ ಕರೆಕ್ಟಾಗಿ ನೋಡಿಟ್ಕೊಂಡಿರಿ. ಓಕೆ. +2 +3 ನಾವು ನೋಡೋದಾದ್ರೆ ಆಕ್ಸಿಡೇಷನ್ ಸ್ಟೇಟ್ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಹ್ಯಾಲೈಡ್ಸ್ ಮೆಟಲ್ ಏನು ಮಾಡ್ತಾವೆ ಅಂದರೆ ಈ ರೀತಿ ಆಕ್ಸಿಡೇಷನ್ ಸ್ಟೇಟ್ಗಳನ್ನ ಶೋ ಮಾಡ್ತವೆ. ಸೊ ಕ್ರೋಮಿಯಂ ತನಕ ಅಷ್ಟೇ ತೊಗೊಂಡಿದ್ದೀವಿ, ಮ್ಯಾಂಗ್ನೀಸ್ ತೊಗೊಂಡಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಇವಾಗ ಅದರಲ್ಲಿ ನಾವು ನೋಡೋದಾದ್ರೆ +6 +5 +4 +3 +2 +1. ಹ್ಯಾಲೈಡ್ಸ್ ಅಂದರೆ ಏನು, ಕ್ಲೋರಿನ್ ಬ್ರೋಮಿನ್ ಅಯೋಡಿನ್. ಓಕೆ. ಸೊ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್. ಸೊ ಇವು ಹೇಗೆ ಬಾಂಡ್ ಮಾಡ್ತವೆ ಮೆಟಲ್ ಜೊತೆಗೆ ಅನ್ನೋದು ಮೆಟಲ್ ಹ್ಯಾಲೈಡ್ಸ್. ಸಿಂಪಲ್. ಇವಾಗ ನಾವು ನೋಡೋದಾದ್ರೆ ಮೆಟಲ್ ನಮಗೇನಿರುತ್ತೆ ಅಂದರೆ +2 +3 ಆಕ್ಸಿಡೇಷನ್ ಸ್ಟೇಟ್ ಇದ್ದಾಗ ನಮಗೇನಿರುತ್ತೆ ಅಂದರೆ ಎಲ್ಲವೂ ಹ್ಯಾಲೈಡ್ಸ್ಗಳು ಚೆನ್ನಾಗಿ ಬಾಂಡ್ನ ಮಾಡ್ತವೆ. ಸೊ ಆಕ್ಸಿಡೇಷನ್ ಸ್ಟೇಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಆಕ್ಸಿಡೇಷನ್ ಸ್ಟೇಟ್ ಇದ್ದಾಗ ಮೆಟಲ್ಗಳು ಚೆನ್ನಾಗಿ ಬಾಂಡ್ ಮಾಡ್ತವೆ. ಇವಾಗ +4 +5 +6 ಇದ್ದಾಗ ನಮಗೇನಾಗುತ್ತೆ ಅಂದರೆ ಮೇನ್ಲಿ ಸ್ಟೆಬಿಲೈಸ್ ಬೈ ಫ್ಲೋರಿನ್. ಯಾಕೆ, ಸೈಜ್ ನಮಗೇನಾಗುತ್ತೆ ಅಂದರೆ ಡಿಕ್ರೀಸ್ ಆಗ್ತಾ ಹೋಗ್ತವೆ. ಸೊ ಅವಾಗ ನಮಗೇನಾಗುತ್ತೆ ಅಂದರೆ ಮೆಟಲ್ ಸೈಜು +6 ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂದಾಗ ನಮಗೇನಾಗುತ್ತೆ ಅಂದರೆ ಸೈಜು ಇವುಗಳದ್ದು ನಾವು ನೋಡೋದಾದರೆ ಅಯೋಡಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ದೊಡ್ಡ ಐಟಮ್ಗಳು. ಸೊ ಇವುಗಳ ಹತ್ರ ಬರಬೇಕಂದ್ರೆ ರಿಪಲ್ಷನ್ ತುಂಬ ಆಗುತ್ತೆ. ಫ್ಲೋರಿನ್ ಸಣ್ಣ ಐಟಮು, ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಐಟಮ್ ಚೆನ್ನಾಗಿ ಸುತ್ತಲೂ ಆವರಿಸ್ಕೊಂಡಿರುತ್ತೆ. ಬಟ್ ಇವಾಗ ಅಯೋಡಿನ್ ಎಲ್ಲ ಬಂದುಬಿಟ್ರೆ ಸೈಜ್ ದೊಡ್ಡ ಇದೆಯಲ್ಲ, ಸೊ ಅವುಗಳ ಮಧ್ಯೆ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ, ಬ್ರೇಕ್ ಆಗುತ್ತೆ, ಹೈಡ್ರೋಲೈಸ್ ವಾಟರ್ ಆಗಿದಾಗ ಏನಾಗುತ್ತೆ, ಹೈಡ್ರೋಲೈಸ್ ಆಗಿ ಹೊರಗಡೆ ಹೋಗ್ತವೆ. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟು. ಫ್ಲೋರಿನ್ ಏನು ಮಾಡುತ್ತೆ ಅಂದರೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಸ್ಟೆಬಿಲೈಸ್ ಮಾಡುತ್ತೆ. ಬಟ್ ಉಳಿದಿರೋವು ಏನು ಮಾಡ್ತಾವೆ ಅಂದರೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಸ್ಟೆಬಿಲೈಸ್ ಮಾಡಲ್ಲ. ಓಕೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇರೋದೇನು, ಸೈಜ್ ಸ್ಮಾಲ್ ಇದೆ, ಹೈ ಎಲೆಕ್ಟ್ರೋನೆಗೆಟಿವಿಟಿ ಇದೆ. ಇವಾಗ ಲೋ ಸೈಜ್ ಇದ್ದರೆ ನಮಗೇನಾಗುತ್ತೆ ಅಂದರೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ನಮಗೇನಾಗುತ್ತೆ ಅಂದರೆ ಕೌಲೆಂಟ್ ಬಾಂಡಿಂಗ್ ಮಾಡುತ್ತೆ, ಹೈ ಬಾಂಡ್ ಎಂಥಾಲ್ಪಿ ಇರುತ್ತೆ. ಸೊ ಅದನ್ನ ಬ್ರೇಕ್ ಮಾಡೋಕ್ಕೆ ಜಾಸ್ತಿ ಎನರ್ಜಿನ ಹಾಕಬೇಕು. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಸ್ಟೆಬಿಲೈಸ್ ಆಗಿರುತ್ತೆ ಬಿಕಾಸ್ ಆಫ್ ಕೌಲೆಂಟ್ ಬಾಂಡಿಂಗ್. ಇವಾಗ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಕೂಡ ಇದು ಸ್ಟೆಬಿಲೈಸ್ ಮಾಡುತ್ತೆ ಫ್ಲೋರಿನ್. ಯಾಕೆ, ಇದೇ ಎಕ್ಸೆಪ್ಷನ್ ಇರೋದು. ಯಾಕೆ ಅಂದರೆ ಇದೇನು ಮಾಡುತ್ತೆ ಅಂದರೆ ಅಯೋನಿಕ್ ಬಾಂಡಿಂಗ್ನ ಮಾಡುತ್ತೆ. ಅಯೋನಿಕ್ ಬಾಂಡಿಂಗ್ನ ಮಾಡಿದ್ರೆ ನಮಗೆ ಜಾಸ್ತಿ ಲ್ಯಾಟಿಸ್ ಎನರ್ಜಿನ ಆಗಬೇಕು ಆ ಬಾಂಡ್ನ ಬ್ರೇಕ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನಮಗೇನಾಗಿರುತ್ತೆ ಅಂದರೆ ಹೈಯರ್ ಲ್ಯಾಟಿಸ್ ಎನರ್ಜಿ ಇರುತ್ತೆ. ಓಕೆ. ಕ್ಲಿಯರ್. ಸೊ ನೆಕ್ಸ್ಟ್ ಇರೋದೇನೆಂದರೆ ಓನ್ಲಿ ಫ್ಲೋರಿನ್ ಕ್ಯಾನ್ ಸ್ಟೆಬಿಲೈಸ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್, ದ ಅದರ್ ಹ್ಯಾಲೈಡ್ಸ್ ಅಂಡರ್ಗೋ ಹೈಡ್ರೋಲೈಸಿಸ್ ಟು ಗಿವ್ ಆಕ್ಸೋ ಹ್ಯಾಲೈಡ್ಸ್. ಓಕೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ
TiCl4 ಅದೇ ಇವಾಗ ಫಾರ್ಮೇಷನ್ ಆಗಿದ್ದಿದ್ರೆ ಏನಾಗೋದು, TiCl4 ಇದೆ, ವಾಟರ್ ಜೊತೆ ಆಗ್ತಿದ್ದೀನಿ, ಏನಾಗಿದೆ TiO2 ಕನ್ವರ್ಟ್ ಆಗಿದೆ. TiO2 ಅಂದರೆ ಏನು, +4 ಆಕ್ಸಿಡೇಷನ್ ಸ್ಟೇಟ್. ಓಕೆ, ಸೊ ಇದೇನಾಗುತ್ತೆ ಅಂದರೆ ಸ್ಟೇಬಿಲೈಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡ್ಬೋದು HCl ರಿಲೀಸ್ ಆಗಿದೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ನಾವು ನೋಡೋದಾದ್ರೆ VCl4 ಹೈಡ್ರೋಲಿಸಿಸ್ ಗಿವ್ಸ್ VOCl2. ಸೊ ಅದೇ ರೀತಿ ಸೇಮ್ ರಿಯಾಕ್ಷನ್, ಯಾಕಂದರೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಫ್ಲೋರಿನ್ ಅಷ್ಟೇ ಸ್ಟೆಬಿಲೈಸ್ ಆಗಿರುತ್ತೆ. ಉಳಿದಿರೋದೇನಾಗುತ್ತೆ, ಹೈಡ್ರೋಲಸ್ ಆಗಿ ಈ ರೀತಿ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಅಂದರೆ ಈ ರೀತಿ ಮಾಲಿಕ್ಯೂಲ್ಗಳನ್ನು, ಆಕ್ಸಿಡೈಸ್ ಮಾಲಿಕ್ಯೂಲ್ಗಳನ್ನು ತೋರಿಸ್ತಾ ಇದ್ದಾವೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಇರೋದೇನೆಂದರೆ ಇವಾಗ VX2. ಇವಾಗ ಲೋವರ್ ಆಕ್ಸಿಡೇಷನ್ ಸ್ಟೇಟ್ನ ಹೇಳಿದ್ದೆ, ಕಾಪರು, ಅಯೋಡಿನ್ನು, ಬ್ರೋಮಿನ್, ಕ್ಲೋರಿನ್ ಎಲ್ಲವೂ ಸ್ಟೇಬಿಲೈಸ್ ಮಾಡ್ತವೆ ಅಂತ. ಬಟ್ ಇಲ್ಲೇನಾಗುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಯಾವಾಗ VX2 ಇರುತ್ತೆ, ಕಾಪರ್ 2+ ಹ್ಯಾಲೈಡ್ ಇದೆಯಲ್ಲ, ಇದು ಇದೇನಂದರೆ ಎಕ್ಸೆಪ್ಷನ್. ಕಾಪರ್ 2 ಹ್ಯಾಲೈಡ್ ಇದೆಯಲ್ಲ, ಅದು ನಾವು ಇದೇನು ಮಾಡುತ್ತಂದರೆ CuI2 ಫಾರ್ಮೇಷನ್ ಆಗಲ್ಲ. CuI2 ಇರೋದು, CuI2 ಫಾರ್ಮೇಷನ್ ಎಲ್ಲವೂ ನಮಗೇನಾಗುತ್ತೆ ಅಂದರೆ +2+3 ಇದ್ದಾಗ ಎಲ್ಲವೂ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಸ್ಟೇಬಿಲೈಸ್ ಮಾಡ್ತವೆ. ಬ್ರೋಮಿನ್, ಕ್ಲೋರಿನ್, ಅಯೋಡಿನ್ ಅಂತ ಹೇಳಿದೆ ನಾನು, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಬಟ್ ಅಯೋಡಿನ್ ಏನು ಮಾಡುತ್ತಂದರೆ ನಮಗೇನಾಗುತ್ತಂದರೆ CuI2ನ ಫಾರ್ಮೇಷನ್ ಈ ಕಾಪರ್ ಏನಿದೆ ಅಲ್ಲ, ಸೊ ಕಾಪರ್ ಏನು ಮಾಡುತ್ತಂದರೆ +2 ಆಕ್ಸಿಡೇಷನ್ ಸ್ಟೇಟ್ನ ಅಯೋಡಿನ್ ಜೊತೆಗೆ ತೋರಿಸ್ತಾ ಇಲ್ಲ. ಯಾಕೆ ಅಂತ, ಬಿಕಾಸ್ CuI2 ಅಂದರೆ ನಮಗೇನಿರುತ್ತೆ ಅಂದರೆ D9 ಕಾನ್ಫಿಗರೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತಂದರೆ ಅಯೋಡಿನ್ ಇರೋದು, ಅಯೋಡೈಡ್ ಇರೋದು ಅಯೋಡಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೊಂದು ಎಕ್ಸೆಪ್ಟ್ ದ ಅಯೋಡಿನ್. ಸೊ ಅಯೋಡೈಡ್ ಇರೋದು ಅಯೋಡಿನ್ ಆಗಿ ಕನ್ವರ್ಟ್ ಆಗುತ್ತೆ, I- ಇರೋದು I2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದರಿಂದ ನಮಗೇನಾಗುತ್ತೆ ಅಂದರೆ ಇಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. Cu2I2 ಅಂದರೆ ನಮಗೇನಾಗುತ್ತೆ +1 ಆಕ್ಸಿಡೇಷನ್ ಸ್ಟೇಟ್. +1 ಅಂದರೆ ನಮಗೇನಿರುತ್ತೆ ಅಂದರೆ D10 ಕಾನ್ಫಿಗರೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗಿರುತ್ತೆ ಅಂದರೆ ಕಾಪರ್ Cu2 ಏನಿದೆಯಲ್ಲ ಅದು ಸ್ಟೆಬಿಲೈಸ್ ಆಗಿರಲ್ಲ, ಅದು ಬ್ರೇಕ್ ಆಗಿ ನಮಗೇನಾಗುತ್ತೆ ಅಂದರೆ ಅದು ನಮಗೇನಾಗುತ್ತೆ ಅಂದರೆ I- ಇರೋದು I2 ಕನ್ವರ್ಟ್ ಆಗಿ Cu2+ ಇರೋದು Cu2I2 ಕನ್ವರ್ಟ್ ಆಗುತ್ತೆ. ಸೊ ಅವಾಗ ನಮಗೇನಾಗುತ್ತೆ ಅಂದರೆ D10 ಕಾನ್ಫಿಗರೇಷನ್ ಆಗುತ್ತೆ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ, ಹೌಎವರ್ ಮೆನಿ ಕಾಪರ್ 1 ಕಾಂಪೌಂಡ್ಸ್ ಆರ್ ಅನ್ಸ್ಟೇಬಲ್ ಇನ್ ಆಕ್ವಸ್ ಸೊಲ್ಯೂಷನ್ ಆ್ಯಂಡ್ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಇವಾಗ ನಮಗೇನಾಗುತ್ತೆ ಅಂದರೆ Cu+1 ಎಲ್ಲರ ಜೊತೆಗೂ ಸ್ಟೆಬಿಲೈಸ್ ಆಗಿರಲ್ಲ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ನಾವು ನೋಡಿದ್ರೆ Cu2+ ಸ್ಟೆಬಿಲೈಸ್ ಆಗಿರಲ್ಲ ಅಯೋಡಿನ್ ಜೊತೆಗೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ Cu2+ I2 ಇರೋದು ಮತ್ತು ಅಯೋಡೈಡ್ ಜೊತೆಗೆ, ಸೊ Cu2I2 ಇರೋದು I2 ಕನ್ವರ್ಟ್ ಆಗುತ್ತೆ. ಸೊ ಇದು ಸ್ಟೇಬಿಲೈಸ್ ಆಗಿರುತ್ತೆ ಅಂತ ಒಂದು ಕಡೆ ಹೇಳ್ತಾ ಇದ್ದೀವಿ. ಓಕೆ, ಸೊ ಅದು ಯಾಕೆ ಅಂದರೆ ಇಲ್ಲಿ +10 ಕಾನ್ಫಿಗರೇಷನ್ 9ಇಂದ D10 ಕಾನ್ಫಿಗರೇಷನ್ಗೆ ಹೋಗ್ತಾ ಇದ್ದೀವಿ ಅಂತ. ಬಟ್ ಈ +1 ಆಕ್ಸಿಡೇಷನ್ ಸ್ಟೇಟ್ ಎಲ್ಲ ಕಡೆನೂ ಸ್ಟೇಬಿಲೈಸ್ ಆಗಿರಲ್ಲ. ಅವಾಗ ನಿಮ್ಗೆ ಹೇಳಿದ್ನಲ್ಲ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ, ಇಲ್ಲಿದೆ ಪಾಯಿಂಟ್. ಯಾಕೆ ಅಂದರೆ Cu+ ಇರೋದು ನಮಗೇನಾಗುತ್ತೆ ಅಂದರೆ D9 ಕಾನ್ಫಿಗರೇಷನ್ ಆಗಿದ್ರು ಕೂಡ ಆಕ್ವಸ್ ಮೀಡಿಯಮಲ್ಲಿ ನಮಗೇನಾಗುತ್ತೆ ಅಂದರೆ Cu2+ ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ. ಚಾರ್ಜ್ ಜಾಸ್ತಿ ಇದೆ ಅಂದರೆ ನಮಗೇನಾಗುತ್ತೆ ಅಂದರೆ ವಾಟರ್ ಮಾಲಿಕ್ಯೂಲ್ಗಳೆಲ್ಲ ಚೆನ್ನಾಗಿ ಹೈಡ್ರೋಲೈಸ್ ಆಗ್ತವೆ. ಚಾರ್ಜ್ ಜಾಸ್ತಿ ಇದ್ದಾಗ ನಮಗೇನಾಗುತ್ತೆ ಅಂದರೆ ನ್ಯೂಕ್ಲಿಯೋಫೈಲ್ಗಳು ಚೆನ್ನಾಗಿ ಅಟ್ಯಾಕ್ ಮಾಡ್ತವೆ, ಹೌದಾ? ಸೊ ಅದೇ ರೀತಿ ಸೇಮ್ ಕಾನ್ಸೆಪ್ಟು, ಚಾರ್ಜ್ ಜಾಸ್ತಿ ಇದ್ದಾಗ ಹೈಡ್ರೇಷನ್ ಎನರ್ಜಿಯಿಂದ ಜಾಸ್ತಿ ಏನಾಗುತ್ತೆ ಅಂದರೆ ಸ್ಟೆಬಿಲೈಸ್ ಆಗ್ತವೆ. Cu+ ಇರೋದು C2+ ಕನ್ವರ್ಟ್ ಆಗುತ್ತೆ. ಬಟ್ ಕಾಪರ್ ಅಯೋಡಿನ್ ಜೊತೆ ಮಾತ್ರ ನಮಗೇನಾಗ್ತಿದೆ, ಕಾಪರ್ ಅಯೋಡಿನ್ ಜೊತೆ ಮಾತ್ರ Cu2 ತೋರಿಸ್ತಾ ಇಲ್ಲ, +2 ಆಕ್ಸಿಡೇಷನ್ ಸ್ಟೇಟ್ನ ತೋರಿಸ್ತಾ ಇಲ್ಲ. ಯಾಕಂದರೆ ಇದು ಏನಾಗುತ್ತೆ ಅಂದರೆ Cu2+ ಇರೋದು C2I2 ಕನ್ವರ್ಟ್ ಆಗ್ತಿದೆ. ಇದು ಎಕ್ಸೆಪ್ಷನ್. ಸೊ ಬಟ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಹೈಡ್ರೇಷನ್ ಎನರ್ಜಿಯಿಂದ Cu2+ ಸ್ಟೆಬಿಲೈಸ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಮಾತ್ರ ನಮಗೇನಿರುತ್ತೆ ಅಂದರೆ ಅಯೋಡಿನ್ ಮಾತ್ರ ಬಾಂಡ್ ಮಾಡ್ತಾ ಇಲ್ಲ, ಇಲ್ಲಿ ನಮಗೇನಾಗಿರುತ್ತೆ ಅಂದರೆ ಸ್ಟೆಬಿಲೈಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದು ಎಕ್ಸೆಪ್ಷನ್ನು. Cu+ ನಮ್ಗೆ ಯಾವಾಗಲೂ ಸ್ಟೆಬಿಲೈಸ್ ಆಗಿರಲ್ಲ, Cu2+ಅಲ್ಲೇ ಸ್ಟೆಬಿಲೈಸ್ ಆಗಿರುತ್ತೆ. ಬಟ್ ನಮಗೇನಾಗುತ್ತೆ ಅಂದರೆ Cu2+ ಅಯೋಡಿನ್ ಜೊತೆ ಮಾತ್ರ ನಮಗೇನಾಗಿರುತ್ತೆ ಅಂದರೆ +1 ಆಕ್ಸಿಡೇಷನ್ ಸ್ಟೇಟಲ್ಲಿ ಸ್ಟೆಬಿಲೈಸ್ ಆಗಿರುತ್ತೆ. ಓಕೆ, ಕ್ಲಿಯರ್. ಸೊ 2 ಸಲ ಹೇಳಿದ್ದೀನಿ, ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ Cu2 ಹ್ಯಾಲೈಡ್ಸ್ ಆರ್ ನೌನ್ ಎಕ್ಸೆಪ್ಟ್ ಅಯೋಡೈಡ್, ದ ರಿಯಾಕ್ಷನ್ ಫಾರ್ ಇಸ್ ದಟ್ ಓಕೆ. ಸೊ ಅವ್ರೇನು ಹೇಳಿದ್ದಾರೆ ಅಂದರೆ Cu2 ಹ್ಯಾಸ್ ಮಚ್ ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ. Cu2 ಹ್ಯಾಲೈಡ್ಸ್ ಆರ್ ನೌನ್ ಎಕ್ಸೆಪ್ಟ್ ಅಯೋಡೈಡ್. ಸೊ ಅಯೋಡೈಡ್ ಜೊತೆಗೆ ಮಾತ್ರ ನಮಗೇನಾಗತ್ತೆ ಅಂದರೆ Cu2+ ಇರೋದು I- ಏನಿದೆಯಲ್ಲ ಇದು ಬಾಂಡ್ನ ಮಾಡಲ್ಲ. ಯಾಕೆ ಅಂತ ಕೇಳಿದ್ದಾರೆ. ಸೊ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಇರುತ್ತೆ, ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಸೊ ಇಲ್ಲ, ಸೊ ನಮಗೇನಾಗತ್ತೆ ಅಂದರೆ Cu+1 ಸ್ಟೇಟಲ್ಲಿ ಇರುತ್ತೆ, Cu2 ಹ್ಯಾಲೈಡ್ಸಲ್ಲಿ ಇರಲ್ಲ. ನಮಗೆ ಅಯೋಡಿನ್ ಜೊತೆ ನಮಗೇನಿರುತ್ತೆ ಅಂದರೆ Cu+1 ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಮಗೇನಂದ್ರೆ ಫಸ್ಟ್ ಆಪ್ಷನ್ ಆಗಲ್ಲ. ನೆಕ್ಸ್ಟ್ Cu2+ ಅಯಾನ್ ಹ್ಯಾಸ್ ಸ್ಮಾಲರ್ ಸೈಜ್. ಸೊ ಅದೆಲ್ಲ ಯಾವುದೂ ಆಗಲ್ಲ. ಅಯೋಡೈಡ್ ಈಸ್ ಅ ಬಲ್ಕಿ ಅಯಾನ್, ಸೊ ಅದು ಕೂಡ ಆಗಲ್ಲ. ನಮಗೇನಾಗತ್ತೆ ಅಂದರೆ Cu2+ ಆಕ್ಸಿಡೈಸಸ್ ಅಯೋಡೈಡ್ ಟು ಅಯೋಡಿನ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ನೀವು ನೋಡ್ಬೋದು Cu2I2 ಇರೋದು 4I- ಇರೋದು I2 ಕನ್ವರ್ಟ್ ಆಗುತ್ತೆ. I- ಇರೋದು I2 ಕನ್ವರ್ಟ್ ಆಯಿತು ಅಂದರೆ ನಮ್ಮ ಮೀನಿಂಗ್ ಏನು, ಇಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾ ಇದೆ ಅನ್ನೋದು ಮೀನಿಂಗ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ Cu2+ ಆಕ್ಸಿಡೈಸ್ ಅಯೋಡೈಡ್ ಟು ಅಯೋಡಿನ್ ಆಗುತ್ತೆ. ಓಕೆ, ಸೊ ಇಷ್ಟು ನೋಟ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇರೋದೇನು ಇಲ್ಲಿ CuCl2, Cu2Cl2 ಆ್ಯಂಡ್ CuCl2 ಇನ್ ಆಕ್ವಸ್ ಮೀಡಿಯಮ್. ಸೊ ಸ್ಟೆಬಿಲಿಟಿ ಆಫ್ Cu2Cl2 ಇಸ್ ಈಕ್ವಲ್ ಟು ಸ್ಟೆಬಿಲಿಟಿ ಆಫ್ CuCl2. ಆಕ್ವಸ್ ಮೀಡಿಯಮ್ ಅಂತಾಗ ನಮಗೇನು ನೆನ್ಪಿಟ್ಕೋಬೇಕು ನಾವು, ಸೊ ಎಲ್ಲ ನೆನ್ಪಿಟ್ಕೊಳ್ಳೋದು ಬೇಡ. ಆಕ್ವಸ್ ಮೀಡಿಯಮ್ ಇದ್ದಾಗ 1 ಪಾಯಿಂಟ್ ನೆನ್ಪಿಟ್ಕೊಂಡಿರಿ, ನಮಗೇನಿರುತ್ತೆ ಅಂದರೆ Cu2+ ಸ್ಟೆಬಿಲೈಸ್ ಆಗಿರುತ್ತೆ. ಓಕೆ, ಸೊ ಅಷ್ಟೇ ಬೇಕಾಗಿರೋದು. ಸೊ ಸ್ಟೆಬಿಲಿಟಿ ಆಫ್ Cu2Cl2 ಇಸ್ ಈಕ್ವಲ್ ಟು ಸ್ಟೆಬಿಲಿಟಿ ಆಫ್ CuCl2 ಆಗಲ್ಲ, Cu2Cl2 ಆಗಲ್ಲ. ಯಾಕೆ ನಮಗೇನಾಗಿರುತ್ತೆ Cu2+
ಜಾಸ್ತಿ ಇರುತ್ತೆ ಸ್ಟೆಬಿಲೈಸ್ ಎಕ್ವಿಸ್ ಮೀಡಿಯಮಲ್ಲಿ. ನೆಕ್ಸ್ಟ್ ಬೋತ್ ಆರ್ ಅನ್ಸ್ಟೇಬಲ್, ಇದು ಕೂಡ ಆಗಲ್ಲ. Cu2+ ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ. Cu2Cl2 ಇಸ್ ಮೋರ್ ಸ್ಟೇಬಲ್ ದೆನ್ CuCl2. Cu2Cl2 ಸ್ಟೇಬಲೈಸ್ ಆಗಿರಲ್ಲ, Cu2+. ಯಾಕೆ? ಇದು +1 ಆಕ್ಸಿಡೇಷನ್ ಸ್ಟೇಟ್, ಇದು +2. ಆಕ್ವಿಯಸ್ ಮೀಡಿಯಮಲ್ಲಿ ನಮಗೆ ಯಾವಾಗಲೂ +2 ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ ಅಂದರೆ ಸ್ಟೇಬಲೈಸ್ ಆಗಿರುತ್ತೆ. ನೆಕ್ಸ್ಟು CuCl2 ಇಸ್ ಮೋರ್ ಸ್ಟೇಬಲ್ ದೆನ್ Cu2Cl2. ಸೊ ಅದಕ್ಕೋಸ್ಕರ ನಮಗೆ ಏನಂತಂದರೆ ಡಿ ಆಗುತ್ತೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲೊಂದು ಹೇಳೋದು ಮರ್ತೋದೆ ನಾನು. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ Cu2+ ಇದು ಆಕ್ವಿಯಸ್ ಮೀಡಿಯಮ್ ಅಂತ ಕೇಳಿದಾಗ ಇದು ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ. ಆಕ್ವಿಯಸ್ ಮೀಡಿಯಮಲ್ಲಿ ನಮ್ಗೆ ಏನಾಗಿರುತ್ತೆ ಅಂದರೆ Cu2+ ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ. ಓಕೆ, ಜಸ್ಟ್ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಸೊ ಆಕ್ಸೈಡ್ಸ್ ಆಫ್ 3D ಮೆಟಲ್ಸ್. ಆಕ್ಸೈಡ್ಸಲ್ಲೂ ನೀವು ಜಸ್ಟ್ ನೆನ್ಪಿಟ್ಕೋಬೇಕು, ಬೇಸಿಕ್ ಆಕ್ಸೈಡ್ಸ್ ಅಂದಾಗ ನಮಗೆ ಏನಿರುತ್ತೆ ಅಂದರೆ +2 ಆಕ್ಸಿಡೇಷನ್ ಸ್ಟೇಟ್ ತನಕ ಇರ್ತವೆ. +2 +3 ಇದ್ದರೆ ಬೇಸಿಕ್ ಆಕ್ಸೈಡ್. ಓಕೆ, ನೆಕ್ಸ್ಟ್ ಮೀಡಿಯಮಲ್ಲಿ ನಮ್ಗೆ ಬಂದರೆ ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ +4 ಇರ್ತವೆ. ನೆಕ್ಸ್ಟ್ ಹೈ ಆಕ್ಸಿಡೇಷನ್ ಸ್ಟೇಟ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ +5 +6 +7 ತೋರಿಸ್ತವೆ. ಇದೇನಾಗುತ್ತೆ ಅಂದರೆ +2 +3. ಓಕೆ, ಸೊ +2 +3 ಇದ್ದರೆ ಬೇಸಿಕ್ ಆಕ್ಸೈಡ್, +4 ಇದ್ದರೆ ಎಂಪಿಟೋರಿಕ್ ಆಕ್ಸೈಡ್, ನೆಕ್ಸ್ಟ್ +5 +6 +7 ಇದ್ದರೆ ಎಸಿಡಿಕ್ ಆಕ್ಸೈಡ್ಸ್ಗಳಾಗ್ತವೆ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ಇರೋದು ಏನಂದರೆ ನೀವು ನೋಡ್ಬೋದು, ಇಲ್ಲಿ ಎಲ್ಲ ಕಡೆ ನೋಟ್ ಮಾಡಿದ್ದೀನಿ, ನೀವೇನು ಮಾಡೋದು ಜಸ್ಟ್ ನೋಡಿ ಇಟ್ಕೊಂಡ್ರೆ ಸಾಕು. ಇವಾಗ +3 ಅಂದಾಗ ನಿಮ್ಗೆ ಏನಂದೆ ಬೇಸಿಕ್ ಆಕ್ಸೈಡ್ ಅಂದೆ, ಬಟ್ ಇಲ್ಲೊಂದು ಎಕ್ಸೆಪ್ಷನ್ ಇದೆ, ಯಾವುದು Cr2O3. ಸೊ ಇದೇನಾಗಿರುತ್ತೆ ಅಂದರೆ ಆಂಫೋಟೆರಿಕ್ ಆಗಿರುತ್ತೆ. ಇದೇ ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ಬೇರೆ ಯಾವುದಿಲ್ಲ. Cr2O3 ನಮ್ಗೆ ಏನಾಗುತ್ತೆ ಅಂದರೆ ಆಂಫೋಟೆರಿಕ್ ಇರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ನಿಮ್ಗೇನು ಹೇಳ್ದೆ ನಾನು, +4 ಆಕ್ಸಿಡೇಷನ್ ಸ್ಟೇಟ್ ನಮ್ಗೆ ಏನಾಗಿರುತ್ತೆ ಅಂದರೆ ಆಂಫಿಟೆರಿಕ್ ಇರುತ್ತೆ ಅಂತ. ಸೊ ಅದ್ರಲ್ಲಿ ನಮಗೊಂದು ಎಕ್ಸೆಪ್ಷನ್ ಇದೆ, V2O4. ಸೊ V2O4 ಇದೆ. ಸೊ ಇದು ನಮ್ಗೇನಾಗಿರುತ್ತೆ ಅಂದರೆ +4 ಆಕ್ಸಿಡೇಷನ್ ಸ್ಟೇಟಲ್ಲಿ ಇದ್ದರೂ ನಮ್ಗೇನಾಗಿರುತ್ತೆ ಅಂದರೆ ಇದು ಬ್ಲೂ ಕಲರ್ ಇದೆ ಅಲ್ಲ, ಬ್ಲೂ ಕಲರ್ ಇರೋದೆಲ್ಲವೂ ಬೇಸಿಕ್ ಆಕ್ಸೈಡ್ಗಳು, ಯೆಲ್ಲೋ ಕಲರ್ ಇರೋದೆಲ್ಲವೂ ಏನು ಆಂಫಿಟೆರಿಕ್ ಆಕ್ಸೈಡ್ಗಳು, ರೆಡ್ ಕಲರ್ ಇರೋದೆಲ್ಲ ಏನು ಇದು ಆಸಿಡಿಕ್ ಆಕ್ಸೈಡ್ಗಳು. ಓಕೆ, ಕ್ಲಿಯರ್. ಸೊ ಇವಾಗ ನಾವು ನೋಡೋದಾದರೆ V2O4 ಬೇಸಿಕ್ ಆಕ್ಸೈಡ್ ಥರ ಆ್ಯಕ್ಟ್ ಮಾಡುತ್ತೆ, ಇವೊಂದು ಇಟ್ ಹ್ಯಾಸ್ +4 ಆಕ್ಸಿಡೇಷನ್ ಸ್ಟೇಟ್. ಇವೆರಡು ಎಕ್ಸೆಪ್ಷನ್ ಕೇಸ್ಗಳು. ನೆಕ್ಸ್ಟ್ V2O5 ಅಂದಾಗ ನಿಮ್ಗೇನಂತ ಹೇಳಿದೆ ನಾನು ಆಸಿಡಿಕ್ ಆಕ್ಸೈಡ್. ಸೊ ಇವು ಮೂರು ನಮಗೇನಾಗಿದೆ ಅಂದರೆ ಎಕ್ಸೆಪ್ಷನ್ ಕೇಸ್ಗಳಿದ್ದಾವೆ. ಸೊ ಈಗ V2O5 ಅನ್ನೋದು ನಮಗೇನಾಗುತ್ತೆ ಅಂದರೆ +5, ಇವೊಂದು ಇಟ್ ಇಸ್ +5. V2O5 ನಮಗೇನಾಗುತ್ತೆ ಅಂದರೆ +5 ಆಕ್ಸಿಡೇಷನ್ ಸ್ಟೇಟ್ ಇದ್ರೂ ಕೂಡ ನಮಗೇನಾಗುತ್ತೆ ಅಂದರೆ ಇದು ಆಂಫಿಟೆರಿಕ್ ಬಿಹೇವಿಯರ್ನ ಶೋ ಮಾಡುತ್ತೆ. ಸೊ ಇವು ಮೂರನ್ನ ನೆನ್ಪಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟು. ಸೊ ಅದು ಬಿಟ್ಟರೆ ನೀವು ಆಕ್ಸಿಡೇಷನ್ ಸ್ಟೇಟ್ಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು. +2 +3 ಇದ್ದರೆ ಬೇಸಿಕ್, +4 ಇದ್ದರೆ ಆಂಫಿಟೆರಿಕ್, +5 +6 +7 ಇದ್ದರೆ ಅದೇನಾಗುತ್ತೆ ಅಂದರೆ ಆಸಿಡಿಕ್ ಆಕ್ಸೈಡ್. ಓಕೆ, ಸೊ ಇವಾಗ ನಾವು ನೋಡೋದಾದರೆ ಅವಾಗ +6 ತನಕ ಮಾತ್ರ ಇತ್ತು ಹ್ಯಾಲೈಡ್ ಜೊತೆಗೆ. ಇವಾಗ ಏನಾಗಿದೆ ಅಂದರೆ +7 ಕೂಡ ನಾವು ನೋಡ್ಬೋದು. Mn2O7 ಅಂದರೆ ನಮಗೆ +7 ಆಕ್ಸಿಡೇಷನ್ ಸ್ಟೇಟಲ್ಲಿ ಇರುತ್ತೆ. ಇಲ್ಲಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಸೊ ಇಲ್ಲಿ ನಮಗೇನಾಗುತ್ತೆ ಅಂದರೆ ಆಕ್ಸಿಜನ್ನು ಡಬಲ್ ಬಾಂಡ್ ಓ ಫಾರ್ಮೇಷನ್ ಥರ ಈ ರೀತಿ ನಮಗೇನಾಗುತ್ತೆ ಅಂದರೆ ನಮಗೇನಾಗುತ್ತೆ ಅಂದರೆ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಬಟ್ ಮೆಟಲ್ ಏನು ಮಾಡುತ್ತೆ, ಫ್ಲೂರೈಡ್ ಜೊತೆ ನಮಗೇನಾಗಿರುತ್ತೆ ಅಂದರೆ ಸಿಂಗಲ್ ಬಾಂಡ್ ಇರುತ್ತೆ. ಡಬಲ್ ಬಾಂಡ್ ನಮಗೇನಾಗುತ್ತೆ ಅಂದರೆ ಕೋವೆಲೆಂಟ್ ಬಾಂಡಿಂಗ್, ಸೊ ಜಾಸ್ತಿ ಇಂಟ್ರಾಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ನೋಡ್ಬೋದು +7 ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಕೂಡ ನೋಡ್ಬೋದು. ಓಕೆ, ನೆಕ್ಸ್ಟ್ ನಾವು ನೋಡಿದ್ರೆ ಫ್ಲೋರಿನ್ ಈಸ್ ರೆಸ್ಟ್ರಿಕ್ಟೆಡ್ ಟು ಸಿಂಗಲ್ ಬಾಂಡ್ MnF4. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ MnF7 ಎಲ್ಲ ನಾವು ನೋಡೋಕ್ಕೆ ಆಗಲ್ಲ. ಓಕೆ, ಸೊ ಇಷ್ಟು. ನೆಕ್ಸ್ಟು ಮೆಟಲ್ ಆಲ್ಸೋ ಸ್ಟೆಬಿಲೈಸ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಬೈ ಫಾರ್ಮಿಂಗ್ ಆಕ್ಸೋಕ್ಯಾಟೈನ್ಸ್. ನೀವು ನೋಡ್ಬೋದು ಹೈಯರ್ ಆಕ್ಸಿಡೇಷನ್ ಸ್ಟೇಟ್ನ ನಾವು ನೋಡೋದಾದರೆ VO2+, ನೆಕ್ಸ್ಟು ಟೈಟೇನಿಯಂ TiO2 ಇವೆಲ್ಲ ಏನು ಮಾಡ್ತಾವೆ ಅಂದರೆ ಆಕ್ಸಿಡೇಷನ್ ಸ್ಟೇಟ್, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸ್ತಾ ಇದ್ದಾವೆ, ಈವನ್ ಇಟ್ ಹ್ಯಾಸ್ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಅದರಿಂದನೂ ನಾವು ನೋಡ್ಬೋದು. ಇವಾಗ ನಿಮ್ಗೆ ಹೇಳಿದೆ V2O5 ನಮಗೆ ಆಂಫಿಟೆರಿಕ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ. ನೀವು ನೋಡೋದಾದರೆ ಇದೇನಾಗುತ್ತೆ ಅಂದರೆ ಆಲ್ಕಲೈನ್ ಮೀಡಿಯಮಲ್ಲಿ ನಮಗೆ ಏನಾಗುತ್ತೆ ಅಂದರೆ VO4 3- ಆಗಿ ಕನ್ವರ್ಟ್ ಆಗುತ್ತೆ. ಎಸಿಡಿಕ್ ಮೀಡಿಯಮಲ್ಲೂ ಏನಾದ್ರು ಮಾಡುತ್ತೆ ಅಂದರೆ VO4 3+ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಬೋತ್ ಆಸಿಡಿಕ್ ಮೀಡಿಯಮ್ ಮತ್ತು ಬೇಸಿಕ್ ಮೀಡಿಯಮಲ್ಲಿ ಆ್ಯಕ್ಟ್ ಮಾಡ್ತಿದೆ. ಸೊ ಅದಕ್ಕೋಸ್ಕರ ನಾವೇನಂತ ಕರಿತೀವಿ V2O5 ಮತ್ತು Cr2O3 ಆಂಫಿಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು ಇಲ್ಲಿದೆ. ಸೊ ಆಕ್ಸೋಅನೈನ್ಸ್ ಅಂತ. ಆಕ್ಸೋಅನೈನ್ಸ್ ಅಂದರೆ ಸಿಂಪಲ್, Mn2O7 ಇರುತ್ತೆ, ವಾಟರ್ ಹಾಕಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಪರ್ಮ್ಯಾಂಗನಿಕ್ ಆಸಿಡ್ ಆಗುತ್ತೆ. ಸೊ ಜಸ್ಟ್ ನೋಡಿ ಇಟ್ಕೊಂಡ್ರಿ, ಏನು ಅಂಥದ್ದೇನಿಲ್ಲ. MnO4- ಇರುತ್ತೆ, MnO4 ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ Cr2O3 ಇರುತ್ತೆ, ವಾಟರ್ ಹಾಕಿದಾಗ ಕ್ರೋಮಿಕ್ ಆಸಿಡ್ ಆಗುತ್ತೆ. 2 ಹೈಡ್ರೋಜನ್ನ ತೆಗೆದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಕ್ರೋಮೇಟ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಡೈಕ್ರೋಮಿಕ್ ಆಸಿಡ್ ಇರೋದನ್ನ ಮತ್ತು ವಾಟರ್ನ ತೆಗೆದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಡೈಕ್ರೋಮಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ರೋಮಿಕ್ ಆಸಿಡ್ ಇರೋದು ಡೈಕ್ರೋಮಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಅದರಿಂದ 2 ಹೈಡ್ರೋಜನ್ ತೆಗೆದ್ರೆ ಡೈಕ್ರೋಮೇಟ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. Cr2O3 ಇರೋದು Na2CrO4 ಆಗಿ ಕನ್ವರ್ಟ್ ಆಗುತ್ತೆ. MnO2 ಇರೋದು Cl2 ಕನ್ವರ್ಟ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಇದು ಪ್ರೀವಿಯಸ್ ಕ್ವಶನ್ ಕೇಳಿದರೆ ಡೈರೆಕ್ಟ್ ಕ್ವಶನ್ ಇದೇ ರೀತಿ ಕೇಳಿದ್ರು, ಜಸ್ಟ್ ನೋಟ್ ಮಾಡ್ಕೊಂಡಿರಿ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಆಂಫಿಟೆರಿಕ್ ಆಕ್ಸೈಡ್. ಸೊ ನಮಗೇನಿರಬೇಕು +3 ಮತ್ತು ಇದು 3 ಎಕ್ಸೆಪ್ಷನ್ಗಳಿದ್ದಾವೆ. ಯಾರು Cr2O3, ನೆಕ್ಸ್ಟು V2O5, ನೆಕ್ಸ್ಟು V2O4. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅದು ಬಿಟ್ಟರೆ ನಮಗೆ +2
+3 ಇದ್ರೆ ಬೇಸಿಕ್ಕು, +4 ಇದ್ರೆ ನಮಗೇನಾಗುತ್ತೆ ಎಂಫೋಟೆರಿಕ್, +5 +6 +7 ಇದ್ರೆ ನಮಗೇನಾಗುತ್ತೆ ಎಸ್ಟಿಕ್. ಇಷ್ಟೇ ನೆನ್ಪಿಟ್ಕೋಬೇಕಾಗುತ್ತೆ, ಮತ್ತೇನಿಲ್ಲ. ಓಕೆ, ಸೊ ಇದು ನೆನ್ಪಿಟ್ಕೊಂಡ್ರೆ ಸಾಕು. V2O5 ಇದೆ. V2O5 ಅಂದರೆ ನಮಗೇನಾಗುತ್ತೆ ಅಂದರೆ ಎಂಫೋಟೆರಿಕ್ ಆಕ್ಸೈಡು, ಅವ್ರು ಆಲ್ರೆಡಿ ಕೇಳಿದ್ದಾರೆ. V2O5 ಓಕೆ. Cr2O3 ಇವೆರಡೇ ಇರೋದು ಎಕ್ಸೆಪ್ಷನ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಇವೆರಡೇ ಆಗುತ್ತೆ. ನೆಕ್ಸ್ಟ್ ಬೇಕಾದ್ರೆ ನೀವು ನೋಡೋದಾದ್ರೆ MN2O7 ಅಂದರೆ ನಮಗೇನಾಗುತ್ತೆ +7 ಆಕ್ಸಿಡೇಷನ್ ಸ್ಟೇಟು. ಆಗಲ್ಲ, ಇನ್ನೊಂದು ಚೆಕ್ ಮಾಡ್ಬೇಕಂತೇನಿಲ್ಲ, ಅದು ಎಂಫೋಟೆರಿಕ್ಕು. ನೆಕ್ಸ್ಟ್ CR0 ಅಂದರೆ ನಮಗೇನಿರುತ್ತೆ ಅಂದರೆ ಆಕ್ಸಿಜನ್ +2 ಆಕ್ಸಿಡೇಷನ್, O2- ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಮಗೆ ಅಂದರೆ +2 ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸುತ್ತೆ. ಸೊ ಇದು +2 ಅಂದರೆ ನಮಗೇನಾಗುತ್ತೆ ಅಂದರೆ ಇದು ಬೇಸಿಕ್ ಆಗುತ್ತೆ. ನೆಕ್ಸ್ಟ್ V2O5 V2O4 ಇದೆ. ಸೊ ಇದು +4 ಸ್ಟಿಲ್ ಇಟ್ ಇಸ್ ಅ ಬೇಸಿಕ್ ಆಕ್ಸೈಡ್. ಓಕೆ, ಸೊ ಮುಗೀತು, ಆಪ್ಷನ್ ಎ ಆಗುತ್ತೆ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದಿಲ್ಲ, ನಾನು ಎಲ್ಲದೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಹೇಳಿರೋ ಪಾಯಿಂಟ್ಸ್ಗಳಿದ್ದಾವಲ್ಲ ಅದು ಜಸ್ಟ್ ನೆನ್ಪಿಟ್ಕೊಂಡ್ರೆ ಸಾಕು. ನೀವು ಟೈಮ್ ತೊಗೋಬೇಕಂತಲೇ ಇಲ್ಲ ಇದನ್ನ ಸಾಲ್ವ್ ಮಾಡೋಕ್ಕೆ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಕ್ಲಿಯರ್. ಸೊ 2018 ಕೇಳಿದ್ದಾರೆ. ನೆಕ್ಸ್ಟ್ ನಾವು ನೋಡಿದ್ರೆ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್. ಯಾಕೆ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ನ ಶೋ ಮಾಡುತ್ತೆ ಅಂತ. ಸೊ ಇಲ್ಲಿ ನಾವು ನೋಡೋದಾದ್ರೆ ರಿಡಕ್ಷನ್, 1 ಸೆಕೆಂಡ್. ಓಕೆ, ರಿಡಕ್ಷನ್. ಸೊ ರಿಡಕ್ಷನ್ ನಮಗೇನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನು, ಸೊ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ನ ಏನು ಅನ್ನೋದು. ಸೊ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ ಅಂದಾಗ ನಮಗೇನಿರುತ್ತೆ ಅಂದರೆ ಮೆಟಲ್ ಏನಿರುತ್ತಲ್ಲ, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಗೆ ಚೇಂಜಸ್ ಆಗ್ತಾ ಇರ್ಬೋದು. Fe2+ ಇರೋದು Fe3+ ಆಗಿ ಕನ್ವರ್ಟ್ ಆಗ್ಬೋದು. D6 ಇದ್ರೆ ಏನಾಗುತ್ತೆ D5 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಈ ರೀತಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸೋದ್ರಿಂದ ಮೆಟಲ್ನ ನಾವೇನು ಮಾಡ್ತೀವಿ ಅಂದರೆ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ Fe3+ ಇರೋದು 2 ಎಲೆಕ್ಟ್ರಾನ್ಗಳನ್ನು ತೊಗೊಂಡಾಗ ನಮಗೇನಾಗುತ್ತೆ ಅಂದರೆ Fe3+ ಇರೋದು Fe2+ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ Fe2+ ಇರೋದು Fe3+ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಇದ್ದಾಗ ನಮಗೇನಾಗುತ್ತೆ ಅಂದರೆ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ ಯೂಸ್ ಮಾಡ್ತೀವಿ. ಅದರಲ್ಲಿ ನಮ್ಮ ಒಂದೆರಡು ಎಕ್ಸಾಂಪಲ್ ಇದಾವೆ. V2O5 ಅಂದರೆ ನಮಗೇನಿರುತ್ತೆ ಅಂದರೆ SO2 ಇಂದ SO3 ಕನ್ವರ್ಟ್ ಆಗಿ ಯೂಸ್ ಮಾಡ್ತೀವಿ. ಇವೆಲ್ಲ ಕ್ಯಾಟಲಿಸ್ಟ್ಗಳು. ಓಕೆ, ಸೊ ಹೇಬರ್ಸ್ ಪ್ರೊಸೆಸ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ Fe ಯೂಸ್ ಮಾಡ್ತೀವಿ. ಕ್ಯಾಟಲಿಸ್ಟ್ ಹೈಡ್ರೋಜನೇಷನ್ ನಾವೇನು ಮಾಡ್ತೀವಿ ಅಂದರೆ ನಿಕ್ಕಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ನೋಡಿದ್ರೆ ಇಂಟರ್ಸ್ಟಿಷಿಯಲ್ ಸೈಡ್ಸ್ ಆ್ಯಂಡ್ ಕಾಂಪೌಂಡ್ಸ್. ಸೊ ಇವಾಗ ನಾವು ನೋಡಿದ್ರೆ ಬಾಂಡಿಂಗ್ ನಾನ್ ಸ್ಟೈಕೋಮೆಟ್ರಿಕ್, ನೀದರ್ ಪ್ಯೂರ್ಲಿ ಅಯೋನಿಕ್ ಆರ್ ನಾರ್ ಕೋವಲೆಂಟ್. ಇಂಟರ್ಸ್ಟಿಷಿಯಲ್ ಏನದು ಕಾಂಪೌಂಡ್ಸ್ ಅಂದರೆ ಇದು ಸಿಂಪಲ್ ಏನಿಲ್ಲ. ಇವಾಗ ನಾರ್ಮಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಇಲ್ಲಿರ್ತವೆ. ಸೊ ಅವುಗಳ ಮಧ್ಯೆ ಇಂಟ್ರಾಕ್ಷನ್ ಆದಾಗ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇರ್ತವೆ. ಅದರಲ್ಲಿ ನಮಗೆ ಏನಿರ್ತವೆ ಅಂದರೆ ಇಂಟರ್ಸ್ಟಿಷಿಯಲ್ ಸಣ್ಣ ಆಟಮ್ಗಳು, ಬೋರಾನ್, ಹೈಡ್ರೋಜನ್, ಓಕೆ, ಕಾರ್ಬನ್ಗಳು ಟ್ರ್ಯಾಪ್ ಆಗಿರ್ತವೆ. ಸೊ ಅದಕ್ಕೇನಂತ ಕರಿತೀವಿ ಅಂದರೆ ನಾವು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಇವಾಗ ನಾವು ನೋಡಿದ್ರೆ ಟೈಟೇನಿಯಂ ಜೊತೆಗೆ ಕಾರ್ಬನ್ ಇದೆ, Mn4n ಇದೆ, Fe3H ಇದೆ, VHO ಇದೆ. ಓಕೆ, ಸೊ ಇಲ್ಲೆಲ್ಲ ಕಡೆ ನಾವು ನೋಡೋದಾದ್ರೆ ಈಕ್ವಲ್ ಅಮೌಂಟು ಇದು ನಿಯರ್ಲಿ ಪ್ಯೂರ್ ಆರ್ ಅಯೋನಿಕ್ ಬಾಂಡ್ನ ಅಥವಾ ಕೋಲೆಂಟ್ ಬಾಂಡ್ನ ಇವ್ರು ಮಾಡ್ತವೆ ಅಂದರೆ ಶೋ ಮಾಡಲ್ಲ. ಯಾಕೆ? 0.56 ಇದೆ, ಇಲ್ಲಿ 1 ಇದೆ. ಸೊ ನಮಗೇನಾಗುತ್ತೆ ಅಂದರೆ 1 ಇದ್ದರೆ ಕೋಲೆಂಟ್ ಬಾಂಡಿಂಗ್ ಆಗೋದು, ಇಲ್ಲಾಂದರೆ ಚಾರ್ಜ್ ಸಪ್ರೇಷನ್ ಆದರೆ ನಮಗೇನಾಗೋದು ಈ ರೀತಿ ಬಾಂಡಿಂಗ್ ಇರೋದು. ಬಟ್ ಇಲ್ಲೇನಾಗುತ್ತೆ ಅಂದರೆ ನೀದರ್ ಕೋಲೆಂಟ್ ನಾರ್ ಇದಿರುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದು ತೋರಿಸಲ್ಲ. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ ಇದರದ್ದು ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಹಾರ್ಡ್ ಇರುತ್ತೆ, ಮೆಟಾಲಿಕ್ ಕಾಂಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಕೆಮಿಕಲ್ ಇನರ್ಟ್ ಆಗಿರುತ್ತೆ. ನೆಕ್ಸ್ಟ್ ಅಲಾಯ್ ಫಾರ್ಮೇಷನ್, ಸಿಮಿಲರ್ ಅಟಾಮಿಕ್ ಸೈಜ್ ಇರುತ್ತೆ. ಸೊ ಅವೇನು ಮಾಡ್ತಾವೆ ಅಂದರೆ ನಮಗೆ ಬಾಂಡಿಂಗ್ನ ತೋರಿಸ್ತವೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಕ್ರೋಮಿಯಂ, ಮಾಲಿಬ್ಡಿನಮ್, ನೆಕ್ಸ್ಟು ಟಂಗ್ಸ್ಟನ್, ಮ್ಯಾಂಗ್ನೀಸ್ ಇವೆಲ್ಲ ಏನು ಮಾಡ್ತಾವೆ ಅಂದರೆ ಜೊತೆಗೆ ಕೂರಿಸಿ ನಾವೇನು ಮಾಡ್ತೀವಿ ಅಂದರೆ ಇವನ್ನ ಸ್ಟೀಲಾಗಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಾವು ನೋಡೋದಾದ್ರೆ ಬ್ರಾಸಲ್ಲಿ ನಮಗೇನಿರುತ್ತೆ ಅಂದರೆ ಕಾಪರ್ ಮತ್ತು ಸಿಂಕ್ ಇರುತ್ತೆ, ಕಾಪರ್ ಮತ್ತು ಟಿನ್ ಇರುತ್ತೆ. ನೆಕ್ಸ್ಟ್ ಮಿಸ್ ಮೆಟಲ್ ಅಂದಾಗ ನಮಗೇನಿರುತ್ತೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ಸ್ಗಳಿರ್ತವೆ. ಸಿರಿಯಮ್ ಆಗಿರ್ಬೋದು, ಲ್ಯಾಂಥನೈಡ್ಸ್ ಇರ್ಬೋದು, Iron 5% ಇರುತ್ತೆ. ಸೊ ಅದಕ್ಕೇನಂತ ಕರಿತೀವಿ ಅಂದರೆ ನಾವು ಮಿಸ್ ಮೆಟಲ್ ಅಂತ ಕರಿತೀವಿ. ಸೊ ಇದು ಬೇಸಿಕ್ಲಿ ಎಲ್ಲಿ ಬರುತ್ತೆ ಅಂದರೆ ನಮಗೆ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬರುತ್ತೆ. ಓಕೆ, ಸೊ ಇಷ್ಟು. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್. ಸೊ ಜಸ್ಟ್ ನೋಡಿ ಇಟ್ಕೊಂಡಿರಿ, MnO2 ಇರೋದು ನಮಗೇನಾಗುತ್ತೆ ಅಂದರೆ ಆರೆಂಜ್ ಕಲರ್ MnO4 ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರೋಲೈಸಿಸ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ KMnO4, ಎಲೆಕ್ಟ್ರೋಲೈಸಿಸ್ ಮಾಡಿದಾಗಲೂ KMnO4 ಸಿಗುತ್ತೆ. ಎಸ್ಟಿಕ್ ಮೀಡಿಯಮ್ ಆಗಿದ್ರಾಗೂ ನಮಗೇನಾಗುತ್ತೆ ಅಂದರೆ KMnO4 ಸಿಗುತ್ತೆ. ಓಕೆ, ಸೊ ನೆಕ್ಸ್ಟು ಎಲೆಕ್ಟ್ರೋಲೈಸಿಸ್ ಮಾಡಿದಾಗ ಅಂದರೆ ಮೀನಿಂಗ್ ಏನು, MnO2 ಇರುತ್ತೆ, ನಾವು ಫ್ಯೂಸ್ಡ್ ವಿತ್ KOH ಆಕ್ಸಿಡೈಸ್ಡ್ ವಿತ್ ಏರ್ ಆರ್ KNO3 ನಮಗೇನಾಗುತ್ತೆ ಅಂದರೆ MnO2 ಇರೋದು MnO4 ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಎಲೆಕ್ಟ್ರೋಲೈಟಿಕ್ ಆಕ್ಸಿಡೇಷನ್ ಮಾಡಿದಾಗ ನಮಗೇನಾಗುತ್ತೆ MnO4 ಇರೋದು ಒಂದು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ. ಸೊ ನಮಗೇನಾಗುತ್ತೆ ಅಂದರೆ MnO4 ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಮಗೇನು ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಅಂದ್ರೇನು ಇದೆ ಪರ್ಮ್ಯಾಂಗನೇಟು KMnO4. ಓಕೆ, ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಅಂತ ನಾವಿಂದ ಕರಿತೀವಿ. ಸೊ ಇವಾಗ ಇದೇನು ನಾರ್ಮಲಿ ಈ ಪ್ರಾಸೆಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಲೆಕ್ಟ್ರೋಲೈಟಿಕ್ ಆಕ್ಸಿಡೇಷನ್. ಇವಾಗ ಈ ಪ್ರಾಸೆಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಸಿಡಿಕ್ ಮೀಡಿಯಮ್ ಹಾಕ್ತೀವಿ. ಸ್ಟಾರ್ಟಿಂಗ್ ಸೇಮ್ ಪ್ರೊಸೆಸ್ಸು ಇಲ್ಲಿ ತನಕ, ಇಲ್ಲಿ ಬಂದಾಗ ಡಿವೈಡ್ ಆಗ್ತವೆ. ಒಂದು ಎಸಿಡಿಕ್ ಮೀಡಿಯಮಿಂದ ಮಾಡ್ಬೋದು, ಇಲ್ಲಿಂದ ನಮಗೇನಾಗುತ್ತೆ ಎಲೆಕ್ಟ್ರೋಲೈಸಿಸ್ ಮಾಡ್ಬೋದು. ಓಕೆ, ಕ್ಲಿಯರ್. ಸೊ ಇವಾಗ ನಾವು ನೋಡೋದಾದ್ರೆ MnO2 ಇರುತ್ತೆ, K2MnO4 ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ K2MnO4 ಇರೋದು MnO4 ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ MnO4 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಈ ರಿಯಾಕ್ಷನ್ ಹೇಗೆ ನೆನ್ಪಿಟ್ಕೋಬೇಕು, ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಹೇಗೆ ನೆನ್ಪಿಟ್ಕೋಬೇಕಂತ. ಆಮೇಲೆ ಬೇಕಾದ್ರೆ ಒಂದ್ಸಲ ಇಲ್ಲಿ ಬರೋಣ, ಇಲ್ಲಿ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಏನು ಅನ್ನೋದು. ಓಕೆ, ಸೊ ಜಸ್ಟ್ ಇವಾಗ ನಾವು ನೋಡೋದಾದರೆ ಇಲ್ಲಿದೆ
ಸೊ ಇನ್ ಆಸಿಡ್ ಸೊಲ್ಯೂಷನ್ ನಮಗೇನಾಗುತ್ತೆ ಅಂದರೆ MnO4 ಮೈನಸ್ ಇರೋದು Mn2 ಪ್ಲಸ್ ಕನ್ವರ್ಟ್ ಆಗುತ್ತೆ. MnO4 ಮೈನಸ್ ಇರೋದು ಒಂದನ್ನ ಹೇಳ್ತೀನಿ, ನೆಕ್ಸ್ಟ್ ಉಳಿದಿರೋದನ್ನೆಲ್ಲ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. MnO4 ಮೈನಸ್ ಇರೋದು Mn2 ಪ್ಲಸ್ ಕನ್ವರ್ಟ್ ಆಗುತ್ತೆ. ಮೀನಿಂಗ್ ಏನು, +7 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ನಮಗೇನಿದೆ +2 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಇವಾಗ +7 ಇಂದ +2 ಅಂದಾಗ ನಮಗೇನಿರುತ್ತೆ ಅಂದರೆ 5 ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡಿದೆ ಅಂದರೆ ಇದಕ್ಕೇನಂತ ಕರಿತೀವಿ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಇವಾಗ ಉಳಿದಿರೋ ಯಾರಾದರೂ ನಮಗೇನಾಗಬೇಕು, ರೆಡ್ಯೂಸಿಂಗ್ ಏಜೆಂಟ್ಗಳು ಬೇಕು. ರೆಡ್ಯೂಸಿಂಗ್ ಏಜೆಂಟ್ ಏನು ಮಾಡ್ತವೆ, ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡ್ತವೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು Fe2+ ತೊಗೊಂಡ್ರೆ ಇದೇನಾಗುತ್ತೆ D6 ಕಾನ್ಫಿಗರೇಷನ್. ಸೊ ಓಕೆ Fe3+ ಕನ್ವರ್ಟ್ ಆಗುತ್ತೆ, ಇದೇನು D5 ಕಾನ್ಫಿಗರೇಷನ್. ಸೊ ಈ ರೀತಿ ಆಯ್ತು ಅಂದ್ರೆ ನಮಗೇನಾಗುತ್ತೆ, ಒಂದು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ. ನಮ್ಗೆ ಇವಾಗ ಎಷ್ಟು ಎಲೆಕ್ಟ್ರಾನ್ಗಳು ಬೇಕು, ನಮ್ಗೆ ಬೇಕಾಗಿರೋದು 5 ಎಲೆಕ್ಟ್ರಾನ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇಲ್ಲಿ 5ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಈಗ 5ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನಾಗುತ್ತೆ MnO4 ಮೈನಸ್ 5 Fe2+, ನೆಕ್ಸ್ಟ್ ಏನಾಗುತ್ತೆ ಅಂದರೆ Mn2 ಪ್ಲಸ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ Fe3+ ಆಗುತ್ತೆ. ಓಕೆ, ಸೊ 5 Fe3+ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ 4 ಆಕ್ಸಿಜನ್ ಇದ್ದಾವೆ. ಸೊ ಅಲ್ಲಿ ಯಾವುದೇ ರೀತಿ ಆಕ್ಸಿಜನ್ ಇಲ್ಲ. ಆಸಿಡಿಕ್ ಮೀಡಿಯಮಲ್ಲಿ ನಮಗೇನಾಗುತ್ತೆ ಅಂದರೆ ಇಲ್ಲಿ ನಾವೇನು ಮಾಡಬೇಕಂದ್ರೆ ಡಬಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ 4 ಇಲ್ಲಿ 4 ವಾಟರ್ ಇರುತ್ತೆ. ಸೊ ಅದರ ಡಬಲ್ ನಾವೇನು ಮಾಡಬೇಕಂದ್ರೆ 8H+ ಆ್ಯಡ್ ಮಾಡಬೇಕು. ಸೊ ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಇವಾಗ ನೀವು ನೆನ್ಪಿಟ್ಕೋಬೇಕಾಗಿರೋದೇನು ಇಷ್ಟೇ. ಇವಾಗ MnO4 ಇಂದ Mn2+ ಕನ್ವರ್ಟ್ ಆಗಬೇಕಂದ್ರೆ 5 ಎಲೆಕ್ಟ್ರಾನ್ಗಳು ಬೇಕು. ಇವಾಗ 5 ಎಲೆಕ್ಟ್ರಾನ್ಗಳನ್ನು ಯಾರಾದರೂ ಡೊನೇಟ್ ಮಾಡಬೇಕು. ಸೊ ನೀವು ನೋಡೋದಾದ್ರೆ Fe2+ ಇತ್ತು. ಸೊ Fe2+ ಇರೋದು Fe2+ ಇರೋದು Fe3+ ಕನ್ವರ್ಟ್ ಆಗಿದೆ, 5ರಿಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಇವಾಗ ನೆಕ್ಸ್ಟು ನೀವು ನೋಡ್ಬೋದು C2O4 2- ಇದೆ. CO2 ಕನ್ವರ್ಟ್ ಆಗ್ತಿದೆ, 2 ಎಲೆಕ್ಟ್ರಾನ್ಗಳನ್ನು ಕೊಡ್ತಿದೆ. 2 ಎಲೆಕ್ಟ್ರಾನ್ಗಳು ಅಂದರೆ ನಮ್ಗೆ ಬೇಕಾಗಿರೋದೇನು 5 ಎಲೆಕ್ಟ್ರಾನ್ಗಳು. ಓಕೆ, ಸೊ 5 ಎಲೆಕ್ಟ್ರಾನ್ಗಳು ಅಂದರೆ ನಮಗೇನಾಗಬೇಕಂದ್ರೆ LCM ತೆಗಿಬೇಕು. 2 ಮತ್ತು 5 ಅಂದರೆ ನಮಗೇನಾಗುತ್ತೆ 10 ಎಲೆಕ್ಟ್ರಾನ್ ಆಗುತ್ತೆ. 10 ಎಲೆಕ್ಟ್ರಾನ್ ಆಗಬೇಕು ಅಂದರೆ ನಾನು ಏನು ಮಾಡಬೇಕು, ಇದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ 10 ಎಲೆಕ್ಟ್ರಾನ್ ಆಗುತ್ತೆ. ಸೊ 10 ಎಲೆಕ್ಟ್ರಾನ್ಗಳಿಗೆ ಏನಾಗುತ್ತೆ, ಇವಾಗ ಇದಕ್ಕೆ ನಾನು ಇವಾಗ ಇದು 5 ಎಲೆಕ್ಟ್ರಾನ್ಗಳನ್ನ ಇವಾಗ ಏನು ಕೊಟ್ಟಿದೆ, ಇದು 2 ಎಲೆಕ್ಟ್ರಾನ್ಗಳು. ಸೊ ನಮಗೇನು ಬೇಕು, 10 ಎಲೆಕ್ಟ್ರಾನ್ಗಳು ಬೇಕು. ಇದು 10 ಎಲೆಕ್ಟ್ರಾನ್ಗಳು ಬೇಕಂದರೆ ನಾನು ಇದಕ್ಕೇನು ಮಾಡಬೇಕು, 5ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇದೇನಾಗುತ್ತೆ 5C2O4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ 5 2 10 ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಅಂದರೆ 5C2O4 2- 10CO2. ಜಸ್ಟ್ ಇವಾಗ 2 ಎಲೆಕ್ಟ್ರಾನ್ಗಳಿದ್ದಾವೆ. ಇಲ್ಲೇನಾಗುತ್ತೆ ಅಂದರೆ 5SO3 2-, ನೆಕ್ಸ್ಟ್ ಏನಾಗುತ್ತೆ 5SO4 2-, 2ರಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಆಯ್ತು. ಈ ರಿಯಾಕ್ಷನ್ ಬರೆದಿಟ್ಕೋಬೇಕು, 5ರಿಂದ ಮಲ್ಟಿಪ್ಲೈ ಮಾಡಬೇಕು. 2 ಎಲೆಕ್ಟ್ರಾನ್ ಕೊಟ್ಟರೆ 5ರಿಂದ ಮಲ್ಟಿಪ್ಲೈ ಮಾಡಬೇಕು. 1 ಎಲೆಕ್ಟ್ರಾನ್ ಇದ್ದರೆ ನಮ್ಗೆ ಯಾವುದೇ ರೀತಿ ಮಲ್ಟಿಪ್ಲಿಕೇಶನ್ ಇಲ್ಲ. ಸೊ ಓನ್ಲಿ ನಾವು Fಗೆ ಮಲ್ಟಿಪ್ಲೈ ಮಾಡಿದ್ರೆ ಮುಗೀತು. ಓಕೆ, ಸೊ ನೆಕ್ಸ್ಟ್ ನಾವು ನೋಡಿದ್ರೆ NO2- ಇದೆ, NO3- ಆಗಿದೆ, 2 ಎಲೆಕ್ಟ್ರಾನ್ ಕೊಟ್ಟಿದೆ. ಇವಾಗ ರಿಯಾಕ್ಷನ್ ಬರೀಬೇಕಾದ್ರೆ ನಮಗೇನಾಗುತ್ತೆ 5ರಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗೀತು. ಇಲ್ಲಿ ನಮಗೇನಾಗುತ್ತೆ 5ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮುಗೀತು. ಇವಾಗ ನೀವೇ ನೋಡಿರಿ I- ಇದೆ, I2 ಕನ್ವರ್ಟ್ ಆಗ್ತಾ ಇದೆ, 2 ಎಲೆಕ್ಟ್ರಾನ್ಗಳನ್ನು ಕೊಡ್ತಾ ಇದೆ. ಸೊ ಇವಾಗ ರಿಯಾಕ್ಷನ್ ಎಲ್ಲ ಫುಲ್ ಬರ್ದಿದ್ದೀನಿ. ನೀವು ಬೇಕಾಗಿರೋದೇನು I- ಇರೋದು I2 ಕನ್ವರ್ಟ್ ಆಗಿದೆ ಅಂದರೆ ನಮಗೇನು 2 ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡಿದೆ ಅಂದರೆ ನಮ್ಗೆ ಎಷ್ಟು ಬೇಕು, 10 ಎಲೆಕ್ಟ್ರಾನ್ಗಳು ಬೇಕು. ಸೊ ಅದಕ್ಕೋಸ್ಕರ 5ರಿಂದ ಮಲ್ಟಿಪ್ಲೈ ಮಾಡ್ತೀನಿ, ಅಲ್ಲ 5ರಿಂದ ಮಲ್ಟಿಪ್ಲೈ ಮಾಡ್ತೀನಿ, ಮುಗೀತು. ಅದನ್ನೇ ಬರ್ದಿರೋದು ನಾನು ಅಂತಾನೆ ಇಲ್ಲಿ. ಸೊ ಓಕೆ, ಇಲ್ಲಿ 1 ಸೆಕೆಂಡ್, 2I- ಇರೋದು I2 ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನತ್ತೆ 5 2 10 ಆಗುತ್ತೆ. ಸೊ 10I- ನೆಕ್ಸ್ಟ್ ಏನಾಗುತ್ತೆ ಅಂದರೆ 5I2. ಅದನ್ನೇ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಬರ್ದಿರ್ತೀನಿ ಫುಲ್ ಸೀರಿಯಸ್ ಆಗಿ. ನಿಮ್ಗೆ ಜಸ್ಟ್ ನೆನ್ಪಿಟ್ಕೊಂಡ್ರೆ ಸಾಕು. I- ಅಂದರೆ ನಮಗೇನಾಗುತ್ತೆ ಅಂದರೆ 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. C2O4 2- ಅಂದರೆ ನಮಗೇನಾಗುತ್ತೆ 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. SO3 2- ಅಂದರೆ 2 ಎಲೆಕ್ಟ್ರಾನ್, S2- ಅಂದರೆ 2 ಎಲೆಕ್ಟ್ರಾನ್, NO2- NO3- ಅಂದರೆ 2 ಎಲೆಕ್ಟ್ರಾನ್. ಇಷ್ಟೇ ಹೇಳಿದ್ರೆ ಸಿಂಪಲ್, ಮುಗೀತು. ಓಕೆ, ನೆಕ್ಸ್ಟ್ ನಾವು ನೋಡಿದ್ರೆ ಬೇಸಿಕ್ ಮೀಡಿಯಮಲ್ಲಿ ನಮಗೇನಾಗುತ್ತೆ ಅಂದರೆ S2O3 2- ಇರುತ್ತೆ, SO4 2- ಕನ್ವರ್ಟ್ ಆಗ್ತಾ ಇದೆ. ಅಂದರೆ ನಮಗೇನಾಗುತ್ತೆ ಅಂದರೆ ಇವಾಗ +2 ಇಂದ +2 ಅಂದರೆ 2 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾ ಇದೆ. ಬೇಸಿಕ್ ಮೀಡಿಯಮಲ್ಲಿ ನಮಗೇನಾಗುತ್ತೆ ಅಂದರೆ +7 ಇರೋದು +4 ಆಗಿ ಕನ್ವರ್ಟ್ ಆಗ್ತಿದೆ. ಸೊ ನಮಗೇನು ಬೇಕು, 2 ಎಲೆಕ್ಟ್ರಾನ್ಗಳು ಕೊಟ್ಟಿದೆ. ನಮಗೆ ಎಷ್ಟು ಬೇಕಾಗಿರೋದು ಇವಾಗ 3 ಎಲೆಕ್ಟ್ರಾನ್ಗಳು ಬೇಕು. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ನಾವು 2ರಿಂದ ಇವಾಗ 2 3 6 ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ 3 ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, 2 ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಅಷ್ಟೇ. ನೆಕ್ಸ್ಟ್ ನಾವು ನೋಡೋದ್ರೆ ಇಲ್ಲಿ I03- ಇದೆ, 6 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾ ಇದೆ. ಸೊ I- ಇರೋದು ಬೇಸಿಕ್ ಮೀಡಿಯಮಲ್ಲಿ ನಮಗೇನಾಗುತ್ತೆ ಅಂದರೆ I- ಇರೋದು I03- ಕನ್ವರ್ಟ್ ಆಗ್ತಿದೆ. ಮೀನಿಂಗ್ ಏನು, ಇರೋದು I03- ಕನ್ವರ್ಟ್ ಆಗ್ತಿದೆ ಅಂದರೆ 6 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾ ಇದೆ. ಸೊ 6 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತು ಅಂದರೆ ನಮಗೆ ಉಳಿದಿರೋ ಆಪ್ಷನ್ ಏನು ಅಂದರೆ ಇಲ್ಲಿ ಬೇಕಾಗಿರೋ ಎಲೆಕ್ಟ್ರಾನ್ಗಳು ಎಷ್ಟು, 3 ಎಲೆಕ್ಟ್ರಾನ್ಗಳು. 6 ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿದ್ರೆ ನಾನು ಏನು ಮಾಡಬೇಕು, 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಅದನ್ನೇ ಬರ್ತಿದ್ದೀನಿ ರಿಯಾಕ್ಷನ್ 2MnO4- I- MnO2 2H-. ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಈ ನ್ಯೂಟ್ರಲ್ ಮೀಡಿಯಮಲ್ಲಿ ನಮಗೇನಾಗುತ್ತೆ ಅಂದರೆ OH- ನಾವು ಈ ಕಡೆ ಹಾಕಬೇಕು, ಡಬಲ್ ನಾವು ಅದರ ಅರ್ಧದಷ್ಟು ನಾವೇನು ಮಾಡಬೇಕಂದ್ರೆ ವಾಟರ್ ಮಾಲಿಕ್ಯೂಲ್ನ ಈ ಕಡೆ ಹಾಕಬೇಕು. ಓಕೆ, ಸೊ ಇಷ್ಟೇ. ಇವಾಗ ಬೇಸಿಕ್ ಮೀಡಿಯಮಲ್ಲಿ ನಮಗೇನಾಗುತ್ತೆ ಅಂದರೆ ಆಕ್ವಿಯಸ್ ಅಥವಾ ನ್ಯೂಟ್ರಲ್ ಮೀಡಿಯಮ್. ಬೇಸಿಕ್ ಮೀಡಿಯಮಲ್ಲಿ ನಮಗೇನಾಗುತ್ತೆ ಸಿಂಪಲ್ MnO4- ಇರುತ್ತೆ, MnO4 2- ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲೆಲ್ಲ ಏನು ನೆನ್ಪಿಟ್ಕೋಬೇಕಾಗಿಲ್ಲ, ಕ್ವಶನ್ ಬರುತ್ತೆ. ನೆಕ್ಸ್ಟು ಇಲ್ಲಿದೆ, ನಾನು ಹೇಳ್ತಾ ಹೋಗ್ತೀನಿ ಹೆಂಗೆ ಸಾಲ್ವ್ ಮಾಡಬೇಕಂತ. 2025 ಸಾಲ್ವ್ ಮಾಡಿದ್ರೆ ತೊಗೊಂಡಿದ್ದೀನಿ. ಸೊ ನೀವು ಜಸ್ಟ್ ನೆನ್ಪಿಟ್ಕೋಬೇಕಾಗಿರೋದೇನು, ಈ ರೀತಿ ಆಕ್ಸಿಡೈಸಿಂಗ್ ಏಜೆಂಟ್ಗಳು ಬಂದರೆ ಎಷ್ಟು ಎಲೆಕ್ಟ್ರಾನ್ಗಳನ್ನು ಕೊಡ್ತವೆ, ನಮಗೆ ಎಷ್ಟು ಎಲೆಕ್ಟ್ರಾನ್ಗಳು ಬೇಕು. ಎಷ್ಟು ಎಲೆಕ್ಟ್ರಾನ್ ಕೊಡ್ತವೆ, 1 ಎಲೆಕ್ಟ್ರಾನ್. ನಮ್ಗೆ ಎಷ್ಟು ಬೇಕು,
5 ಎಲೆಕ್ಟ್ರಾನ್ ಬೇಕು. ಸೊ ಅದರಿಂದ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಿ ರಿಯಾಕ್ಷನ್ ಬರೀಬೇಕು. ಇವಾಗ ಎಲ್ಲಿ ಸ್ಟೆಬಿಲೈಸ್ ಮಾಡಬೇಕು. ಸ್ಟೆಬಿಲೈಸ್ ಮಾಡಬೇಕಾದ್ರೆ ನಮಗಿದು ಆಸಿಡಿಕ್ ಮೀಡಿಯಮ್ ಅಂತ ಕೊಟ್ಟರೆ ನಮಗೇನಾಗುತ್ತೆ, ಎಷ್ಟು ಆಕ್ಸಿಜನ್ ಕಮ್ಮಿ ಇದಾವೋ ಅಷ್ಟು ಆಕ್ಸಿಜನ್ ಹಾಕಬೇಕು ವಾಟರ್ ಮಾಲಿಕ್ಯೂಲ್. ಡಬಲ್ ಏನು ಮಾಡಬೇಕು, ನಾವು ಅದ್ರದ್ದು ಡಬಲ್ H+ನ ಆ್ಯಡ್ ಮಾಡಬೇಕು. ಇವಾಗ ಬೇಸಿಕ್ ಮೀಡಿಯಮ್ ಅಂದರೆ ನಮಗೇನಾಗುತ್ತೆ, ನ್ಯೂಟ್ರಲ್ ಮೀಡಿಯಮ್ ಅಂದಾಗ ನಮಗೇನಿರುತ್ತೆ ಅದರ ಡಬಲ್ ಏನು ಮಾಡಬೇಕು, OH- ರೈಟ್ ಸೈಡಿಗೆ ಆಗಬೇಕು. ಅದರ ಅರ್ಧದಷ್ಟು ಏನು ಮಾಡಬೇಕು, ವಾಟರ್ ಮಾಲಿಕ್ಯೂಲ್ನ ಈ ಕಡೆ ಹಾಕಬೇಕು. ಬೇಸಿಕ್ ಮೀಡಿಯಮ್, ನ್ಯೂಟ್ರಲ್ ಮೀಡಿಯಮ್ ಮತ್ತು ಅಕ್ವಸ್ ಮೀಡಿಯಮ್ ಅಂದಾಗ OH- ರೈಟಿಗೆ ಹಾಕಬೇಕು, ವಾಟರ್ನ ಈ ಕಡೆ ಹಾಕಬೇಕು. ಬೇಸಿಕ್ ಮೀಡಿಯಮ್ ಅಂದಾಗ ನಮಗೆ ಏನಿಲ್ಲ, ಯಾವುದೇ ರಿಯಾಕ್ಷನ್ಗಳಿಲ್ಲ. MnO4- ಇರೋದು MnO4 2- ಕನ್ವರ್ಟ್ ಆಗುತ್ತೆ, ಎಲೆಕ್ಟ್ರಾನ್ಗಳನ್ನ ಗೇನ್ ಆಗಿ. ಸೊ ನಮಗಿರೋದು +7 +6 ಕನ್ವರ್ಟ್ ಆಗ್ತಾಯಿದೆ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಇನ್ ದ ರಿಯಾಕ್ಷನ್ ಬಿಟ್ವೀನ್, ಸೊ ಇಲ್ಲಿ ನಾವು ನೋಡೋದಾದ್ರೂ ಇವಾಗ ಬೇಸಿಕ್ ಮೀಡಿಯಮ್ ಇದೆ. ಬೇಸಿಕ್ ಮೀಡಿಯಮ್ ಅಂದಾಗ ನಮಗೇನಾಗುತ್ತೆ ಅಂದರೆ 2H2 ಆ ಕಡೆ ಹಾಕಿದ್ದೀವಿ. ಓಕೆ, ಸೊ ಇವಾಗ ನಾವು ನೋಡೋದಾದ್ರೂ O2 ಇದೆ, +4 ಇಂದ +6 ಹೋಗ್ತಿದೆ ಅಂದರೆ ನಮಗೇನಿದೆ 2 ಎಲೆಕ್ಟ್ರಾನ್ಗಳು ಗೇನ್ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ನೋಡೋದಾದ್ರೆ ಇಲ್ಲಿ 4 ಆಕ್ಸಿಜನ್ಗಳಿದ್ದಾವೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ 4 8 ಆಕ್ಸಿಜನ್ಗಳಿದ್ದಾವೆ. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ 4 4 8, ಓಕೆ, ಸೊ 8 ಆಕ್ಸಿಜನ್ಗಳಿದ್ದಾವೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ ಅಂದರೆ ಈ ಕಡೆ 4 ಆಕ್ಸಿಜನ್ ಇರೋದ್ರಿಂದ ಇಲ್ಲಿ 8 ಆಕ್ಸಿಜನ್ ಇದ್ದಾವೆ. ಸೊ 8 2 10 ಆಕ್ಸಿಜನ್. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ ಅಂದರೆ 2 ವಾಟರ್ ಮಾಲಿಕ್ಯೂಲ್ ಇಲ್ಲಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಅದರ ಡಬಲ್ ನಾನು ಏನು ಮಾಡಿದ್ದೇನೆ ಅಂದರೆ ಇಲ್ಲಿ OH- ಹಾಕಿದ್ದೀನಿ. ಸೊ ಓಕೆ, ಸೊ ಇಲ್ಲಿ ಟೋಟಲ್ ನಾವು ನೋಡಿದ್ರೆ 10 ಆಕ್ಸಿಜನ್ ಇದ್ದಾವೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, 1 ಸೆಕೆಂಡು ಹಿಂಗೆ ಬರ್ತಾರೆ, ನಿಮ್ಗೆ ಅರ್ಥ ಆಗಲ್ಲೇನೋ. MnO2 ಇತ್ತು, +4 ಆಕ್ಸಿಡೇಷನ್ ಸ್ಟೇಟು MnO4 ಆಗಿ ಕನ್ವರ್ಟ್ ಆಗುತ್ತೆ. ಇದು ಯಾವುದಿದು ಬೇಸಿಕ್ ಮೀಡಿಯಮಲ್ಲಿ. ಬೇಸಿಕ್ ಮೀಡಿಯಮಲ್ಲಿ ನಮಗೇನಾಗುತ್ತೆ, MnO2 ಇರೋದು +4 ಆಕ್ಸಿಡೇಷನ್ ಸ್ಟೇಟಿಂದ ನಮಗೇನಾಗುತ್ತೆ ಅಂದರೆ +6 ಆಕ್ಸಿಡೇಷನ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇವಾಗ ನಾವು ನೋಡೋದಾದರೆ OH- ನಾವೇನು ಮಾಡ್ತೀವಿ, ಬೇಸಿಕ್ ಮೀಡಿಯಮಲ್ಲಿ MnO2 +4 ಇಂದ ನಮಗೇನಾಗ್ತಿದೆ +6 ಕನ್ವರ್ಟ್ ಆಗ್ತಿದೆ. ಸೊ ಇದ್ಯಾವುದು ಇಲ್ಲಿ +7 ಇಂದ +4 ಇದೆಯಲ್ಲ, ಸೊ ಅದೇ ಉಲ್ಟಾ ಬರ್ತಿರೋದು. +4 ಇಂದ ನಮಗೇನಾಗುತ್ತೆ ಅಂದರೆ ಬೇಸಿಕ್ ಮೀಡಿಯಮಲ್ಲಿ, ಓಕೆ, ಇಲ್ಲಿ +4 ಇಂದ ನಮಗೇನಾಗುತ್ತೆ ಅಂದರೆ +6 ಕನ್ವರ್ಟ್ ಆಗ್ತಿದೆ. ಓಕೆ, ಸೊ ಇವಾಗ MnO2 ಅಂದಾಗ ನಮಗೇನಿರುತ್ತೆ ಅಂದರೆ 4 ಆಕ್ಸಿಜನ್ಗಳಿದ್ದಾವೆ ಈ ಕಡೆ. ಓಕೆ, ಇಲ್ಲೊಂದಿದೆ ಆಕ್ಸಿಜನ್ನು. ಸೊ ಇದು ಇನ್ ಪ್ರೆಸೆನ್ಸ್ ಆಫ್ ಏರ್ ಆಗೋದ್ರಿಂದ 6 ಆಕ್ಸಿಜನ್ಗಳಿದ್ದಾವೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ನಾವು ಬಂದರೆ K2MnO4. ಸೊ ಏನಾಗುತ್ತೆ ಅಂದರೆ 8 ಆಕ್ಸಿಜನ್ ಇದ್ದಾವೆ. ಇವಾಗ ಇಲ್ಲಿ 8 ಆಕ್ಸಿಜನ್ ಇದ್ದಾವೆ, ಇಲ್ಲಿ 6 ಆಕ್ಸಿಜನ್ ಇದ್ದಾವೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ 2 ವಾಟರ್ ಮಾಲಿಕ್ಯೂಲ್ನ ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ, ಸೊ ಟೋಟಲ್ ಏನಾಗುತ್ತೆ ಅಂದರೆ 10 ಆಕ್ಸಿಜನ್ ಆಗ್ತವೆ. ಬಟ್ ಅದರ ಡಬಲ್ನ ಏನು ಮಾಡಬೇಕಂದ್ರೆ ಈ ಕಡೆ 4 KOH ಹಾಕಬೇಕು. ಡಬಲ್ ಹಾಕಿದಾಗ ನಮಗೇನಾಗುತ್ತೆ 6 + 4 ಅಂದಾಗ 10 ಆಕ್ಸಿಜನ್ ಆಗ್ತವೆ. ಓಕೆ, ಸೊ ಅಷ್ಟೇ ಇರೋದು, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ನಮಗೇನಾಗ್ತದೆ MnO4 2- ಇರೋದು +7 ಇರೋದು +7ಗೆ ಕನ್ವರ್ಟ್ ಆಗ್ತಾಯಿದೆ. ನೆಕ್ಸ್ಟು +4ಗೆ ಕನ್ವರ್ಟ್ ಆಗ್ತಾಯಿದೆ. ಸೊ ಇದರಿಂದ ಇದಕ್ಕೆ ಹೋದರೆ 1 ಎಲೆಕ್ಟ್ರಾನು, ಇದರಿಂದ ಇದಕ್ಕೆ ಹೋದರೆ 2 ಎಲೆಕ್ಟ್ರಾನು. ಸೊ ಇವಾಗ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ 2ನ ಪ್ಲಸ್ ಮಾಡ್ತೀನಿ, ಇಲ್ಲಿ ಬರ್ತಿದ್ದೀನಿ 3 ಅಂತ. ಇವಾಗ 1 ಇಲ್ಲ ಆದರೆ 1ನ ಏನು ಮಾಡಬೇಕಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 2 ಇಲ್ಲ ಅಂದರೆ 2 ಇದ್ರದ್ದಾಗಿರೋದ್ರಿಂದ 2 ಏನು ಮಾಡಬೇಕು, ಈ ಕಡೆ ಮಲ್ಟಿಪ್ಲೈ ಮಾಡಬೇಕು, ಸಿಂಪಲ್. ಓಕೆ, ಸೊ ಕ್ವಶನ್ಗಳು ಏನಿಲ್ಲ, ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿಟ್ಟಿದ್ದೀನಿ. ಸೊ ಯಾವುದೇ ರೀತಿಯ ಕ್ವಶನ್ಗಳು ಬಂದರೂ ನಿಮಗೇನೋ ಕನ್ಫ್ಯೂಷನ್ ಆಗಬಾರ್ದು, ಏನಾಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ. ಸೊ ಇವಾಗ ನಾವು ನೋಡೋದಾದರೆ ಇಲ್ಲಿದೆ H2S is oxidized to SO2, MnO4 is reduced to MnO2. ಸೊ ನಮಗೇನಾಗತ್ತೆ ಅಂದರೆ ಯಾವ್ದು ಕಂಡೀಷನ್ ಕೇಳಿದಾರೆ ಅವರು, ಎಸಿಡಿಫೈಡ್ ಪರ್ಮ್ಯಾಂಗನೇಟ್ ಸೊಲ್ಯೂಷನ್. ಸೊ ಎಸಿಡಿಫೈಡಲ್ಲಿ ನಮಗೇನಿರುತ್ತೆ ಅಂದರೆ Mn+7 ಇಂದ ನಮಗೇನಾಗುತ್ತೆ ಅಂದರೆ Mn2+ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ನಾವು ನೋಡೋದಾದರೆ MnO2 ಅಂದರೆ ನಮಗೇನಾಗುತ್ತೆ +4 ಆಕ್ಸಿಡೇಷನ್ ಸ್ಟೇಟ್, ಇದಂತೂ ಆಗಲ್ಲ. ನೆಕ್ಸ್ಟ್ ಇರೋದೇನು Mn2+ ಆಗಿ ಕನ್ವರ್ಟ್ ಆಗುತ್ತೆ. ಸೊ H2 is reduced to SO2. ನಮ್ಗೆ ಗೊತ್ತು H2- ಇರೋದು ನಮಗೇನಾಗುತ್ತೆ ಅಂದರೆ S ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಆಗಲ್ಲ. ನೆಕ್ಸ್ಟ್ H2 is oxidized to S, MnO4- is reduced to Mn2+, ಇದಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಆಗಲ್ಲ. ಏನಿದೆ, ಸಿಂಪಲ್ ಇದೆ ಅದು. S2- ಎಲ್ಲಿದೆ, ಇಲ್ಲಿದೆ. S2- ಇರೋದು ನಮಗೇನಾಗುತ್ತೆ S ಆಗಿ ಕನ್ವರ್ಟ್ ಆಗ್ತಿದೆ, ಅಷ್ಟೇ ಇರೋದು, ಮತ್ತೆ ಏನಿಲ್ಲ ಕ್ವಶನಲ್ಲಿ. ಸೊ ಅವ್ರು ಅದೇ ರೀತಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ವೆರಿ ಕೇರ್ಫುಲ್ ಆಗಿರಬೇಕು. ಇದು ಜಸ್ಟ್ ನೋಡಿ ಇಟ್ಕೊಂಡ್ರೆ ಸಾಕು. ನಿಮ್ಗೆ ಏನಾಗ್ತಾಯಿದೆ, ಇಲ್ಲಿ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಿದ್ದಾವೆ, ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗ್ತಾಯಿದೆ. ಸೊ ಅಷ್ಟೇ. ಸೊ ಇಂಡೈರೆಕ್ಟ್ಲಿ ಏನು ಹೇಳ್ತಿದೆ, MnO4 ಅನ್ನೋದು ಆಕ್ಸಿಡೈಸಿಂಗ್ ಏಜೆಂಟ್, ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡುತ್ತೆ. ಸೊ ನೆಕ್ಸ್ಟ್ ಇವೇನು ರಿಡ್ಯೂಸಿಂಗ್ ಏಜೆಂಟ್ಗಳು ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾ ಇದ್ದಾವೆ, ಸಿಂಪಲ್ ಆ್ಯಂಡ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಇರೋದೇನು, in the titration of potassium permanganate KMnO4 against ferrous ammonium sulfate, dilute sulfuric acid but not nitric acid is used to maintain acidic medium because. ಸೊ ಇವಾಗ KMnO4 ಇದ್ದಾಗ ನಮಗೇನಾಗುತ್ತೆ Fe2+ ಇರೋದು Fe3+ ಆಗಿ ಕನ್ವರ್ಟ್ ಆಗುತ್ತೆ. ಸೇಮ್ ಇವಾಗ FeS ಹಾಕಿದಾಗಲೂ ನಮಗೇನಾಗುತ್ತೆ ಅಂದರೆ Fe2+ ಇರೋದು Fe3+ ಆಗಿ ಕನ್ವರ್ಟ್ ಆಗುತ್ತೆ. ಸೊ FeS ಇದ್ದಾಗ ನೈಟ್ರಿಕ್ ಆ್ಯಸಿಡ್ಗೆ ಹಾಕಿದಾಗ, ಓಕೆ, ಇದೇನು ಫೆರಸ್ ಅಮೋನಿಯಂ ಸಲ್ಫೇಟ್ ಅಂದಾಗ Fe2+ ಇರುತ್ತೆ. ನೈಟ್ರಿಕ್ ಆ್ಯಸಿಡ್ ಹಾಕಿದಾಗ Fe2+ ಇಂದ Fe3+ ಕನ್ವರ್ಟ್ ಆಗುತ್ತೆ. ಸೊ ಇದು ಕೂಡ ಏನು ಒಂದು ಆಕ್ಸಿಡೈಸಿಂಗ್ ಏಜೆಂಟ್, ಯಾವುದು HNO3. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಯೂಸ್ ಮಾಡಲ್ಲ.
ಸೊ ಇವಾಗ ನಾವು ನೋಡಿದ್ರೆ ನೈಟ್ರಿಕ್ ಆಸಿಡ್ ಡಸಂಟ್ ಆ್ಯಕ್ಟ್ ಆಸ್ ಅ ಇಂಡಿಕೇಟರ್. ಸೊ ಇದಾಗಲ್ಲ. ನೈಟ್ರಿಕ್ ಆಸಿಡ್ ಇಟ್ ಸೆಲ್ಫ್ ಈಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಅದಕ್ಕೋಸ್ಕರ ಇದಾಗುತ್ತೆ, ಇದಾಗಲ್ಲ. ನೈಟ್ರಿಕ್ ಆಸಿಡ್ ವೀಕ್ ಆಸಿಡ್ ಅದಾಗಲ್ಲ. ನೆಕ್ಸ್ಟ್ ಇಟ್ಸ್ ಡಿಫಿಕಲ್ಟ್ ಟು ಐಡೆಂಟಿಫೈ ದ ಎಂಡ್ ಪಾಯಿಂಟ್. ಸೊ ನೋಡೋದು ಬೇಡ, ಅದಾಗುತ್ತೆ. ಯಾಕೆ? ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದರಿಂದ ಇದಕ್ಕೆ ಹೋಗ್ತಾ ಇದ್ದೀವಿ. NO3 ಮೈನಸ್ ಇರೋದು NO2 ಮೈನಸ್ ಇರೋದು NO3 ಮೈನಸ್ ಆಗಿ ಕನ್ವರ್ಟ್ ಆಗ್ತಿದೆ ಅನ್ನೋದು ಗೊತ್ತಿದೆ. ಓಕೆ, ಸೊ ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ Fe2 ಪ್ಲಸ್ ಇರೋದು Fe3 ಪ್ಲಸ್ ಆಗಿ ಕನ್ವರ್ಟ್ ಆಗ್ತಿದೆ ಅಂದರೆ ಇವಾಗ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದ್ರೆ KMnO4 ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ನೈಟ್ರಿಕ್ ಆಸಿಡ್ ಸೆಲ್ಫ್ ಈಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡಲ್ಲ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್. ಸೊ ಇಲ್ಲಿ ನಮ್ಗೆ ಏನಾಗ್ತಂದ್ರೆ Fe2CO4 FeCr2O4 ಇರುತ್ತೆ. ಕ್ರೋಮೈಟ್ ಓರಿಂದ ನಾವೇನು ಮಾಡ್ತೀವಿ ಅಂದರೆ ಸೋಡಿಯಂ ಕ್ರೋಮೇಟ್ನ ಪ್ರಿಪೇರ್ ಮಾಡ್ತೀವಿ. ಸೋಡಿಯಂ ಕ್ರೋಮೇಟಿಂದ ನಾವೇನು ಮಾಡ್ತೀವಿ ಅಂದರೆ ಸೋಡಿಯಂ ಡೈಕ್ರೋಮೇಟ್ನ ಪ್ರಿಪೇರ್ ಮಾಡ್ತೀವಿ. ಸೋಡಿಯಂ ಕ್ರೋಮೇಟ್ ಅಂದರೆ CrO4, ಸೋಡಿಯಂ ಡೈಕ್ರೋಮೇಟ್ ಅಂದರೆ Cr2O7 2-. ಇವಾಗ ಸೋಡಿಯಂ ಡೈಕ್ರೋಮೇಟಿಂದ ಪೊಟ್ಯಾಷಿಯಂ ಕ್ರೋಮೇಟ್ನ ಪ್ರಿಪೇರ್ ಮಾಡ್ತೀವಿ. Na2Cr2O7 ಇಂದ K2Cr2O7ನ ಪ್ರಿಪೇರ್ ಮಾಡ್ತೀವಿ. ಇದು ಸ್ಟ್ರಕ್ಚರು 4 ಬಾಂಡ್ಗಳನ್ನು ಫಾರ್ಮ್ ಮಾಡುತ್ತೆ. ಇಲ್ಲಿ ನಾವು ನೋಡ್ಬೋದು 8 ಬಾಂಡ್ಗಳನ್ನು ಫಾರ್ಮ್ ಮಾಡಿದೆ. 179 ಪಿಕೋಮೀಟರ್ ಇರುತ್ತೆ, 126 ಬಾಂಡ್ ಆ್ಯಂಗಲ್ ಇರುತ್ತೆ. ಸೊ 2- ಚಾರ್ಜ್, CrO4 2-, Cr2O7 2-. ಓಕೆ, ಸೊ ಇಲ್ಲಿ ನಮಗೇನಿರುತ್ತೆ ಅಂದರೆ ಎಲ್ಲವೂ +6. ಇದು ನಮಗೇನಾಗಿರುತ್ತೆ ಅಂದರೆ Cr2O7 2- +6 ಆಕ್ಸಿಡೇಷನ್ ಸ್ಟೇಟು. CrO4 2- ಅಂದರೆ ನಮಗೇನಿರುತ್ತೆ ಅಂದರೆ 4 8 -2 ಅಂದರೆ ಇದು +6 ಆಕ್ಸಿಡೇಷನ್ ಸ್ಟೇಟಲ್ಲೇ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಎಸ್ಟಿಕ್ ಮೀಡಿಯಮಲ್ಲಿ ನಮಗೇನಾಗುತ್ತೆ ಅಂದರೆ Cr2O7 2- ಇರೋದು 2Cr3 ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಅಂದರೆ ನಮಗೇನಾಗುತ್ತೆ ಅಂದರೆ +6 ಇರೋದು +3 ಆಗಿ ಕನ್ವರ್ಟ್ ಆಗ್ತಿದೆ. ಎಷ್ಟು? 2+3 ಆಕ್ಸಿಡೇಷನ್ ಸ್ಟೇಟಲ್ಲಿ ಕನ್ವರ್ಟ್ ಆಗ್ತಿದ್ದಾವೆ 2 Cr ಮಾಲಿಕ್ಯೂಲ್ಗಳು. ಅಂದರೆ ಏನು? 6 ಎಲೆಕ್ಟ್ರಾನ್ಗಳನ್ನು ಏನು ಮಾಡಿದ್ದಾವೆ ಅಂದರೆ ಗೇನ್ ಮಾಡ್ತಾ ಇದ್ದಾವೆ. ಸೊ 2 ಮಾಲಿಕ್ಯೂಲ್ಗಳು ಗೇನ್ ಮಾಡ್ತಿದ್ದಾವೆ ಅಂದರೆ ನಮಗೇನಾಗುತ್ತೆ 6 ಎಲೆಕ್ಟ್ರಾನ್ಗಳು ಆಗ್ತವೆ. ಇವಾಗ ನಮ್ಗೆ ಬೇಕು Fe2 ಪ್ಲಸ್ ಇದೆ, Fe3 ಪ್ಲಸ್ ಆಗಿ ಕನ್ವರ್ಟ್ ಆಗ್ತಿದೆ ಅಂದರೆ ನಮಗೇನು 6 ಎಲೆಕ್ಟ್ರಾನ್ಗಳನ್ನ ಇದು ಡೊನೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, 6ರಿಂದ ಮಲ್ಟಿಪ್ಲೈ ಮಾಡ್ತೀನಿ. I- ಇರೋದು I2 ಕನ್ವರ್ಟ್ ಆಗ್ತಿದೆ. ಅಂದರೆ ಏನು 6I- ಇದ್ದಾಗ ನಮಗೇನಾಗುತ್ತೆ ಅಂದರೆ 3 I2 ಕನ್ವರ್ಟ್ ಆಗ್ತಿದೆ. ಅದೇನು ಮಾಡ್ತಿದೆ ಅಂದರೆ 6 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಿದ್ದೇವೆ. ನಮ್ಗೆ ಬೇಕಾಗಿರೋದೇನು 6 ಎಲೆಕ್ಟ್ರಾನ್ಗಳು, ಮುಗೀತು. S2- ಇರೋದು S ಆಗಿ ಕನ್ವರ್ಟ್ ಆಗುತ್ತೆ, 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ನಮ್ಗೆ ಬೇಕಾಗಿರೋ ಎಲೆಕ್ಟ್ರಾನ್ಗಳು ಎಷ್ಟು? 6. ಸೊ 6 ಬೇಕಂದ್ರೆ ನಾನು ಏನು ಮಾಡ್ತೀನಿ, 3ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಅಷ್ಟೇ ಇರೋದು, ಮತ್ತೇನಿಲ್ಲ. ಓಕೆ, ನೆಕ್ಸ್ಟ್ ಇರೋದೇನು 3s2- ಇರೋದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ 3s ಮತ್ತು ನಮಗೇನಾಗ್ತದೆ 6 ಎಲೆಕ್ಟ್ರಾನ್. Sn2 ಪ್ಲಸ್ ಇರುತ್ತೆ Sn4 ಪ್ಲಸ್ ಆಗಿ ಕನ್ವರ್ಟ್ ಆಗ್ತಿದೆ. ಅಂದರೆ ಏನು 2 ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡುತ್ತೆ. 2 ಅಂದರೆ ನಮ್ಗೆ ಏನು ಮಾಡಬೇಕು, ನಾನು ಮಲ್ಟಿಪ್ಲೈ ಮಾಡಬೇಕು 3ರಿಂದ. ಸೊ 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನಾಗುತ್ತೆ 6 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇವು ಆಕ್ಸಿಡೈಸಿಂಗ್ ಏಜೆಂಟ್ಗಳು ಅವರೇ ಕೊಟ್ಟಿರ್ತಾರೆ, ನೀವು ಜಸ್ಟ್ ನೆನ್ಪಿಟ್ಕೊಂಡಿರಿ. ಇವೆಲ್ಲವೂ 2 ಎಲೆಕ್ಟ್ರಾನ್ಗಳು ಡೊನೇಟ್ ಮಾಡ್ತವೆ. ಅಯನ್ ಒಂದೇ ಇರೋದು Fe2 ಪ್ಲಸ್ ಇರೋದು. ಸೊ ಇದಕ್ಕೆ ನೀವು ಏನು ಟೆನ್ಷನ್ ಮಾಡೋದು ಬೇಡ. ಯಾವುದೇ ರೀತಿ ಕ್ವಶನ್ ಬಂದರೂ ಈ ಆಕ್ಸಿಡೈಸಿಂಗ್ ಏಜೆಂಟ್ಗಳು ಆಲ್ರೆಡಿ ಅವ್ರು ಕೊಟ್ಟಿರೋದ್ರೆ ಎಲ್ಲವೂ ನಮಗೇನು ಮಾಡ್ತವೆ 2 ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡ್ತಾವೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಮಲ್ಟಿಪ್ಲೈ ಮಾಡಬೇಕು, ಬರೀಬೇಕು. ಸೊ ಎಷ್ಟು? ಯಾವ ಎಸಿಡಿಕ್ ಮೀಡಿಯಮಲ್ಲಿ ನಮಗೇನಾಗ್ತದೆ +7 ಇಂದ +2 ಹೋಗುತ್ತೆ Mn. ನೆಕ್ಸ್ಟು +7 ಇಂದ +4 ಆದರೆ ಇದು ಆಕ್ವಿಸ್ ಮೀಡಿಯಮ್. ನೆಕ್ಸ್ಟ್ +7 ಇಂದ +6 ಹೋಯ್ತು ಅಂದರೆ ಬೇಸಿಕ್ ಮೀಡಿಯಮ್. ಇವಾಗ ಇಲ್ಲಿ ಎಸಿಡಿಕ್ ಮೀಡಿಯಮ್ ಒಂದೇ ಇರೋದು. +7 ಇಂದ ನಮಗೇನಾಗ್ತದೆ +3ಗೆ ಹೋಗ್ತಾ ಇದೆ. ಸೊ +6 ಇಂದ +3ಗೆ ಹೋಗ್ತಾ ಇದೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ನೋಡೋದಾದರೆ ಈ ರಿಯಾಕ್ಷನ್ K2Cr2O7 NaCl ಜೊತೆಗೆ H2SO4 ರಿಯಾಕ್ಟ್ ಆಗಿದೆ. ನಮಗೇನಾಗುತ್ತೆ ಅಂದರೆ ಕ್ರೊಮೈಲ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಕ್ರೊಮೈಲ್ ಕ್ಲೋರೈಡ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಇಟ್ರಾಡ್ ರಿಯಾಕ್ಷನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟು Cr2O2 Cl ನಾವು ಬೇಸಿಕ್ ಮೀಡಿಯಮಲ್ಲಿ ರಿಯಾಕ್ಟ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ Na2CrO4 ಇದೇನು ಸೋಡಿಯಂ ಕ್ರೋಮೇಟ್ ಫಾರ್ಮೇಷನ್ ಆಗುತ್ತೆ. ಅದ್ರ ಜೊತೆಗೆ ನಮಗೇನಾಗುತ್ತೆ ಅಂದರೆ Cl2 ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಅದೇ ನಾವು ಲೆಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೇನಾಗ್ತಂದರೆ PbCrO4 ಫಾರ್ಮೇಷನ್ ಆಗುತ್ತೆ. ಇದೇನಾಗುತ್ತೆ ಅಂದರೆ ಎಲ್ಲೋ ಪ್ರೆಸಿಪಿಟೇಟ್ನ ಕೊಡುತ್ತೆ. ಸೊ ಇದೊಂದು ರಿಯಾಕ್ಷನ್ ವೆರಿ ಇಂಪಾರ್ಟೆಂಟು. ಸೊ ಇದು ಪ್ರಿವಿಯಸ್ ಕ್ವಶನ್ ಕೇಳಿದರೆ, ಇವು 3 ರಿಯಾಕ್ಷನ್ನು ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ, ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ how many moles of acidified K2Cr2 required to liberate 6 moles of I2 from an aqueous solution of I-. ಓಕೆ, 6 moles of I2 ನಾವೇನು ಮಾಡಬೇಕಂದ್ರೆ ಪ್ರೊಡ್ಯೂಸ್ ಮಾಡಬೇಕು. ಅದರಿಂದ ನಮಗೇನಾಗುತ್ತೆ ಎಷ್ಟು ಮೋಲ್ ಆಫ್ K2Cr2 ನಾವು ಆ್ಯಡ್ ಮಾಡಬೇಕಂತ ಅವ್ರೇನು ಮಾಡಿದ್ದಾರೆ ಅಂದರೆ I- ಇರೋದು I2 ಆಗಿ ಕನ್ವರ್ಟ್ ಆಗಿದೆ, 6 I2 ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇದು ನಮ್ಗೆ ಗೊತ್ತಿವಾಗ 6 I2 ಆಗಿ ಕನ್ವರ್ಟ್ ಆಗಿದೆ ಅಂದರೆ 2 I- ಇರೋದು I2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗಿರುತ್ತೆ ಅಂದರೆ 12 I- ಇರುತ್ತೆ. 12 I- ಅಂದರೆ ನಮಗೇನಾಗತ್ತೆ ಅಂದರೆ ಇವಾಗ 1 I- I2 ಕನ್ವರ್ಟ್ ಆಗಬೇಕಂದ್ರೆ 2 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. ಇವಾಗ 6 ಇದ್ದಾವೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ 6 ಆಗಿ ಕನ್ವರ್ಟ್ ಆಗಿದೆ ಅಂದರೆ 6 12 ಆಗಿರುತ್ತೆ. ಓಕೆ, ಸೊ ಏನು ಮಾಡುತ್ತೆ 12 ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ. Cr2O7 2- ಇಂದ ನಮಗೇನಾದರೂ Cr3 ಪ್ಲಸ್ ಆಗಿ ಕನ್ವರ್ಟ್ ಆಯಿತು ಅಂದರೆ ನಮಗೇನಾಗುತ್ತೆ +6 ಇಂದ +6 ಹೋಗ್ತಿದೆ ಅಂದರೆ 2 ಟೈಮ್ಸ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ 6 ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡ್ತಿದೆ ಅನ್ನೋದು ಮೀನಿಂಗ್. 6 ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡ್ತಾ ಇದೆ ಅಂದರೆ ಮೀನಿಂಗ್ ಅಂದರೆ ಏನು? ಇವಾಗ ನಮ್ಗೆ ಬೇಕಾಗಿರೋದನ್ನು 12 ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಿದೆ ಇದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಮತ್ತೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 2ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ. ಸೊ ಇವಾಗ
1 ಮೋಲ್ K2Cr2O7 ಬದಲಿಗೆ ನಾವೇನು ಮಾಡಬೇಕಂದ್ರೆ 2 ಮೋಲ್ ಆಫ್ K2Cr2O7 ತೊಗೋಬೇಕು. 2 ಮೋಲ್ ಆಫ್ ತೊಗೊಂಡಾಗ ನಮಗೇನಾಗುತ್ತೆ ಅಂದರೆ Ca2O7 2 ಇದು ನಮಗೆ 2 ತೊಗೊಂಡಾಗ ಇದೇನಾಗುತ್ತೆ 4 ಆಗುತ್ತೆ. 4 ಅಂದಾಗ ನಮಗೇನಿರುತ್ತೆ ಅಂದರೆ 4 3 ನಮಗೇನಾಗುತ್ತೆ ಅಂದರೆ 12. ಓಕೆ, ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ 12 ಎಲೆಕ್ಟ್ರಾನ್ಗಳು ಬೇಕು. ಇಲ್ಲಿ 12 ಎಲೆಕ್ಟ್ರಾನ್ಗಳು ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ದೀನಿ. ಓಕೆ, ಸೊ ಅದೇನು ಕ್ವಶನ್, ಸಿಂಪಲ್. ಓಕೆ, ಅದೇ ನಮಗೇನಾದರೂ Cr2O7 2 3 ಮೋಲ್ಸ್ ಅಂತ ಕೊಟ್ಟಿದ್ರೆ ನಮಗೇನಾಗೋದು 1 ಆಗೋದು. ಅದಕ್ಕಿಂತ ಮತ್ತು ಅರ್ಧ ಮಾಡಿದ್ರೆ ನಮಗೇನಾಗೋದು 0.5 ಆಗೋದು. ಓಕೆ, ಸೊ ಅಷ್ಟು. ನೆಕ್ಸ್ಟು ಇಲ್ಲಿ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಾವು ನೋಡಿದ್ರೆ ಎಲ್ಲವೂ ಸಿಂಪಲ್ ಕ್ವಶನ್ಗಳು, ಒಂದೇ ಒಂದು ಈ ಸ್ಲೈಡ್ ವೆರಿ ಇಂಪಾರ್ಟೆಂಟ್. ಸೊ ಆಕ್ಸಿಡೇಷನ್ ಸ್ಟೇಟ್ ನೀವು ನೋಡಿಟ್ಕೊಂಡಿರಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲರದ್ದು ನೋಡ್ಕೊಂಡ್ರೆ ಒಳ್ಳೇದಂತಲೇ ಹೇಳ್ತೀನಿ ನಾನು. ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ ಸಿಂಪಲ್ 5 6 7 ನೆನ್ಪಿಟ್ಕೋಬೇಕು. 5 6 7. ಇವಾಗ 5ರಲ್ಲಿ ನಮಗೇನಾಗುತ್ತೆ ಅಂದರೆ ಎಫ್ ಬರ್ತವೆ, 6ರಲ್ಲಿ ನಮಗೇನಾಗುತ್ತೆ ಡಿ ಬರ್ತವೆ, ಎಸ್ಸಲ್ಲಿ ನಮಗೇನಾಗುತ್ತೆ 7ರಲ್ಲಿ ನಮಗೇನಾಗುತ್ತೆ ಅಂದರೆ ಎಸ್ ಬರ್ತವೆ. ಸಾರಿ, 4 5 6 4 5 6 ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಸೊ ಇವಾಗ ನಾವು ನೋಡ್ತಾ ಬಂದರೆ 4 5 6 ಇದ್ದಾವೆ. 5D1 6S2. ಸೊ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ನಮಗೆ D1 ನಮ್ಗೆ ಏನಾಗುತ್ತೆ ಅಂದರೆ ಅವುಗಳ ಮಧ್ಯೆ ಕಾಂಪಿಟೇಷನ್ ಆಗ್ತವೆ. D ಒಂದು ಸ್ವಲ್ಪ ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರಾನ್ಗಳು DL ಫಿಲ್ ಆಗಿರ್ತವೆ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ನಾವು ನೋಡ್ಬೋದು ಇಲ್ಲಿರೋ ಎಕ್ಸೆಪ್ಷನ್ ಕೇಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ಆಕ್ಸಿಡೇಷನ್ ಸ್ಟೇಟ್. ಸೊ ಆಕ್ಸಿಡೇಷನ್ ಸ್ಟೇಟಲ್ಲಿ ನಾವು ನೋಡೋದಾದರೆ 4F0 ಸ್ಟೆಬಿಲೈಸ್ ಆಗಿರುತ್ತೆ. ಯಾಕೆ ಅಂದರೆ ನಮಗೇನತ್ತೆ Ln3+ ಒಂದು ಈ ಲ್ಯಾಂಥನೈಡಿಯಮ್ ಎಲ್ಲವೂ ಏನು ಮಾಡ್ತವೆ ಅಂದರೆ +3 ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಶೋ ಮಾಡ್ತವೆ. ಅದರಲ್ಲಿ ನಮಗೆ ನಮಗೇನಾದರೂ +3 ಆಕ್ಸಿಡೇಷನ್ ಸ್ಟೇಟಲ್ಲಿದ್ದರೆ 4F0 ಇರುತ್ತೆ. 4F0 ಅಂದರೆ ನಮಗೇನಾಗುತ್ತೆ ಅಂದರೆ ಸ್ಟೆಬಿಲೈಸ್ ಸ್ಟ್ರಕ್ಚರ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ನೀವು ನೋಡ್ಬೋದು 4F0 ಅಂದಾಗ ನಮಗೇನಿರುತ್ತೆ ಅಂದರೆ 5D1 6S2 ಇವೆಲ್ಲ ಹೋದವು ಅಂದರೆ ನಮಗೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರುತ್ತೆ X ಇದು. ಸೊ ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಇನ್ನೊಂದು ಆಕ್ಸಿಡೇಷನ್ ಸ್ಟೇಟ್ ಸೀರಿಯಮ್ದು. ಸೀರಿಯಮಲ್ಲಿ ನಾವು ನೋಡೋದಾದರೆ +4 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ +4 ಆಕ್ಸಿಡೇಷನ್ ಸ್ಟೇಟ್ ಅಂದಾಗ ನಮಗೇನಿರುತ್ತೆ ಅಂದರೆ 4 ಎಲೆಕ್ಟ್ರಾನ್ಗಳನ್ನು ತೆಗೆದಾಗ 4F0. ಇದು ಕೂಡ ಏನು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಸೊ +3 ಆಕ್ಸಿಡೇಷನ್ ಸ್ಟೇಟ್ ಲ್ಯಾಂಥನಮ್, ಸೀರಿಯಮ್ +4 ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ನಾವು ನೋಡೋದಾದರೆ ಯುರೋಪಿಯಂ. ಇದು ವೆರಿ ಇಂಪಾರ್ಟೆಂಟ್. ಇವು 3+ ಅಂದರೆ ನಮಗೇನಿರುತ್ತೆ ಅಂದರೆ 4F7. ಇವು 2+ ಅಂದಾಗ ನಮಗೇನಿರುತ್ತೆ ಅಂದರೆ 4F7 ಇರುತ್ತೆ. ಸಮೇರಿಯಂ 2+ ಅಂದಾಗ ನಮಗೇನಿರುತ್ತೆ ಅಂದರೆ 4F6. ಜಸ್ಟ್ ನೋಡಿಟ್ಕೊಂಡ್ರೆ ಸಾಕು, ಆಪ್ಷನಲ್ಲಿ ಒಂದು ಬಂದಿತ್ತು. ನೆಕ್ಸ್ಟು ಗ್ಯಾಡೋಲಿನಿಯಂ 3+ ಅಂದಾಗ ನಮಗೇನಿರುತ್ತೆ ಅಂದರೆ Gd3+ ಅಂದರೆ ನಮಗೇನಿರುತ್ತೆ ಅಂದರೆ 4F7. ಇಲ್ಲಿ ನೋಡ್ಬೋದು 3 ಎಲೆಕ್ಟ್ರಾನ್ಗಳನ್ನು ತೆಗೆದ್ರೆ ನಮಗೇನಿರುತ್ತೆ ಅಂದರೆ 4F7 ಇರುತ್ತೆ. ಇದು 1 2 3 4 ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಯುಟರ್ಬಿಯಂ 2+. ಸೊ 2+ಅಲ್ಲಿ ನಮಗೇನಿರುತ್ತೆ ಅಂದರೆ 4F14 ಇರುತ್ತೆ. 4F14 ಇರುತ್ತೆ. ನೆಕ್ಸ್ಟು ಲುಟೇಷಿಯಂ 3+ ಅಂದಾಗ ನಮಗೇನಿರುತ್ತೆ ಅಂದರೆ ಲುಟೇಷಿಯಂ ನಮಗೇನಾಗತ್ತೆ ಅಂದರೆ ಇವಾಗ ಒಂದೇ ಒಂದು ಎಲೆಕ್ಟ್ರಾನ್ ಉಳಿದಿರೋದು Ln2+. ಓಕೆ, ಸೊ Ln2+ ಇದ್ದಾಗ ನಮಗೇನಾಗುತ್ತೆ ಅಂದರೆ ಇದು ಯುಟರ್ಬಿಯಂ 2+ Ln2+. ಸೊ Ln3+ ಅಂದಾಗ ನಮಗೇನಿರುತ್ತೆ ಅಂದರೆ 4F14 ಇರುತ್ತೆ. 4F14 ಇರುತ್ತೆ. Ln3+ ಅಂದಾಗ 4F14, ಯುಟರ್ಬಿಯಂ 2+, ಲುಟೇಷಿಯಂ 3+, ಗ್ಯಾಡೋಲಿನಿಯಂ 3+, ಯುರೋಪಿಯಂ 3+, ನೆಕ್ಸ್ಟು ಯುರೋಪಿಯಂ 2+, ನೆಕ್ಸ್ಟು ಸೀರಿಯಂ +4, ಲ್ಯಾಂಥನಮ್ +3. ಇವು ಆಕ್ಸಿಡೇಷನ್ ಸ್ಟೇಟ್ಗಳು ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ ಅಂದರೆ ನಮಗೇನಾಗುತ್ತೆ ಅಂದರೆ +3 ಮೋಸ್ಟ್ ಸ್ಟೆಬಿಲೈಸ್ಡ್ ಆಕ್ಸಿಡೇಷನ್ ಸ್ಟೇಟ್ ಫಾರ್ ಲ್ಯಾಂಥನಾಯ್ಡ್ಸ್. ಓಕೆ, ನೆಕ್ಸ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಗಳಿದ್ದರೆ ಅವೇನು ಮಾಡ್ತವೆ ಅಂದರೆ ಮ್ಯಾಗ್ನೆಟಿಕ್ ಮೊಮೆಂಟ್ನ ತೋರಿಸ್ತವೆ. ಇಲ್ಲಿ ಕಲರ್ ಡ್ಯೂ ಟು FF ಟ್ರಾನ್ಸಿಷನ್ ಇರುತ್ತೆ. FF ಟ್ರಾನ್ಸಿಷನ್ ಇರ್ತವೆ. FF ಆರ್ಬಿಟಲ್ಗಳಿದ್ದಾವೆ ಅಂದರೆ FF ಮಧ್ಯೆ ಏನಾಗುತ್ತೆ ಅಂದರೆ ಟ್ರಾನ್ಸಿಷನ್ ಆಗ್ತಿರ್ತವೆ. ಅದರಿಂದ ನಮಗೇನಾಗುತ್ತೆ ಅಂದರೆ ಕಲರ್ ಆಗಿರ್ತವೆ. ಇವಾಗ ನೀವು ನೋಡ್ಬೋದು ಅದೇ ಪಾಯಿಂಟ್ನ ಬರ್ದಿರೋದು ಮೋಸ್ಟ್ ಲ್ಯಾಂಥನಾಯ್ಡ್ಸ್ ಫಾರ್ಮ್ +3 ಆಕ್ಸಿಡೇಷನ್ ಸ್ಟೇಟ್ ಕಾಂಪೌಂಡ್ಸ್ Ln3+. F0 F7 F14 ಆರ್ ಸ್ಟೆಬಿಲೈಸ್ ಕಾನ್ಫಿಗರೇಷನ್. ಸೊ ಅದಕ್ಕೋಸ್ಕರ ನೀವು ನೋಡ್ಬೋದು ಇವು ಸ್ಟೇಟ್ಗಳನ್ನು ತೋರಿಸ್ತಾ ಇದ್ದಾವೆ, ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸ್ತಾ ಇದ್ದಾವೆ. ನೆಕ್ಸ್ಟು ನಾನ್ ಫಿಲ್ಡ್, ಹಾಫ್ ಫಿಲ್ಡ್, ಫುಲ್ಲಿ ಫಿಲ್ಡ್ ಆ್ಯಂಡ್ ಕಾನ್ಫಿಗರೇಷನ್ ಸ್ಟೇಟ್ ಸ್ಟೇಬಲ್. ಸಮ್ ಆಲ್ಸೋ ಫಾರ್ಮ್ +2 +4 ಆಕ್ಸಿಡೇಷನ್ ಸ್ಟೇಟ್. ಸೊ +2 ಯಾರು ಫಾರ್ಮ್ ಮಾಡ್ತಾರೆ? ಯುಟರ್ಬಿಯಂ 2+. ಓಕೆ, ಯುರೋಪಿಯಂ 2+ನ ಫಾರ್ಮೇಷನ್ ಮಾಡುತ್ತೆ. ಅದರಿಂದ ನಮಗೇನಾಗುತ್ತೆ ಅಂದರೆ ಜಾಸ್ತಿ ಸ್ಟೆಬಿಲೈಸ್ ಆಗಿರ್ತವೆ. ನೆಕ್ಸ್ಟ್ ನಾವು ನೋಡೋದಾದರೆ ಲ್ಯಾಂಥನಮ್ 3+, ಸೀರಿಯಂ +4. ಸೊ ಇಲ್ಲಿ ನಾವು ನೋಡಿದ್ರೆ ಲ್ಯಾಂಥನಮ್ 3+ ಅಂದರೆ F0 ಕಾನ್ಫಿಗರೇಷನ್. ಸೀರಿಯಂ ಮತ್ತು ನಮ್ಮ ಏನು ಮಾಡ್ತಾ ಇದೆ ಅಂದರೆ +4 ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡ್ತಿದೆ. +4 ಆಕ್ಸಿಡೇಷನ್ ಸ್ಟೇಟ್ ಅಂದಾಗ ನಮಗೇನಿರುತ್ತೆ ಅಂದರೆ ಇಲ್ಲಿ ನಾವು ನೋಡ್ಬೋದು +3 ಸ್ಟೆಬಿಲೈಸ್ ಬಟ್ +4 ಅಂದಾಗ ನಮಗೆ 4 ಎಲೆಕ್ಟ್ರಾನ್ಗಳನ್ನು ತೆಗೆದ್ರೆ ಇದೇನಾಗುತ್ತೆ ಅಂದರೆ 4F0 ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಸೀರಿಯಂ +4 ವೆರಿ ಇಂಪಾರ್ಟೆಂಟು, ಲ್ಯಾಂಥನಮ್ +3 ವೆರಿ ಇಂಪಾರ್ಟೆಂಟ್, ಯುರೋಪಿಯಂ 2+ ವೆರಿ ಇಂಪಾರ್ಟೆಂಟ್, ಎಟರ್ಬಿಯಂ 2+ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ Gd3+, U3+, ನೆಕ್ಸ್ಟು Yb2+ ಆ್ಯಂಡ್ Lu3+. ಇವಾಗ EU2+ ಅಂದರೆ ನಮಗೇನಿರುತ್ತೆ ಅಂದರೆ ರೆಡ್ಯೂಸಿಂಗ್ ಏಜೆಂಟ್. ಯಾಕೆ 2+ ಇರೋದು 3+ ಆಗಿ ಕನ್ವರ್ಟ್ ಆಗುತ್ತೆ. ಮೋಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು? +3. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಇದು ರೆಡ್ಯೂಸಿಂಗ್ ಏಜೆಂಟ್ ಆಗುತ್ತೆ. ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡಿ +3 ಆಗುತ್ತೆ. ಸೀರಿಯಂ +4 ಇದೆ. ಸೊ +4 ಅಂದರೆ ಏನು? ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡುತ್ತೆ. +4 ಇಂದ +3 ಸ್ಟೆಬಿಲೈಸ್ ಕಾನ್ಫಿಗರೇಷನ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ. ಅದೇ ರೀತಿ ನಾವು ನೋಡೋದಾದರೆ
4+ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಅದೇನಾಗುತ್ತೆ ಅಂದರೆ +3 ಆಗಿ ಕನ್ವರ್ಟ್ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಬೇರೆನ ಆಕ್ಸಿಡೈಸ್ ಮಾಡಿ ಎಲೆಕ್ಟ್ರಾನ್ಗಳಿಂದ ಗೇನ್ ಆಗಿ Tb3+ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಎಷ್ಟು ಕ್ಲಿಯರ್. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಜಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. CF4+ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್, Ca3+ ಇಸ್ ಮೋರ್ ಸ್ಟೇಬಲ್ ಸ್ಟೇಟ್. ಓಕೆ, ನೆಕ್ಸ್ಟ್ LaOH3 ಮೋರ್ ಸ್ಟೇಬಲ್ ಆಕ್ಸೈಡ್. ನಮಗೇನಾಗುತ್ತೆ ಅಂದರೆ ಈ ಕಡೆಗೆ OH ಫಾರ್ಮೇಷನ್ ಹೋಗ್ತಾ ಏನಾಗುತ್ತೆ, ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಲ್ಯೂಟೇಷಿಯಮ್ ಹತ್ರ ಬಂದಾಗ OH ಚೆನ್ನಾಗಿ ಬಾಂಡ್ ಮಾಡಿರುತ್ತೆ, ಲೆಂತ್ ನಮ್ಮ ಹತ್ರ ನಮಗೆ ಇರುತ್ತೆ, ಸೈಜ್ ದೊಡ್ಡ ಇರುತ್ತೆ, ಚೆನ್ನಾಗಿ ಇಂಟ್ರಾಕ್ಷನ್ ಆಗಿರಲ್ಲ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಸಾಫ್ಟ್ ಮೆಟಲ್ಸ್ ಇದು. ನೆಕ್ಸ್ಟ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ದ ರೇಡಿಯಸ್ ಆಫ್ ಈಚ್ ಲೆಂತ್ 3+ ಅಯಾನ್ ಡಿಕ್ರೀಸಸ್. ಸೊ ನಾವು ನಾರ್ಮಲಿ ನಮ್ಗೆ ಆರ್ಡರ್ ಗೊತ್ತಿದೆ ಅಲ್ಲ. ಸೊ ಏನಾಗುತ್ತೆ ಅಂದರೆ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಿದ್ದಂಗೆ ಸೈಜು ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅಯೋನಿಕ್ ಸೈಜ್ನ ಕೊಟ್ಟಿದ್ದೀವಿ, ಸಿರಿಯಮ್ Tb3+, ನೆಕ್ಸ್ಟ್ ಯುರೋಪಿಯಂ, ಲೊಟೇಷಿಯಮ್. ಸೊ ಇವ್ರದ್ದು ಆಕ್ಸಿಡೇಷನ್ ಸ್ಟೇಟ್ಗಳನ್ನ ತೋರಿಸಿದ್ದೀವಿ. ನೆಕ್ಸ್ಟ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರ್ತವೆ ಇವರು. ಓಕೆ, ಸೊ ಹೈ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಎಲೆಕ್ಟ್ರಾನ್ಗಳು ಈಸಿಲಿ ಅವೈಲೇಬಲ್ ಇರ್ತವೆ, ಸೊ ಚೆನ್ನಾಗಿ ಬಾಂಡಿಂಗ್ ಮಾಡಿರ್ತವೆ ಅನ್ನೋದು ಮೀನಿಂಗ್. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಈ ರಿಯಾಕ್ಷನ್ಗಳು ಇವು ಏನು ಕೊಟ್ಟಿಲ್ಲ, ಜಸ್ಟ್ ನೀವು ನೋಟ್ ಮಾಡಿಕೊಂಡ್ರಿ. ಲ್ಯಾಂಥನಮ್ ಇದ್ದರೆ ಲ್ಯಾಂಥನಮ್ ಹೈಡ್ರಾಕ್ಸೈಡ್ ಆಗುತ್ತೆ, ನೆಕ್ಸ್ಟು ಆಕ್ಸಿಜನ್ ಇದ್ದರೆ ಆಕ್ಸೈಡ್ ಆಗುತ್ತೆ, ನೆಕ್ಸ್ಟ್ ಕಾರ್ಬನ್ ಇದ್ದರೆ ಕಾರ್ಬೈಡ್ ಆಗುತ್ತೆ, ನೆಕ್ಸ್ಟ್ ನೈಟ್ರೋಜನ್ ಇದ್ದರೆ ನೈಟ್ರೈಡ್ ಆಗುತ್ತೆ, ಇದು ಆ್ಯಸಿಡ್ ಇದ್ದರೆ ನಮಗೇನಾಗುತ್ತೆ ಅಂದರೆ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ, ಸಲ್ಫೈಡ್ ಆಗುತ್ತೆ. ನೆಕ್ಸ್ಟು ಹ್ಯಾಲೈಡ್ ಆಗುತ್ತೆ, ಹ್ಯಾಲೋಜನ್ ಇದ್ದರೆ ಸಲ್ಫರ್ ಇದ್ದರೆ ಸಲ್ಫೈಡ್ ಆಗುತ್ತೆ. ಯಾವಾಗಲೂ ಕೇಳಿಲ್ಲ, ಜಸ್ಟ್ ನೋಟ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ಇಲ್ಲಿ ಎ ಮೆಂಬರ್ ಆಫ್ ದ ಲ್ಯಾಂಥನೈಡ್ ಸೀರೀಸ್ ವಿಚ್ ಇಸ್ ವೆಲ್ ನೋನ್ ಟು ಎಕ್ಸಿಬಿಟ್ +4 ಆಕ್ಸಿಡೇಷನ್ ಸ್ಟೇಟ್. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, 2025 ಕೇಳಿದ್ದಾರೆ. ಯಾವುದು ಯುರೋಪಿಯಮ್ ಆಗಲ್ಲ, ಎರ್ಬಿಯಮ್ ಆಗಲ್ಲ, ಸಮೇರಿಯಮ್ ಆಗಲ್ಲ, ಸೀರಿಯಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇರೋದೇನು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಲ್ಯಾಂಥನೈಡ್ ಇಸ್ ಕರೆಕ್ಟ್. ಸೊ ಲ್ಯಾಂಥನೈಡ್ಸ್ ಆರ್ ಸಿಲ್ವರಿ ವೈಟ್ ಮೆಟಲ್ಸ್, ಇದು ಕರೆಕ್ಟ್. ಸಮೇರಿಯಮ್ ಶೋಸ್ +2 ಆಕ್ಸಿಡೇಷನ್ ಸ್ಟೇಟ್, ನಿಮ್ಗೆ ಹೇಳಿದ್ದೀನಿ, +2ನ ಶೋ ಮಾಡತ್ತೆ ನಂತರ. ನೆಕ್ಸ್ಟು C+4 solutions are widely used as an oxidizing agent in titrameric analysis. C4+ ನಮಗೇನಾಗುತ್ತೆ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಥರ ಆ್ಯಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇರೋದೇನು, ಕಲರ್ ಆಫ್ ಲ್ಯಾಂಥನೈಡ್ ಇನ್ ಸೊಲ್ಯೂಷನ್ ಇಸ್ ಡ್ಯೂ ಟು DD ಟ್ರಾನ್ಸಿಷನ್. ನಿಮ್ಗೇನು ಹೇಳಿದ್ದು ನಾನು, FF ಟ್ರಾನ್ಸಿಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇವೆಲ್ಲ ಆಪ್ಷನ್ಗಳು ರಾಂಗ್ ಆಗ್ತವೆ. ಸೊ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಅವೇ ಪಾಯಿಂಟ್ಸ್ಗಳು ಬರ್ತವೆ. ನೀವು ಜಸ್ಟ್ ಏನು ಮಾಡ್ಬೇಕಂದ್ರೆ ಕೂಲಾಗಿ ಆರಾಮಾಗಿದ್ದು ಟಕ ಅಂತ ಸಾಲ್ವ್ ಮಾಡಿದ್ರೆ ಮುಗೀತು. ಓಕೆ, ಕ್ಲಿಯರ್. ನೆಕ್ಸ್ಟ್ ಇರೋದೇನು ಇಲ್ಲಿ ಆ್ಯಕ್ಟಿನಾಯ್ಡ್ಸ್. ಸೊ ಆ್ಯಕ್ಟಿನಾಯ್ಡ್ಸಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಇವು ಆಕ್ಸಿಡೇಷನ್ ಸ್ಟೇಟು ಜಸ್ಟ್ ನೋಡಿ ಇಟ್ಕೊಂಡಿರಿ. ಪ್ಲುಟೋನಿಯಮ್ ಆಗಿರ್ಬೋದು, ಇದರದ್ದು ಪ್ರೊಟೆಕ್ಟೇನಿಯಮ್ ಆಗಿರ್ಬೋದು, ಯುರೇನಿಯಮ್ ಆಗಿರ್ಬೋದು, ನೆಪ್ಚೂನಿಯಮ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಲಾರೆನ್ಸಿಯಮ್ ಆಗಿರ್ಬೋದು, ನೊಬೆಲಿಯಮ್. ಸೊ ಇಲ್ಲೇನಾಗುತ್ತೆ ಅಂದರೆ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಿಲ್ಲ, 5, 6, 7. ಓಕೆ, ಸೊ ನೋಡಿರಿ, ಎಲ್ಲವೂ ಆದಮೇಲೆ ನಿಮ್ಗೇನಾದ್ರು ನೆನ್ಪಿಟ್ಕೋಬೇಕು ಚಾನ್ಸಸ್ ಇದ್ದಾವೆ ಅಂದರೆ ನೋಡಿಟ್ಕೊಂಡ್ರೆ ಸಾಕು. ಓಕೆ, ಜಾಸ್ತಿನ ಕ್ವಶನ್ಗಳನ್ನ ಕೇಳಿಲ್ಲ. ನೆಕ್ಸ್ಟು 6d ಆರ್ಬಿಟಲ್ಸ್ ಆರ್ ನಮಗೇನಾಗುತ್ತೆ ಅಂದರೆ ಇಲ್ಲಿ ಲೋವರ್ ಎನರ್ಜಿ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸ್ತವೆ. ಯಾಕಂದರೆ ಇವು 5, 6, 7 ತುಂಬ ಹತ್ತಿರದಲ್ಲಿ ಇರ್ತವೆ, ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತವೆ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ನಾವು ನೋಡ್ಬೋದು ಇಲ್ಲಿ ನ್ಯಾಪ್ಚೂನಿಯಮ್ ಬಂದಾಗ +7 ಇದೆ, ಪ್ಲುಟೋನಿಯಮ್ ಬಂದಾಗ +7 ಇದೆ. ಇದು ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಉಳಿದವೆಲ್ಲವೂ +3 ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸ್ತವೆ. ಇವಾಗ ಯುರೇನಿಯಮ್ ಬಂದಾಗ ನಮಗೇನಾಗುತ್ತೆ ಅಂದರೆ +6. ಸೊ ಹೈಯೆಸ್ಟ್ ಸ್ಟೆಬಿಲೈಸ್ ಸ್ಟ್ರಕ್ಚರ್ಸ್ಗಳನ್ನು ಫಾರ್ಮ್ ಮಾಡ್ತವೆ. ಓಕೆ, ನೆಕ್ಸ್ಟ್ ನಾವು ನೋಡಿದ್ರೆ ಆ್ಯಕ್ಟಿನಾಯ್ಡ್ಸ್ ಆರ್ ರೇಡಿಯೋ ಆ್ಯಕ್ಟಿವ್. 1 ಸೆಕೆಂಡ್, ಈ ವೈಯರು ಹೊರಗಡೆ ಬಂದಂಗೆ ಆಗ್ಬಿಟ್ಟಿತ್ತು, ಕಿವಿ ನೋತೈತೆ, ವೈಯರ್ ಹೊರಗಡೆ ಬಂದಂಗೆ ಆಗ್ಬಿಟ್ಟಿತ್ತು. ನೆಕ್ಸ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಆ್ಯಕ್ಟಿನಾಯ್ಡ್ಸ್ ಆರ್ ರೇಡಿಯೋ ಆ್ಯಕ್ಟಿವ್. ಸೊ ಎಲ್ಲವೂ ರೇಡಿಯೋ ಆ್ಯಕ್ಟಿವ್ ಆಗಿರ್ತವೆ. ಅಲ್ಲಿ ನಮ್ಗೆ ಏನಿರುತ್ತೆ ಅಂದರೆ ಪ್ಲುಟೋನಿಯಮ್, ಇದು ಪ್ರೋಮಿಥಿಯಮ್ ಅಷ್ಟೇ ಏನಾಗಿರುತ್ತೆ ಅಂದರೆ ರೇಡಿಯೋ ಆ್ಯಕ್ಟಿವ್ ಆಗಿರುತ್ತೆ. ನೆಕ್ಸ್ಟು ದೇರ್ ಹಾಫ್ ಲೈಫ್ ಇಸ್ ವೆರಿ ಸ್ಮಾಲ್. ನೆಕ್ಸ್ಟ್ ದೇ ಕ್ಯಾನ್ ಬಿ ಪ್ರಿಪೇರ್ಡ್ ಓನ್ಲಿ ಇನ್ ಸ್ಮಾಲ್ ಕ್ವಾಂಟಿಟೀಸ್. ದೇ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಆ್ಯಕ್ಟಿನಾಯ್ಡ್ಸ್ ಆರ್ ಸಾಫ್ಟ್ ಆ್ಯಂಡ್ ಹ್ಯಾವ್ ಅ ಸಿಲ್ವರಿ ಕಲರ್ ವಿಚ್ ಟರ್ನಿಶ್ ಇನ್ ಏರ್ ಫಾರ್ಮಿಂಗ್ ಆಕ್ಸೈಡ್ಸ್. ನೆಕ್ಸ್ಟು ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ದೇ ಹ್ಯಾವ್ ರಿಲೇಟಿವ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಕಂಪೇರಿಟಿವ್ಲಿ ಲ್ಯಾಂಥನೈಡ್ಸ್. ಇಷ್ಟು. ನೆಕ್ಸ್ಟು ಇಲ್ಲಿ ಡಿಫ್ರೆನ್ಸು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು ಅದ್ರದ್ದು ಇಷ್ಟಿರ್ತವೆ, ಅದ್ರದ್ದು ಇಷ್ಟಿರ್ತವೆ. 4, 5, 6, 5, 6, 7 ನೆನ್ಪಿಟ್ಕೊಂಡ್ರೆ ಸಾಕು. ಎಲೆಕ್ಟ್ರಾನ್ ಸೆಂಟರ್ಸ್ 4f ಆರ್ಬಿಟಲ್, ಅಲ್ಲಿ ಏನಾಗುತ್ತೆ ಅಂದರೆ 5f ಆರ್ಬಿಟಲ್ ಇರುತ್ತೆ. ಸೊ ಇಲ್ಲಿ ನಮ್ಗೆ ಏನಿರುತ್ತೆ ಅಂದರೆ ಓನ್ಲಿ ಪ್ರೋಮಿಥಿಯಮ್ ಏನಿರುತ್ತೆ ಅಂದರೆ ರೇಡಿಯೋ ಆಕ್ಟಿವ್ ಇರುತ್ತೆ. ಇಲ್ಲೆಲ್ಲವೂ ರೇಡಿಯೋ ಆಕ್ಟಿವ್ ಆಗಿರ್ತವೆ. ಇದು ಲೆಸ್ ಬೇಸಿಕ್ ಆಗಿರುತ್ತೆ, ಹೈ ಬೇಸಿಕ್ ಆಗಿರುತ್ತೆ. ಕಂಪೇರಿಟಿವ್ ಇದ್ರ ಸೈಜ್ ದೊಡ್ಡ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ಈಸಿಲಿ OH- ಡೊನೇಟ್ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ +4 ಇದೆ. ಅಲ್ಲೇನಿರುತ್ತೆ ಅಂದರೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಅಪ್ ಟು +7 ತನಕ ಹೋಗ್ಬೋದು. ನೆಕ್ಸ್ಟು 4f ಗ್ರೇಟರ್ ಶಿಲ್ಡಿಂಗ್ ಎಫೆಕ್ಟ್, 5f ಪೂರ್ ಶಿಲ್ಡಿಂಗ್ ಎಫೆಕ್ಟು. ನೆಕ್ಸ್ಟು ಲ್ಯಾಂಥನೈಡ್ಸ್ ಕಾಂಟ್ರಾಕ್ಷನ್ ಇಸ್ ಹೈ, ಆ್ಯಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಇಸ್ ವೆರಿ ಹೈ. ಯಾಕಂದರೆ 5fದು ನಮಗೇನಾಗುತ್ತೆ ಅಂದರೆ ಆರ್ಬಿಟಲ್ ಇದು ಶಿಲ್ಡಿಂಗ್ ಎಫೆಕ್ಟ್ ನೋಡಿದಾಗ
5Fದು ಜಾಸ್ತಿ ಇರುತ್ತೆ ಕಂಪೇರ್ಟಿವ್ಲಿ 4Fದು. 5Fದು ಜಾಸ್ತಿ ಇದೆ ಅಂದರೆ ಏನು ಮಾಡತ್ತಂದರೆ ಈಸಿಲಿ ಮತ್ತು ಎಲೆಕ್ಟ್ರಾನ್ಗಳನ್ನ ಈಸಿಲಿ ನಾನು ಎಳ್ಕೊಬೋದು. ಎಳ್ಕೊಂಡಾಗ ನಮಗೇನಾಗುತ್ತೆ ಸೈಜು ತುಂಬ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಜಾಸ್ತಿ ಇರುತ್ತಂತ. ಇವಾಗ ಪ್ರೋಮಿಥಿಯಮ್ ಯಾಕೆ ಅಂತ, ಸೊ ಇವು ಮ್ಯಾಜಿಕ್ ನಂಬರ್ಗಳಿರ್ತವೆ 2, 8, 20, 28, 55, 82, 126. ಈ ಅಟಾಮಿಕ್ ನಂಬರ್ನ ಫಾಲೋ ಮಾಡಿದರೆ ಸೊ ಅವೇನಾಗಿರ್ತವೆ ಅಂದರೆ ರೇಡಿಯೋ ಆ್ಯಕ್ಟಿವ್ ಆಗಿರ್ತವೆ. ಸೊ ಅದು ಜಸ್ಟ್ ನೀವು ನೆನ್ಪಿಟ್ಕೋಬೇಕಂತ ಏನಿಲ್ಲ. ಸೊ ಜಸ್ಟ್ ನೀವು ನೆನ್ಪಿಟ್ಕೊಂಡ್ರಿ ಪ್ರೋಮಿಥಿಯಮ್ ಒಂದೇ ಇರೋದ್ರಿಂದ ನೀವೇನು ಟೆನ್ಷನ್ ಮಾಡೋದು ಬೇಡ. ಓಕೆ, ಸೊ ನೆಕ್ಸ್ಟು ಇಲ್ಲಿ PDCl2. ಸೊ ಇದನ್ನು ಏನು ಮಾಡ್ತೀವಿ ಅಂದರೆ ನಾವು ವೇಕರ್ಸ್ ಪ್ರಾಸೆಸ್ ಯೂಸ್ ಮಾಡ್ತೀವಿ. TiCl4 ಇದನ್ನ ನಾವೇನು ಮಾಡ್ತೀವಿ ಅಂದರೆ ರೆಗ್ಯುಲರ್ ಆಟ ಕ್ಯಾಟಲಿಸ್ಟಲ್ಲಿ ಯೂಸ್ ಮಾಡ್ತೀವಿ. ಸೊ ಅಪ್ಲಿಕೇಶನ್ಗಳು ಏನೇನು ಯೂಸ್ ಮಾಡ್ಬೋದು ಮೆಟಲ್ ಆಟಮ್ಗಳನ್ನು ಅಂತ. ನೆಕ್ಸ್ಟು ನಿಕ್ಕೆಲ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪಾಲಿಮರೈಸೇಷನ್ ಆಫ್ ಆಲ್ಕೈನ್ಸಲ್ಲಿ. ನೆಕ್ಸ್ಟು V2O5 ಇದೇನೋ ಆಕ್ಸಿಡೈಸಿಂಗ್ ಏಜೆಂಟ್. ಸೊ SO2 ಇಂದ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ರಿಕ್ ಆ್ಯಸಿಡ್. ನೆಕ್ಸ್ಟ್ UK ಕಾಪರ್ ಕಾಯಿನ್ಸಲ್ಲಿ ನಮಗೇನಿರುತ್ತೆ ಅಂದರೆ ಕಾಪರ್ ಕೋಟೆಡ್ ಸ್ಟೀಲ್ ಇರುತ್ತೆ. ಓಕೆ, ನೆಕ್ಸ್ಟು ಸಿಲ್ವರ್ UK ಕಾಯಿನ್ಸಲ್ಲಿ ನಮಗೇನಿರುತ್ತೆ ಅಂದರೆ ಕಾಪರ್ ನಿಕ್ಕಲ್ ಅಲ್ಲೇ ಇರುತ್ತೆ. ನೆಕ್ಸ್ಟು MnO2 ಜಿಂಕ್ Ni ಕ್ಯಾಡ್ಮಿಯಮ್ನ ನಾವೇನು ಮಾಡ್ತೀವಿ ಅಂದರೆ ಬ್ಯಾಟ್ರಿ ಸೆಲ್ಲಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟು TiO ಇದನ್ನ ಪಿಗ್ಮೆಂಟ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಯಾನು ಕ್ಯಾಟಲಿಸ್ಟ್ ನಾವೇನು ಮಾಡ್ತೀವಿ ಅಂದರೆ ಹೇಬರ್ ಪ್ರಾಸೆಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಸ್ಲೈಟ್ಲಿ ಎಫೆಕ್ಟೆಡ್ ಬೈ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಇಲ್ಲಿ. ನೆಕ್ಸ್ಟ್ ಹೈಲಿ ಎಫೆಕ್ಟೆಡ್ ಬೈ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಯಾಕಂದರೆ ಯುರೇನಿಯಂ ಪ್ಲಸ್ 4Cl ಆಗಿದಾಗ UCl4 ಆಗಿ ಕನ್ವರ್ಟ್ ಆಗ್ತಿದೆ. +4 ಆಕ್ಸಿಡೇಷನ್ ಸ್ಟೇಟಿಗೆ ಏನಾಗ್ತಿದೆ ಅಂದರೆ ಕನ್ವರ್ಟ್ ಆಗ್ತಾಯಿದೆ. ಓಕೆ, ದೇ ಫಾರ್ಮ್ ಆಕ್ಸಿಡೋಕ್ಯಾಟೈನ್ ಇನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ಫಾರ್ ಎಕ್ಸಾಂಪಲ್ ಯುರೇನಿಯಂ ಆಕ್ಸೈಡ್ ಜೊತೆಗೆ ನಾವು ನೋಡ್ಬೋದು 2 + 2 ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ ಯುರೇನಿಯಂ ಏನು ಮಾಡುತ್ತೆ +6 ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ. ನೆಕ್ಸ್ಟು ಪ್ರೊಡಕ್ಷನ್ ಆಫ್ ಅಲೈ ಸ್ಟೀಲ್ ಫಾರ್ ಪ್ಲೇಟ್ಸ್ ಆ್ಯಂಡ್ ಪೈಪ್ಸ್. ಲ್ಯಾಂಥನೈಡ್ಸ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂತ, ಮಿಕ್ಸ್ಡ್ ಮೆಟಲ್ ಇಸ್ ಯೂಸ್ಡ್ ಇನ್ Mg ಬೇಸ್ಡ್ ಅಲಾಯ್ ಟು ಪ್ರೊಡ್ಯೂಸ್ ಬುಲೆಟ್ ಶೆಲ್ ಆ್ಯಂಡ್ ಲೈಟ್ ಪ್ಲೇಂಟ್. ಓಕೆ, ಮಿಕ್ಸ್ಡ್ ಆಕ್ಸೈಡ್ಸ್ ಆಫ್ ಲ್ಯಾಂಥನೈಡ್ಸ್ ಯೂಸ್ಡ್ ಇನ್ ಪೆಟ್ರೋಲಿಯಂ ಕ್ರ್ಯಾಕಿಂಗ್. ನೆಕ್ಸ್ಟ್ ಲ್ಯಾಂಥನೈಡ್ ಆಕ್ಸೈಡ್ ಇಸ್ ಯೂಸ್ಡ್ ಆಸ್ ಫಾಸ್ಫರಸ್ ಇನ್ ಟೆಲಿವಿಷನ್ ಸ್ಕ್ರೀನ್ಸ್ ಆ್ಯಂಡ್ ಸಿಮಿಲರ್ ಫ್ಲೇಸಿಂಗ್ ಸರ್ಫೇಸಸ್. ಓಕೆ, ಸೊ ಎಲ್ಲ ಪಾಯಿಂಟ್ಸ್ಗಳನ್ನ ಎಲ್ಲವೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ವಿಡಿಯೋ ನೋಡಿರಿ, ನೀವು ಯಾವುದೇ ಕ್ವಶನ್ ಬಂದರೂ 4-5 ಕ್ವಶನ್ ಬಂದ್ರೂ ಎಷ್ಟು ಟೈಮ್ ತೊಗೊಂಡಿದ್ದೀನಿ ನೋ ಪ್ರಾಬ್ಲಮ್. ಬಟ್ ಇದನ್ನು ನೋಡಿರಿ, ನೀವು ಎಲ್ಲ ಕ್ವಶನ್ನು ಆರಾಮಾಗಿ ಸಾಲ್ವ್ ಮಾಡಿ ಬರ್ತೀರಾ. ಓಕೆ, ಟೇಕ್ ಕೇರ್, ಬೈ ಬೈ, ಸಿ ಯು, ಆಲ್ ದ ಬೆಸ್ಟ್.